ನಮಸ್ಕಾರ ವೀಕ್ಷಕರೇ, ಜನತಾ ಟಿವಿಯ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಮ್ಮ ಜೊತೆ ಇವತ್ತು ಪವರ್ಫುಲ್ ಲೀಡರ್ ಅಂತಾನೆ ಇದ್ದಾರೆ. ಜೊತೆಗೆ ಇವರೊಬ್ಬ ನಟರು ಹೌದು, ಸಾಮಾಜಿಕ ಹೋರಾಟಗಾರರು ಹೌದು, ಜೊತೆಗೆ ಸಮಾಜ ನಿರ್ಮಾಣಕ್ಕೆ ಒಂದು ತೊಡೆ ತಟ್ಟಿ ನಿಂತವರು, ಅದಕ್ಕಾಗಿ ಈಗಲೂ ಸಹ ಕಾರ್ಯನಿರ್ವಹಿಸ್ತಿರೋರು. ಜೊತೆಗೆ ಇವರು ಹುಟ್ಟಿದ್ದು ಅಮೆರಿಕ, ಮತ್ತೆ ಬೆಳೆದಿದ್ದು ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ್ದು ಕೂಡ ಅಲ್ಲೇನೆ. ಸೊ ಅವ್ರು ಯಾರು, ಅವರ ಒಂದು ಪರಿಚಯ ನಾನು ನಿಮ್ಗೆ ಮಾಡ್ಕೊಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ದರ್ಶನತಮ್ಮ, ನಮಸ್ಕಾರ. ನಮ್ಮ ಜೊತೆ ಇವತ್ತು ಅಹಿಂಸಾ ಚೇತನ್ ಅವರು ಇದ್ದಾರೆ. ಒಂದ್ ಕಡೆ ಕನ್ನಡ ನಟರು, ಯಾಕಂತಾರೆ ನಮ್ಗೆಲ್ಲ ಪರಿಚಯ ಆಗಿದ್ದು ಒಂದು ನಟನೆಯ ಫೀಲ್ಡ್ ಇಂದ, ಒಂದು ಚಿತ್ರರಂಗದಿಂದ ನಮ್ಗೆಲ್ಲ ಪರಿಚಯ ಇದ್ರು. ಸೊ ಆ ಒಂದು ಚಿತ್ರರಂಗದ ನಂಟು ನಂತರದಲ್ಲಿ ಅವರನ್ನ ಸಾಮಾಜಿಕ ಹೋರಾಟಕ್ಕೆ ಹೋಗುವಂತೆ ಮಾಡಿತ್ತು. ಸೊ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥದ್ರ ಬಗ್ಗೆ ಆಮೇಲೆ ಹೋಗೋಣ. ಮುಂಚೆ ಅಂತಂದ್ರೆ ಎಲ್ಲರಿಗೂ ಸಹ ಬಾಲ್ಯ ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ಯಾಕಂತಂದ್ರೆ ಬಾಲ್ಯದಲ್ಲಿ ಬೀಳ್ತಕ್ಕಂಥ ಒಂದಷ್ಟು ಪರಿಣಾಮಗಳಿರೋ ಒಂದು ಹೋರಾಟ ಇರ್ಬೋದು, ಒಂದು ಚಿತ್ರರಂಗ ಇರ್ಬೋದು, ಅದು ಹೇಗೆ ಒಂದು ಪರಿಣಾಮ ಬೀರ್ತು? ತಮ್ಮ ಬಾಲ್ಯ ಎಲ್ಲ ಹೇಗಿತ್ತು ಅಂತ. ನಾನು ಹುಟ್ಟಿ ಬೆಳೆದು ಓದಿದ್ದಲ್ಲ ಅಮೆರಿಕದಲ್ಲಿ, ಶಿಕಾಗೋನಲ್ಲಿ. ಅಮೆರಿಕ ಅನ್ನೋದು ಕೂಡ ಅಲ್ಲಿ ಒಂದು ಸುಂದರ ಪ್ರದೇಶ ಇರ್ಬೋದು, ಆದರೆ ಅಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ. ಆರ್ಥಿಕವಾಗಿ, ಒಂದು ವರ್ಣಭೇದದ ರೀತಿಯಲ್ಲಿ, ಮತ್ತು ಇವತ್ತು ನಡೀತಿರೋದು ಪ್ರಪಂಚದಾದ್ಯಂತ ಒಂದು ರೀತಿಯ ಫಾರಿನ್ ಪಾಲಿಸಿ ಮುಖಾಂತರ ಒಂದು ಭಯೋತ್ಪಾದನೆ ರೀತಿಯಲ್ಲೇ ಕೆಲಸ ನಡೀತಾ ಇದೆ. ಇವತ್ತಷ್ಟೇ ಅಲ್ಲ, ಭಾಳ ಎಷ್ಟೋ ಒಂದು ಶತಮಾನದಿಂದ. ಸೊ ಈ ನಿಟ್ಟಿನಲ್ಲಿ ನಮಗೆ ಅಮೇರಿಕ ದೇಶದಲ್ಲಿ ನಾನು ಅನೇಕ ವಿಚಾರ ಕಲಿತೆ. ಭಾಳ ಉತ್ತಮ ವ್ಯಕ್ತಿಗಳನ್ನು ಪರಿಚಯ ಆಯಿತು. ಭಾಳ ಒಳ್ಳೆಯ ಒಂದು ರೀತಿ ವಾತಾವರಣ, ಶಿಕ್ಷಣ ಒಂದು ಎಲ್ಲ ಸಿಕ್ತು. ಅಲ್ಲೂ ಕೂಡ ತಾರತಮ್ಯ ಇರೋದ್ರಿಂದ ಅಲ್ಲೂ ಕೂಡ ಆ ವೈಯಕ್ತಿಕ ಮತ್ತು ವ್ಯವಸ್ಥಿತ ತಾರತಮ್ಯವನ್ನು ಅನುಭವಿಸಿ ನನಗೆ ಈಗ ನಾವು ಕೂಡ ಸಮಾಜಕ್ಕೆ ಭಾಳ ಒಂದು ಮುಖ್ಯವಾಗಿ ವಾಪಸ್ ಕೊಡಬೇಕು, ಈ ಅನ್ಯಾಯಗಳನ್ನ ಹೋಗಲಾಡ್ಸೋಕೆ ಒಂದು ಪ್ರಯತ್ನ ಮಾಡಬೇಕು ಅಂತ ನನ್ನ ಉದ್ದೇಶ ಇತ್ತು. ಬಟ್ ನಾನು ಅಮೆರಿಕದಲ್ಲಿ ಬೆಳೀತಾ ಇದ್ರೂ ಕೂಡ ಕರ್ನಾಟಕಕ್ಕೆ ಹೋಗೋದು ಬರೋದು ಪ್ರತಿ ವರ್ಷ ನಾನು ಮಾಡ್ತಾ ಇದ್ದೆ. ಸೊ ನನ್ನ ಆಲೋಚನೆ ಇದ್ದಿದ್ದು, ನನಗೆ ಚಿಕ್ಕ ವಯಸ್ಸಿಂದ ಕನ್ನಡದ ಮೇಲೆ ಭಾಳ ಪ್ರೀತಿ ಇತ್ತು. ನನಗೆ ಕರ್ನಾಟಕದ ಮೇಲೆ ಒಂದು ಭಾವನಾತ್ಮಕ ಸಂಬಂಧ ಇತ್ತು. ಸೊ ಚಿಕ್ಕ ವಯಸ್ಸಲ್ಲೇ ನನಗೆ ನಾನು ಸೇವೆ ಮಾಡಬೇಕು, ಹೋರಾಟ ಮಾಡಬೇಕು, ಅನ್ಯಾಯದ ವಿರುದ್ಧ ಒಂದು ರೀತಿ ಗಟ್ಟಿ ಧ್ವನಿಯಾಗಬೇಕು ಅಂತ ಅನ್ಸಿದ್ರು ಎಲ್ಲಿ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ನನ್ನ ದರ್ಶನ್ ತಮ್ಮ, ನಾನು ಚಿಕ್ಕ ವಯಸ್ಸಲ್ಲಿ ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು ಅಂತ ನಮ್ಮ ಯೋಚನೆ ಇರೋದ್ರಿಂದ ನಾನು ಕರ್ನಾಟಕಕ್ಕೆ ಬರಬೇಕು, ಇಲ್ಲೇ ಕನ್ನಡದಲ್ಲಿ ಬದುಕಬೇಕು, ಇಲ್ಲೇ ನಾವು ಒಂದು ರೀತಿ ಜನರ ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂತ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಸಿನಿಮಾದ ಸೇರೋಕ್ಕಿಂತ ಮುಂಚೆ ನಾನು ಒಂದು ಫುಲ್ ಬ್ರೈಟ್ ಸ್ಕಾಲರ್ಶಿಪ್ಪಿಂದ 21 ವರ್ಷ ಆಯ್ತು ಇವಾಗ ನಾನು ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದೆ. ಬಟ್ ನಮಗೆ ಯಾವುದು ಪರಿಣಾಮ ಆಗುತ್ತೆ ಅಂದರೆ, ನಮಗೆ ಮನೇಲಿ ಹೇಳ್ಕೊಟ್ಟಿರೋ ವಿಚಾರಗಳಾಗಿರ್ಬೋದು, ನಮ್ಮ ಒಳ್ಳೆ ಪ್ರೊಫೆಸರ್ಸ್ ಆಗಿರ್ಬೋದು, ಮತ್ತು ಅದ್ರ ಜೊತೆ ಸ್ಕೂಲ್ ಜೊತೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್ಸು, ನಾವು ಅದನ್ನು ಹೆಂಗೆ ವಿಶ್ಲೇಷಣೆ ಮಾಡ್ತೀವಿ, ಇದೆಲ್ಲ ಕೂಡ ಸೇರಿ ನಮ್ಮ ಒಂದು ವ್ಯಕ್ತಿಯ ಒಂದು ವ್ಯಕ್ತಿತ್ವಕ್ಕೆ ಒಂದು ಕಾರಣ ಆಗುತ್ತೆ. ಸೊ ನಾನು ಒಂದು 2 ದೇಶಗಳಲ್ಲಿ, ಅಮೆರಿಕ ಮತ್ತು ಇಂಡಿಯಾ ಎರಡರಲ್ಲೂ ಬದುಕಿ ಎಷ್ಟೋ ಒಂದು ರೀತಿ ಹೈಬ್ರಿಡ್ ಐಡೆಂಟಿಟಿ ಅಂತ ಹೇಳ್ತೀವಿ. ಒಂದು ಎಲ್ಲರೂ ಒಂದು ಮಿಕ್ಸ್ಡ್ ಆಗಿ ಭಾಷೆಗಳು, ಸಾಂಸ್ಕೃತಿಕ ವಿಚಾರಗಳು, ಪ್ರಪಂಚ ಎಲ್ಲ ರೀತಿ ಮಿಕ್ಸ್ ಆಗಿರೋದ್ರಿಂದ ನೋಡೋ ದೃಷ್ಟಿಕೋನ ಬೇರೆ ಬೇರೆ ರೀತಿಯಲ್ಲಿ ನೋಡೋಕ್ಕೆ ಅವಕಾಶ ಸಿಕ್ತು. ಸೊ ಆ ದಿಕ್ಕಿನಲ್ಲಿ ನಾನು ಕರ್ನಾಟಕಕ್ಕೆ ಬರಬೇಕು, ನಾನು ಕರ್ನಾಟಕದವನು, ನಾನು ಸೇವೆ ಮಾಡಬೇಕು ಅಂತ ಒಂದು ಮನಸ್ಥಿತಿ ಇಟ್ಕೊಂಡು ನಾನು ಕರ್ನಾಟಕಕ್ಕೆ 21 ವರ್ಷದಿಂದ ಬಂದೆ. ಸಾಮಾನ್ಯವಾಗಿ ಹೋರಾಟ ಅಂತಂದಾಗ ಸಡನ್ ಆಗಿ ಯಾರು ಬಂದು ಬೀದಿಗಿಳಿದು ಹೋರಾಟ ಮಾಡಕ್ ಚಾನ್ಸ್ ಇಲ್ಲ. ಅವ್ರಿಗೆ ಹಿಂದೆ ಇರ್ತಕ್ಕಂಥ ಒಂದಷ್ಟು ನಾಲೆಡ್ಜ್ ಇರ್ಬೋದು, ಸಮಾಜನ ಎದುರಿಸಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಒಂದು ಮಾಹಿತಿ ಇರುತ್ತೆ, ಮತ್ತೆ ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ತಾವು ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ಬೇಕಂತ ಹೋರಾಟ ಕೇಳಿತೀರಾ. ಸೊ ಆ ಸಂದರ್ಭದಲ್ಲಿ ತಾವು ಒಂದು, ಯಾಕಂತಂದ್ರೆ ಈ ಒಂದು ಕಾಲೇಜ್ ಹಂತದಲ್ಲಿ ಇರ್ತಕ್ಕಂಥ ಒಂದು ಎಜುಕೇಶನ್ ಸಿಸ್ಟಮ್ ಏನಿದೆ ಅದು ತುಂಬಾ ಪ್ರಮುಖ ಆಗ್ತದೆ. ಯಾಕಂತಂದ್ರೆ ಒಬ್ಬ ಮನುಷ್ಯನ ಒಂದು ಬೇರೆ ಅಂತಸ್ತಿಗೆ ಏರ್ಸೋದಿರ್ಬೋದು, ಮತ್ತೆ ಹೋರಾಟ ಆದಿ ತುಳಿಯೋದಕ್ಕೂ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಸರ್, ತಮ್ಮ ವಿದ್ಯಾಭ್ಯಾಸ ಏನಾಗಿತ್ತು ಸರ್? ನಾನು ನೋಡಿ, ಅಮೆರಿಕದಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗಳು 12th ಸ್ಟ್ಯಾಂಡರ್ಡ್ ವರೆಗೂ ಇರುತ್ತೆ. 12th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು PU ಅಂತ ಕಾನ್ಸೆಪ್ಟ್ ಇಲ್ಲ. 9th to 12th ಹೈಸ್ಕೂಲ್ ಅಂದರೆ 12th ಸ್ಟ್ಯಾಂಡರ್ಡ್ ತನಕ ಭಾಳ ಮುಖ್ಯ. ಅದೆಲ್ಲ ಸಬ್ಜೆಕ್ಟ್ನಲ್ಲೂ ನಾನು ಭಾಳ ಚೆನ್ನಾಗಿ ಮಾರ್ಕ್ಸ್ ತೊಗೊತಾ ಇದ್ದೆ. ಬಟ್ ಅದ್ರ ಜೊತೆ ನಾನು ಕೂಡ ಒಂದು ಪರ್ಸನಲ್ ಆಗಿರೋ ಒಂದು ರೀತಿ ನೋವುಗಳು ಅನುಭವಿಸಿ ನಾನು ಕೂಡ ಅನ್ಯಾಯದ ವಿರುದ್ಧ ಚಿಕ್ಕ ವಯಸ್ಸಲ್ಲೇ ಹೋರಾಟ ಶುರು ಮಾಡಿಬಿಟ್ಟೆ. ಸೊ ಅಲ್ಲೂ ಕೂಡ ನನ್ನ 9th to 12th ಮಾರ್ಕ್ಸ್ ನನ್ನ ನಂಬರ್ 1. ಬಟ್ ನನ್ನ ಜೊತೆ ಪನಿಷ್ಮೆಂಟ್ನ ನಾನು ಎಲ್ಲ ಬ್ಯಾಕ್ ಬೆಂಚರ್ಸ್ ಜೊತೆ ಪನಿಷ್ಮೆಂಟ್, ನನ್ನ ಫ್ರೆಂಡ್ಸ್ಗಳೆಲ್ಲ ಬ್ಯಾಕ್ ಬೆಂಚರ್ಸ್ ಇದ್ರು. ಸೊ ನಾವು ಆ ರೀತಿ ಒಂದು ಇದಾಗಿತ್ತು. ಅದು ಒಂದು ರೀತಿ ಒಂದು ಫೈಟ್ ನಡೀತಾ ಇತ್ತು. ಕಾಲೇಜ್ ಜೀವನ ಒಂಥರ ಚೆನ್ನಾಗಿರ್ತದೆ. ಹೌದೌದು. ಅವನ ಯೂನಿವರ್ಸಿಟಿ ನನಗೆ ಬಹಳ ಅದ್ಭುತವಾಗಿತ್ತು. ಯೂನಿವರ್ಸಿಟಿ ಪ್ರಪಂಚದಲ್ಲೇ ಅದು ಒಂದು ಯೂನಿವರ್ಸಿಟಿ ಅಂತ ಬಹಳ ಅದ್ಭುತ ವಿಶ್ವವಿದ್ಯಾಲಯ. ಅಲ್ಲಿ ನಮಗೆ ಬಹಳ ಒಳ್ಳೆ ಪ್ರೊಫೆಸರ್ ಸಿಕ್ಕಿದ್ರು, ಮತ್ತು ಬಹಳ ಒಳ್ಳೆ ವಾತಾವರಣ. ನಾನು ಒಂದು ಸಮಾಜ ನೋಡಿದ್ದೀನಿ ಅಂದರೆ ದರ್ಶನ್ ತಮ್ಮ, ಅದು ಯೂನಿವರ್ಸಿಟಿನಲ್ಲಿ ನಾನು ನೋಡಿರೋದು ಅಮೇರಿಕಾದಲ್ಲಿ. ಸೊ ಅಂಥ ಒಂದು 12th ಆದಮೇಲೆ ಯೂನಿವರ್ಸಿಟಿನಲ್ಲಿ ನಾನು ಓದಿದ್ದೆ ಸೌತ್ ಏಷ್ಯನ್ ಸ್ಟಡೀಸ್ ಬಗ್ಗೆ. ಅದರಲ್ಲೇ ಒಂದು ಡಿಗ್ರಿ ಮಾಡಿದೆ, ಸ್ಪೆಷಲೈಸೇಷನ್ ಮಾಡಿದೆ. ಸೌತ್ ಏಷ್ಯನ್ ಸ್ಟಡಿ ಅಂದರೆ ಯಾವುದು?
ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಲ್, ಈ ಒಂದು 8 ಒಂದು ರೀತಿ ಶ್ರೀಲಂಕಾ, ಈ ಒಂದು ಅಫ್ಘಾನಿಸ್ತಾನ, ಭೂತಾನ್, ಮಾಲ್ಡೀವ್ಸು, ಈ ಒಂದು ಸೌತ್ ಏಷ್ಯಾದ ಬಗ್ಗೆ ನಾನು ಸ್ಟಡಿ ಮಾಡಬೇಕು. ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ರಂಗಭೂಮಿ ಆಗಿರ್ಬೋದು, ಮಾನವಶಾಸ್ತ್ರ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಸಾಹಿತ್ಯದ ವಿಚಾರ, ಇತಿಹಾಸದ ವಿಚಾರಗಳು. ಸೊ ಇದೆಲ್ಲ ಕೂಡ ಸ್ಟಡಿ ಮಾಡಿ ನಾನು ಇದ್ರ ಬಗ್ಗೆ ನನಗೆ ಯೂನಿವರ್ಸಿಟಿ ನಾವು ಯಾವುದ್ರ ಬಗ್ಗೆ ಓದಬೇಕು ದರ್ಶನ್ ತಮ್ಮ ಅಂದರೆ ಯಾವುದ್ರ ಬಗ್ಗೆ ನಮ್ಗೆ ಆಸಕ್ತಿ ಇರುತ್ತೆ, ಯಾವುದ್ರ ಬಗ್ಗೆ ಒಲವಿರುತ್ತೆ, ಯಾವುದರಿಂದ ನಾವು ಏನಾದರೂ ಒಂದು ರೀತಿ ನಮಗೆ ಒಂದು ನಮ್ಮ ಮನಸ್ಥಿತಿ, ನಮ್ಮ ಯೋಚನೆಗಳು ಬೆಳೆಯುತ್ತೆ ಅಂತ ಒಂದು ಅನಿಸುತ್ತೆ, ಅದನ್ನು ಓದಬೇಕು ಅಂತ ನಾನು ಯೂನಿವರ್ಸಿಟಿನಲ್ಲಿ ನಾನು ಇಂಡಿಯಾದ ಬಗ್ಗೆನೇ ಸ್ಟಡೀಸ್ ಡಿಗ್ರಿ ಕ್ರಿಯೇಟ್ ಮಾಡಿ ಅದರಿಂದ ನಾನು ಎಷ್ಟೋ ವಿಚಾರ ಕಲಿತು ಆಮೇಲೆ ನಾನು ಕರ್ನಾಟಕಕ್ಕೆ ಬಂದು ಸೇವೆ ಮಾಡಬೇಕಂತ ಸ್ಕಾಲರ್ಶಿಪ್ ಸಿಕ್ಕಿ ನಾನು ಇಲ್ಲಿ ಬಂದೆ ಫುಲ್ ಬ್ರೈಟ್ನಲ್ಲಿ 2005 ಬಟ್ ನನಗೆ ಹೆಚ್ಚಾಗಿ ಯೂನಿವರ್ಸಿಟಿ ಒಂದು ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ದರ್ಶನ್ ತಮ್ಮ. ಯೂನಿವರ್ಸಿಟಿ ಇದೆಯಲ್ಲ, ಏರ್ ಯೂನಿವರ್ಸಿಟಿ, ಅದು ನನಗೆ ಏಲಲ್ಲಿ ಓದ್ತಿರುವಾಗ ನನಗೆ ಭಾಳ ನೋವಾಗಿದ್ದ ವಿಚಾರ ಏನಂದರೆ, ಇದೇ ಏಲ್ ವಿಶ್ವವಿದ್ಯಾಲಯ 300 ವರ್ಷದ ಯೂನಿವರ್ಸಿಟಿ ಅದು ಹೆಂಗೆ ಶುರುವಾಯಿತು ಅಂದರೆ, ಈಸ್ಟ್ ಇಂಡಿಯಾ ಕಂಪನಿಯಿಂದ ಇಲೈಹು ಏರ್ ಯಾರ ಹೆಸರಿಟ್ಟಿದ್ರು ಅವರು ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡೆದು ಅಲ್ಲಿ ಆ ಯೂನಿವರ್ಸಿಟಿ ಶುರು ಮಾಡಿದ್ರು. ನನಗೆ ಅದು ಭಾಳ ನೋವಿತ್ತು. ನಾನು ಓದ್ತಾ ಇರೋದು ಯೂನಿವರ್ಸಿಟಿನಲ್ಲಿ ನಮ್ಮ ದೇಶದ ಸಂಪತ್ತು ಕೊಳ್ಳೆ ಓದ್ತಿರೋ ಯೂನಿವರ್ಸಿಟಿನ ಓದ್ತಾ ಇದ್ದೀನಲ್ಲ ಅಂತ ನನಗೆ ಕೊರಗಿತ್ತು. ಆಮೇಲೆ ವರ್ಷ ನಾನು ಓದಕ್ಕೆ ಶುರು ಮಾಡೋಕ್ಕೆ ಅದು ಹೋಗ್ತಾ ನನಗೆ ಗೊತ್ತಾಯಿತು, ಯಾರಾದರೂ ಈ ಅನ್ಯಾಯಗಳನ್ನ ಸರಿಪಡಿಸಕ್ಕೆ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಇದೇ ಯೂನಿವರ್ಸಿಟಿಯಿಂದ ಅಂತ ನನಗೆ ಗೊತ್ತಾಯಿತು. ಸೊ ನೋಡಿ ಹೆಂಗಿದೆ ಆ ಒಂದು ಪ್ಯಾರಡಾಕ್ಸು, ಆ ವಿಪರ್ಯಾಸ. ಅವರೇ ಎಲ್ಲ ರೀತಿ ಕೊಳ್ಳೆ ಹೊಡೆದಿದ್ದಾರೆ, ಇವಾಗ ಅನ್ಯಾಯನ ಸರಿಪಡಿಸ್ಬೇಕು ಅನ್ನೋದು ಅವರೇ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದು ನೋಡಿ ಅದನ್ನು ಕಲಿತು ನಾನು ಒಂದು ರೀತಿ ಸಮಾಜಕ್ಕೆ ವಾಪಸ್ ಕೊಡಬೇಕು ಅಂತ ಬಂದಿದ್ದೆ. ಸಾಮಾನ್ಯವಾಗಿ ಅಮೆರಿಕದಲ್ಲಿದ್ದವರು ಸಡನ್ ಆಗಿ ನಾನು ಮತ್ತೆ ರಿಟರ್ನ್ ತಮ್ಮ ಮೂಲ ಎಲ್ಲಿದೆ ಅಲ್ಲಿಗೆ ಹೋಗ್ತೀನಿ ಅಂತಂದ್ರೆ ತಂದೆ ತಾಯಿಗಳ ಒಂದು ಮಾತಿರ್ಬೋದು, ಒಂದ್ ಕಡೆ ಎಲ್ಲೋ ಅಸಮಾಧಾನ ಇರುತ್ತೆ. ನೀವು ಈ ಕಡೆ ಬಂದು ವಾಸ ಆಗ್ತೀನಿ ಅಂತಂದಾಗ ಹೇಗಿತ್ತು ಸರ್ ಅಲ್ಲಿನ ಪರಿಸ್ಥಿತಿ, ತಮ್ಮ ತಂದೆ ತಾಯಿಗಳ ಪರಿಸ್ಥಿತಿ? ನಾನು ಚಿಕ್ಕ ವಯಸ್ಸಿಂದಾನೇ ಹೈಸ್ಕೂಲ್ ಇಯರ್ಸ್ನಿಂದಾನೇ ನಾನು ತಂದೆ ತಾಯಿಗೆ ಹೇಳಿದ್ದೆ, ನಾನು ಬದುಕಿದ್ರೆ ನಾನು ಕನ್ನಡದಲ್ಲೇ ಬದುಕಬೇಕು, ಕನ್ನಡದಲ್ಲೇ ನಾನು ನನ್ನ ಜೀವ ಪೂರ ಬದುಕಬೇಕು. ಅಲ್ಲೊಂದು ಚಿಕ್ಕ ವಯಸ್ಸಲ್ಲಿ ನಾನು ಇನ್ನೂ ಜ್ಞಾಪಕ ಇದೆ, ಒಂದು ಕನ್ನಡ ಕೂಟ ಅಂತ ಇತ್ತು. ಅಲ್ಲಿ ಕೇಳೋರ ಪ್ರಶ್ನೆ, ನೀವೆಲ್ಲ ನಿಮ್ಮ ಮಕ್ಕಳು ಕನ್ನಡ ಹೇಳ್ಕೊಡ್ತೀರಾ ಅಂತ. ಅವಾಗ ಇವರೆಲ್ಲ ಮಕ್ಕಳು ಇಂಗ್ಲೀಷ್ನಲ್ಲಿ ಹೇಳೋರು, ಇಲ್ಲ ನನಗೆ ಕೆಲವರು ಬೇರೆ ಬೇರೆ ರೀತಿ ಉತ್ತರ ಕೊಡೋರು. ನಾನು ಹೇಳಿದಾಗ ನಾನು ಒಂದು ಉತ್ತರ ಕೊಟ್ಟಿದ್ದೆ. ಅವಾಗ ಏನು ಹೇಳಿದ್ದೆ ಅಂದರೆ, ನಾನು ಕನ್ನಡ ಹೇಳ್ಕೊಡೋ ಪ್ರಶ್ನೆ ಅದು ಒಂದು ಭಾಗ ಇರುತ್ತೆ, ಬಟ್ ನಾನು ಇಂಗ್ಲೀಷು ಹೇಳ್ಕೊಡ್ಬೇಕಾಗತ್ತೆ, ಯಾಕಂದರೆ ನಾನು ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ತೀನಿ ಹೊರತು ನಾನು ಅಮೆರಿಕದಲ್ಲಿ ವಾಸ ಮಾಡಲ್ಲ ಅಂತ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಟ್ಟಿದ್ದೆ. ಸೊ ಅವಾಗ ಆ ರೀತಿ ಚಿಕ್ಕ ವಯಸ್ಸಿಂದಲೂ ನಾನು ಕರ್ನಾಟಕಕ್ಕೆ ವಾಪಸ್ ಹೋಗಬೇಕು ಅಂತ ಒಂದು ಫೀಲಿಂಗ್ ಇತ್ತು. ಮತ್ತು ನಮ್ಮ ತಂದೆ ತಾಯಿ ಕೂಡ ಅದಕ್ಕೆ ಭಾಳ ಒಂದು ಪ್ರೋತ್ಸಾಹ ಕೊಟ್ಟರು, ಅದಕ್ಕೆ ಒಂದು ಸಪೋರ್ಟ್ ಕೊಟ್ಟರು. ಅಂದರೆ ನಾನು ಅಮೆರಿಕದಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ವರ್ಷ ನಾನು ಕರ್ನಾಟಕಕ್ಕೆ ಬರ್ತಾ ಇದ್ವಿ, ವರ್ಷ ಕರ್ನಾಟಕದ ವಿಚಾರಗಳು ನಾವು ಮನೇಲಿ ಮಾತಾಡ್ತಾ ಇದ್ವಿ. ಕನ್ನಡ ಅನ್ನೋದು ಭಾಳ ಮುಖ್ಯ ಇತ್ತು. ಸಾಹಿತ್ಯ, ಸಾಂಸ್ಕೃತಿಕ ವಿಚಾರ, ಏಕಪಾತ್ರ ಅಭಿನಯ, ನಮಗೆ ಜಾನಪದ ಸಂಗೀತ ಎಲ್ಲ, ಒಂದು ಶಿಶುನಾಳ ಶರೀಫ್ ವಿಚಾರ, ಬಸವಣ್ಣ ಶರಣ, ಕುವೆಂಪು ವಿಚಾರ, ಎಲ್ಲ ವಿಚಾರಗಳು ಬೇಂದ್ರೆ. ನಾನು ಚಿಕ್ಕ ವಯಸ್ಸು, ನಾನು 5 ವರ್ಷದ ಹುಡುಗ ಆಗಿದ್ದಾಗ ಶಿವರಾಮ್ ಕಾರಂತರು ಶಿಕಾಗೋಗೆ ಬಂದಿದ್ರು. ಆವಾಗ ಶಿವರಾಮ್ ಕಾರಂತರ ಮುಂದೆ ನಾನು ಬಬ್ರುವಾಹನ ಏಕಪಾತ್ರ ಅಭಿನಯ ನಂಗೆ 4-5 ವರ್ಷ ಹುಡುಗ ನಾನು ಮಾಡಿದ್ದೆ. ಸೊ ಅಪ್ಪ ಅಮ್ಮನಿಗೆ ನನ್ನ ಕರ್ನಾಟಕಕ್ಕೆ ಬರೋದು ಭಾಳ ಖುಷಿ ಆಯಿತು, ಭಾಳ ಅವ್ರಿಗೆ ಇಷ್ಟ ಆಯಿತು. ಆದರೆ ಸಿನಿಮಾಗೆ ಸೇರ್ಕೊಳ್ಳೋದು ಒಂದು ಸ್ವಲ್ಪ ಅವ್ರಿಗೆ ಕಸಿವಿಸಿ ಆಗಿರುತ್ತೆ. ಅವ್ರಿಗೆ ಅಷ್ಟೊಂದು ಸಿನಿಮಾದ ಬಗ್ಗೆ ಅಷ್ಟೊಂದು ಅವ್ರಿಗೆ ಇದು ನೀನು ಓದಿರೋದು ತಿಳ್ಕೊಂಡಿರೋದು ಸಿನಿಮಾಕ್ಕಿಂತ ನೀನು ಜಾಸ್ತಿ ಸಮಾಜಕ್ಕೆ ಮಾಡಬೇಕು ಅಂತ ಅವ್ರ ಯೋಚನೆ ಇತ್ತು. ಬಟ್ ಇವಾಗ ಭಾಳ ಸಂತೋಷದಲ್ಲಿ ಇದ್ದಾರೆ, ಬಟ್ ಖುಷಿಯಾಗಿದೆ. ಬಟ್ ಕರ್ನಾಟಕಕ್ಕೆ ಬರೋದಕ್ಕೆ ಅವ್ರು ಯಾವಾಗಲೂ ಕೂಡ ನನಗೆ ಬೆಂಬಲವಾಗಿ ನಿಂತಿದ್ರು. ಕರ್ನಾಟಕಕ್ಕೆ ಬರ್ತೀರಾ, ಜೊತೆಗೆ ಕರ್ನಾಟಕದಲ್ಲಿ ಯಾಕಂದ್ರೆ ನಮ್ಮ ಜನರೇಷನ್ಗೆಲ್ಲ ತಾವು ಪರಿಚಯ ಆಗಿರೋದು ಒಂದು ಸಿನಿಮಾಗಳ ಮುಖಾಂತರ. ಆ ದಿನಗಳು, ಸೂರ್ಯಕಾಂತಿ, ಹೀಗೆ ಮೈನಾ ಅಂತಕ್ಕಂಥ ಒಳ್ಳೆ ಸಿನಿಮಾಗಳನ್ನ ಕೊಡ್ತೀರಾ. ಎಲ್ಲ ಒಂದ್ ಕಡೆ ಈ ಸಿನಿಮಾ ತಮಗೆ ಒಂದು ರಾಜ್ಯದಲ್ಲಿ ಒಂದು ನೆಲೆ ಸಿಗೋಕೆ ಒಂದು ಗ್ರಿಪ್ ಕೊಡ್ತಾ ಅಂತ? ಖಂಡಿತ ಸಿನಿಮಾ ರಂಗ ನನಗೊಂದು ವೇದಿಕೆ ಕೊಟ್ಟಿದೆ, ಅದ್ರಲ್ಲಿ 2 ಮಾತಿಲ್ಲ. ನಾನು ಬಂದಿದ್ದೆ 21 ವರ್ಷದ ಹಿಂದೆ. ರಂಗಭೂಮಿ ಮುಖಾಂತರ ನಾವು ಹೆಂಗೆ ಸಾಮಾಜಿಕ ಪರಿವರ್ತನೆ ಮಾಡ್ಬೋದು ಅಂತ ನಾನು ಕೂಡ ಅಲ್ಲಿ ರಂಗಭೂಮಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದೆ. ನಾನು ನಾಟಕ ನಿರ್ದೇಶನ ಮಾಡ್ತಾ ಇದ್ದೆ, ಬೀದಿ ನಾಟಕಗಳ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ, ತುಳು ಯಕ್ಷಗಾನ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ. ಬೇರೆ ಕಡೆ ರಂಗಭೂಮಿನೇ ನನಗೆ ಭಾಳ ಆಸಕ್ತಿ ಇತ್ತು. ಯಾಕಂದರೆ ಅದರಿಂದ ಒಂದು ಪರಿವರ್ತನೆ ಮಾಡಬೇಕು ಅಂತ. ನಿಮಗೆ ಬೆಂಗಾಲ್ನಲ್ಲಿ ರುಸ್ತಂ ಬರೂಚಿ ಆಗಿರ್ಬೋದು, ಮರಾಠಿ ನಾಟಕಗಳು, ಈ ಹಿನ್ನೆಲೆ ನಾನು ಡಿಗ್ರಿ ಮಾಡಿದ್ದು ಮುಂಚೆ. ಬಟ್ ಅನಿರೀಕ್ಷಿತವಾಗಿ ನನಗೆ ಸಿನಿಮಾ ಅವಕಾಶ ಸಿಕ್ತು. ಸಿನಿಮಾ ಅನ್ನೋ ಪ್ರಪಂಚದ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ನಾನು ಚಿಕ್ಕ ವಯಸ್ಸಿನಲ್ಲಿ ಏಕಪಾತ್ರ ಅಭಿನಯಗಳು ಮಾಡಿದ್ರು ಕೂಡ ನನಗೆ ಸಿನಿಮಾ ರಂಗದಲ್ಲಿ ನಾನು ಅಷ್ಟೊಂದು ಸ್ಟಡಿನೂ ಮಾಡಿರಲಿಲ್ಲ. ಸಿನಿಮಾ ರಂಗ ಭಾರತದಲ್ಲಿ, ಕರ್ನಾಟಕದಲ್ಲಿ ಹೆಂಗಿರುತ್ತೆ ಅಂತ ನಮ್ಗೆ ಗೊತ್ತೂ ಇರಲಿಲ್ಲ.
ಸೊ ಆ ಟೈಮ್ನಲ್ಲಿ ನನಗೆ ಬಟ್ ಅದರಲ್ಲಿ ನನಗೂ ಒಳ್ಳೆ ಸಿನಿಮಾಗಳಲ್ಲಿ ಭಾಗವಹಿಸೋಕೆ ಒಂದು ಅವಕಾಶ ಸಿಕ್ಕಿದೆ. ಮತ್ತು ನನಗೂ ಕೂಡ ಮೈನಾ ಆಗಿರ್ಬೋದು, ನಮಗೆ ನಾಗಶೇಖರ್ ಅಂತವ್ರಾಗಿರ್ಬೋದು, ಮತ್ತು ಅನೇಕ ನನಗೆ ಲಾಂಚ್ ಮಾಡೋ ಅವಕಾಶ ಕೊಟ್ಟು ನರೇಂದ್ರ ಬಾಬು ಅವರಾಗಿರ್ಬೋದು, ಅನೇಕರು ನನಗೆ ಒಳ್ಳೆ ಒಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಯಾವತ್ತೂ ಮರೆಯೋಕ್ಕೆ ಪ್ರಶ್ನೆನೇ ಬರಲ್ಲ, ಅದಕ್ಕೆ ಕೃತಜ್ಞತೆಗಳಿದೆ. ಬಟ್ ಸಿನಿಮಾ ನನ್ನ ಮೂಲ ಗುರಿ ಆಗಿರಲಿಲ್ಲ ದರ್ಶನ್. ಯಾಕೆಂತಂದ್ರೆ ಈಗ ಸಿನಿಮಾ ಅಂತ ಬಂದಾಗ ಒಂದು ಸಿನಿಮಾ 2 ಸಿನಿಮಾ ಇಟ್ಟಾದ್ರೆ ಸಾಕು, ಸಿನಿಮಾನೇ ತನ್ನ ಪ್ರಪಂಚ, ಇದೇ ಒಂದು ಜೀವನ ಅಂತ ಅನ್ಕೊಂಡು ಸಾಕಷ್ಟು ಜನ ಈಗಲೂ ಇದ್ದಾರೆ. ಆದ್ರೆ ತಮಗೆ ಒಂದು ಬ್ಲಾಕ್ ಬಸ್ಟರ್ ಇಟ್ಟು ಒಂದು ಒಳ್ಳೆ ಮೂವಿನ ಕೊಟ್ಟ ಮೇಲೂ ಕೂಡ ಒಂದು ಸಿನಿಮಾ ಇಂಡಸ್ಟ್ರಿನ ಬಿಡ್ತೀರಾ, ಯಾಕೆ ಅಂತ? ಸಿನಿಮಾ ರಂಗದ ಬಿಡೋ ಪ್ರಶ್ನೆ ಬರಲ್ಲ. ಸಿನಿಮಾಗಳು ನನಗೆ ಇವಾಗಲೂ ಕೂಡ 1-2 ಸಿನಿಮಾ ರೆಡಿ ಆಗ್ತಾ ಇದೆ. ನಾನು ಸಿನಿಮಾ ರಂಗದಲ್ಲಿ ಮುಂದುವರ್ಸೋದು ಆ್ಯಸ್ ಅನ್ ಆ್ಯಕ್ಟರ್. ಯಾಕಂದರೆ ನಾನು ಒಬ್ಬ ನಟನಾಗಿ ಅಂದರೆ ಅದು ಒಂದು ನನ್ನ ಆಲೋಚನೆಗಳು ಸಿನಿಮಾ ರಂಗದಲ್ಲಿ ಬರಲ್ಲ. ನನ್ನ ಮುಖ ಬರ್ಬೋದು, ನನ್ನ ಎಕ್ಸ್ಪ್ರೆಷನ್ ಬರ್ಬೋದು, ನನ್ನ ಬಾಡಿ ಲ್ಯಾಂಗ್ವೇಜ್ ಬರ್ಬೋದು, ನನ್ನ ವಾಯ್ಸ್ ಬರ್ಬೋದು. ಬಟ್ ಎಲ್ಲೂ ಕೂಡ ನನ್ನ ಆಲೋಚನೆಗಳು, ನಾನು ಯೋಚನೆ ಮಾಡೋ ರೀತಿ, ಸಮಾಜ ಕಟ್ಟೋ ರೀತಿ, ಇದು ಯಾವುದು ಸಿನಿಮಾ ನಾನು ತೋರ್ಸೋಕ್ಕಾಗಲ್ಲ. ಬಿಕಾಸ್ ಐ ಆಮ್ ಅನ್ ಆ್ಯಕ್ಟರ್. ಬಟ್ ಅದ್ರ ಜೊತೆ ಚಳುವಳಿ ಅಂದಾಗ ನಮ್ಮ ವಿಚಾರಗಳು ಮುಖ್ಯ ಆಗುತ್ತೆ, ನಮ್ಮ ವ್ಯಕ್ತಿತ್ವ ಮುಖ್ಯ ಆಗುತ್ತೆ, ನಮ್ಮ ಸಿದ್ಧಾಂತ ಮುಖ್ಯ ಆಗುತ್ತೆ, ನಮ್ಮ ಕನಸುಗಳನ್ನು ನಾವು ನನಸು ಮಾಡ್ಬೋದು, ಬೇರೆಯವ್ರ ಬದುಕನ್ನು ಕೂಡ ಉತ್ತಮಗೊಳಿಸ್ಬೋದು, ಸಾಧ್ಯತೆಗಳಿರುತ್ತೆ. ಸೊ ನಾನು ಸಿನಿಮಾನೂ ಕೂಡ ನಮಗೆ ಮುಖ್ಯ. ಅಂದರೆ ಒಂದು ರೀತಿ ಅದೇ ನನ್ನ ವೃತ್ತಿ. ಮತ್ತು ಅದು ಕೂಡ ನಾನು ವೇದಿಕೆ ಕೊಟ್ಟಿದೆ. ಒಳ್ಳೆ ಕತೆ ಬಂದರೆ, ಒಳ್ಳೆ ಟೀಮ್ ಇದ್ದರೆ ಅದಕ್ಕೆ ಪ್ರೊಡ್ಯೂಸರ್ಗೆ ದುಡ್ಡು ವಾಪಸ್ ಬರೋಂಗೆ ನಾವು ನೋಡ್ಕೊಳ್ಳೇಬೇಕು. ಬಟ್ ಸಿನಿಮಾಗಳಿಗಿಂತ ಸಮಾಜ ಕಟ್ಟೋದು ನಮ್ಮ ಮೂಲ ಉದ್ದೇಶನೇ. ಯಾಕಂದರೆ ಸಿನಿಮಾದಲ್ಲಿ ವೈಯಕ್ತಿಕವಾಗಿ ನನ್ನ ಲಾಭ ಆಗುತ್ತೆ, ನನಗೆ ಒಂದು ರೀತಿ ಬ್ಯಾಂಕ್ ಬ್ಯಾಲೆನ್ಸ್ಗೆ ಒಳ್ಳೇದಾಗುತ್ತೆ, ನನಗೆ ಪರ್ಸ್ನಲ್ ಬಿಲ್ಡಪ್ ಬರುತ್ತೆ, ನಾನು ಹೆಡ್ಲೈನ್ಸ್ ಬರ್ತೀವಿ, ಅದು ನನಗೆ ಮುಖ್ಯ ಅಲ್ಲ. ನಮಗೆ ಕರ್ನಾಟಕ ಬೆಳಿಬೇಕು, ನಮಗೆ ಒಂದು ಉತ್ತಮ ಸಮಾಜ ಆಗಬೇಕು, ಭಾರತ ಬಲಿಷ್ಠ ಆಗಬೇಕು. ನನ್ನಂತೂ ಯಾರು ಈ ರಾಜ್ಯದಿಂದ ನಮ್ಮ ತಂದೆ ತಾಯಿಗೆ ಎಷ್ಟೋ ಸಿಕ್ಕಿದೆ, ನಮ್ಮ ತಾತಾಜಿಗಳಿಗೆ ಎಷ್ಟೋ ಸಿಕ್ಕಿದೆ, ನನಗೂ ಅದರಿಂದ ಎಷ್ಟೋ ಲಾಭ ಪಟ್ಟಿದ್ದೀನಿ, ನಾನು ಜಾಸ್ತಿ ವಾಪಸ್ ಕೊಡಬೇಕು ಸಮಾಜದಲ್ಲಿ ಅಂತ ಉದ್ದೇಶ ಇಟ್ಕೊಂಡು ಬಂದಿರೋದ್ರಿಂದ ಅದನ್ನೇ ಮುಂದುವರ್ಸೋದು ನನ್ನ ಉದ್ದೇಶ. ಇತ್ತೀಚೆಗೆ ನಾವು ನೋಡ್ತಾ ಹೋಗೋದಾದ್ರೆ ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರು ಇರ್ಬೋದು, ಮತ್ತೆ ತಮಿಳುನಾಡಲ್ಲಿ ವಿಜಯ್ ಅವರು ಇರ್ಬೋದು, ಇದೇ ರೀತಿ ಸಿನಿಮಾದಲ್ಲೇ ಒಂದಷ್ಟು ಸಂದೇಶಗಳ ಮೂಲಕ ಮೂವಿಯನ್ನು ಮಾಡಿ, ಜೊತೆಗೆ ಮನೋರಂಜನೆ ಮೂವಿಯನ್ನು ಮಾಡಿ ಇವತ್ತೊಂದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾಕಂತಾರೆ ಅವರ ಒಂದು ಫ್ಯಾನ್ ಫಾಲೋಯಿಂಗ್ ಇರ್ಬೋದು, ಮತ್ತೆ ಅವರು ಮಾಡಿರ್ತಕ್ಕಂಥ ಒಂದಷ್ಟು ಸೇವೆ ಇರ್ಬೋದು, ಇವನ್ನೆಲ್ಲ ಗುರುತಿಸಿ ಈಗ ರಾಜಕೀಯ ಎಂಟ್ರಿ ಕೊಟ್ಟಿದ್ದಾರೆ. ಸೊ ನೀವು ಅದೇ ರೀತಿಯಾಗಿ ಒಂದೊಳ್ಳೆ ಮೂವಿಗಳನ್ನು ಮಾಡಿಕೊಂಡು ಒಂದು ಸಾಮಾಜಿಕ ಸಂದೇಶ ಕೊಡುವಂಥ ಮೂವಿಗಳನ್ನು ಮಾಡಿಕೊಂಡು ರಾಜಕೀಯ ಎಂಟ್ರಿ ಕೊಡ್ಬೋದಾಗಿತ್ತಲ್ವ ಅಂತ. ಪವನ್ ಕಲ್ಯಾಣ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳೇ. MGR, ಜಯಲಲಿತಾ ಅವರೆಲ್ಲ ಇದ್ರು, ಬಹಳ ದೊಡ್ಡ ಸೂಪರ್ ಸ್ಟಾರ್ಗಳು, ಅದ್ರಲ್ಲಿ 2 ಮಾತಿಲ್ಲ. ಸಿನಿಮಾದಲ್ಲಿ ಬೆಳೆದ ಮೇಲೆ ಅವರು ಒಂದು ರೀತಿ ಪಾಲಿಟಿಕ್ಸ್ಗೆ ಬರಬೇಕು ಅಂತ ಬಂದಿರೋರು. ಆ್ಯಂಡ್ ಅಫ್ಕೋರ್ಸ್ ಪಾಲಿಟಿಕ್ಸ್ನಲ್ಲಿ ಪ್ರತಿಯೊಬ್ಬರಿಗೂ ಅವರವರ ರೀತಿಯಲ್ಲಿ ಸೇರಿಕೊಂಡು ಇನ್ವಾಲ್ವ್ ಆಗಿ ಒಂದು ಸ್ವಾತಂತ್ರ್ಯ ಇದೆ, ಅದು ಒಳ್ಳೆಯದೇ. ಅವರು ಜನಸೇವೆಗೆ ಎಂಟ್ರಿ ಆಗ್ತಿರೋದು. ಬಟ್ ಅವರೆಲ್ಲ ಮೂಲತಃ ಆ್ಯಕ್ಟರ್ಸ್ ಆಗಿ, ಸ್ಟಾರ್ಗಳಾಗಿ, ಸೂಪರ್ ಸ್ಟಾರ್ಗಳಾಗಿ ಬಂದಿರೋರು. ನಾನು ಮೂಲತಃ ಒಬ್ಬ ಸಮಾಜ ಸೇವಕ, ಒಂದು ಹೋರಾಟಗಾರ, ಒಂದು ಚಳುವಳಿ ಮಾಡ್ಕೊಂಡು ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದಿರೋನು. ನನಗೆ ಸಿನಿಮಾ ಅನ್ನೋದು ಅನಿರೀಕ್ಷಿತ. ಸಿನಿಮಾ ಅನ್ನೋದು ಉದ್ದೇಶ ಆಗಿರಲಿಲ್ಲ. ಸಿನಿಮಾ ಅನ್ನೋದು ನನಗೆಲ್ಲೋ ಒಂದು ಕಡೆ ಅದು ನಮ್ಮ ಒಂದು ವೇದಿಕೆ ಕೊಟ್ಟಿದೆ. ಬಟ್ ಸಿನಿಮಾ ರಂಗದಲ್ಲೇ ಕೂತ್ಕೊಂಡು ನಾನು ಸುಮ್ಮನೆ ಇದ್ದು ಸೂಪರ್ ಸ್ಟಾರ್ ಆಗೋವರೆಗೂ ಅಂದರೆ ನಾನು ಸಮಾಜದ ನನ್ನ ಕೊಡುಗೆ ಏನೂ ಕೊಡ್ತಾ ಇಲ್ಲ. ನಿಜ ಹೇಳ್ತೀನಿ ದರ್ಶನ್ ತಮ್ಮ, ಯಾವ್ದು ಗೊತ್ತಾ ಭಾಳ ಕಷ್ಟ. ಇಷ್ಟೊಂದು ವಿಚಾರ ಇದ್ರೂ ಕೂಡ, ಸಮಾಜದಲ್ಲಿ ಇಷ್ಟೊಂದು ಅನ್ಯಾಯಗಳು ಆಗಿದ್ರೂ ಕೂಡ ಅದನ್ನು ನಾವು ಮಾತಾಡೋಕ್ಕಾಗದೇ ಇದ್ರೆ, ಅದನ್ನು ಸರಿಪಡಿಸೋಕ್ಕಾಗದೇ ಇದ್ರೆ ಅದೇ ಭಾಳ ಒಂದು ಹಿಂಸೆ. ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಂಡು ದುಡ್ಡು ತೊಗೋಬೇಕು ಅಂದರೆ ಅದೇ ನಮಗೆ ಭಾಳ ಒಂದು ದುಡ್ಡು ತೊಗೊಂಡು ಆ್ಯಕ್ಟ್ ಮಾಡಬೇಕು ಅಂದರೆ ಅದಕ್ಕಿಂತ ಒಂದು ರೀತಿ ಅದೊಂದು ಜೈಲಿಗೆ ಹಾಕಿರೋದಕ್ಕಿಂತ ಒಂದು ರೀತಿ ಹಿಂಸೆ ಆಗುತ್ತೆ. ಸೊ ನನಗಾಗಲೇ ಸಾಕಷ್ಟು ಸಿಕ್ಕಿದೆ. ಸಿನಿಮಾ ರಂಗಕ್ಕಿಂತ ಮುಂಚೆಯಿಂದನೂ ನನಗೆ ಸಾಕಷ್ಟು ಸವಲತ್ತು, ಎಲ್ಲ ರೀತಿ ಪ್ರಿವಿಲೇಜಸ್ ಸಿಕ್ಕಿದೆ. ನಾನು ಸಿನಿಮಾ ರಂಗದಲ್ಲಿ ಒಂದು ಪ್ಯಾಷನಿಂದ ಮಾಡಿದೆ, ಅದು ಚೆನ್ನಾಗಾಯಿತು. ಕೆಲವು ಸರಿ ಸುಮಾರಾಗಾಯಿತು. ಬಟ್ ಓವರಾಲ್ ನಾನು ಇದನ್ನೇ ಮುಂದುವರಿಸ್ಕೊಂಡು ನಾನು ಸ್ಟಾರ್ ಆಗೋ ತನಕ ಕಾಯ್ಕೊಂಡು ಕೂತಿದ್ರೆ ಅದು ನನ್ನ ಜೀವನಕ್ಕೆ, ನನ್ನ ಗುರಿಗೆ, ನನ್ನ ಒಂದು ಉದ್ದೇಶಗಳಿಗೆ, ನನ್ನ ಒಂದು ವ್ಯಕ್ತಿತ್ವಕ್ಕೆ ಅದು ಆಗ್ಬರಲ್ಲ. ಸಿನಿಮಾನೇ ಬೇರೆ, ರಾಜಕೀಯನೇ ಬೇರೆ, ತಮ್ಮ ಉದ್ದೇಶ ಬೇರೆ ಬೇರೆ. ಹೌದು, ಕ್ಷೇತ್ರಗಳು. ಬಟ್ ಸಿನಿಮಾ ಅಂದರೆ ಏನು ಗೊತ್ತಾ, ಇಟ್ಸ್ ವ್ಯಾಪಾರದ ರಂಗ ದರ್ಶನ್ ತಮ್ಮ. ಅದು ಒಂದು ವ್ಯಾಪಾರದ ಮಾಧ್ಯಮ, ಅದು ಒಂದು ವ್ಯಾಪಾರದ ರಂಗ. ಅಲ್ಲಿ ಏನು ಗೊತ್ತಾ, ಮುಖ್ಯ ಇರೋದು ದುಡ್ಡೇ. ನೀವು ದುಡ್ಡನ್ನು ಹಾಕ್ಬೇಕು ಸಿನಿಮಾಗೆ, ಅದನ್ನು ವಾಪಸ್ ರಿಕವರಿ ಮಾಡಬೇಕು, ಅದು ಒಂದು ಆ ರೀತಿ ನಡೆಯುತ್ತೆ. ನಮ್ಮ ಉದ್ದೇಶ ಜನರ ಬದುಕನ್ನು ಉತ್ತಮಗೊಳಿಸ್ಬೇಕು. ನಮ್ಮ ಉದ್ದೇಶ ನನಗೆ ಸಿಕ್ಕಿರೋ ಎಲ್ಲ ರೀತಿಯ ಅವಕಾಶ ನಾನು ಸಮಾಜಕ್ಕೆ ವಾಪಸ್ ಕೊಡಬೇಕು. ಸೊ ಆ ದಿಕ್ಕಿನಲ್ಲಿ
ಸಿನಿಮಾದವ್ರು ಮಾಡ್ತಿರೋರು ಎಷ್ಟೋ ಜನ ಪ್ರತಿಭಾವಂತರಿದ್ದಾರೆ, ಭಾಳ ಸಂತೋಷ ಆಗುತ್ತೆ. ಇನ್ನೂ ಹೆಚ್ಚು ಪ್ರತಿಭಾವಂತರು, ಕಾಳಜಿ ಇರೋರು, ಒಳ್ಳೆ ಡೈರೆಕ್ಟರ್ಸ್, ರೈಟರ್ಸು, ಒಳ್ಳೆ ರೀತಿ ಪ್ರೊಡ್ಯೂಸರ್ಸ್, ಆ್ಯಕ್ಟರ್ಸ್, ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲರೂ ಇಂಡಸ್ಟ್ರಿಗೆ ಬರಬೇಕು, ಇಂಡಸ್ಟ್ರಿನ ಬೆಳಿಬೇಕು. ಬಟ್ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಅದು ಬರೀ ಒಳಗಡೆಯಿಂದ ಬೆಳೆಯೋದಕ್ಕಷ್ಟೇ ಅಲ್ಲ. ಒಂದು ಸಿನಿಮಾನು 2 ಸಿನಿಮಾ ಅಲ್ಲ, ಹೊರಗಡೆಯಿಂದ ಭಾಳ ದೊಡ್ಡ ಚಳುವಳಿಗಳು ಮಾಡಿ, ಒಂದು ಪರಿವರ್ತನೆ ರೀತಿ ಮಾಡಿ, ಒಂದು ರಾಜಕೀಯ ರೀತಿಯಲ್ಲಿ ಒಂದು ಪರಿವರ್ತನೆ ಆದರೆ ಅವಾಗ ಸಿನಿಮಾ ರಂಗಕ್ಕೂ ಭಾಳ ಒಳ್ಳೆಯದಾಗುತ್ತೆ. ಯಾಕೆ ನೀವು ನೋಡಿ ತಮಿಳ್ನಾಡು ಮತ್ತು ನೀವು ಕೇರಳ ಒಳ್ಳೊಳ್ಳೆ ಚಿತ್ರಗಳು ತರ್ತಾ ಇದ್ದಾರೆ ಅಂದರೆ ಅವರೇನು ನಮ್ಗಿಂತ ಜಾಸ್ತಿ ಬುದ್ಧಿವಂತರು ಇರೋಕ್ಕೆ ಸಾಧ್ಯ ಇಲ್ಲ, ಅವರೇನು ನಮಗಿಂತ ಜಾಸ್ತಿ ಕಾಳಜಿ ಇರೋದು ಸಾಧ್ಯ ಇಲ್ಲ. ಬಟ್ ಅವರ ರಾಜ್ಯಗಳಲ್ಲಿ ಭಾಳ ದೊಡ್ಡ ಮಟ್ಟದ ಪೊಲಿಟಿಕಲ್ ಪರಿವರ್ತನೆಗಳಾಗಿದೆ. ನಮ್ಮ ರಾಜ್ಯದಲ್ಲಿ ನಾವು ಯಾಕೆ ಒಂದು ರೀತಿ ಈ ಹಿಂದಿಯನ್ ಡೆಲ್ಲಿಗೆ ನಾವು ಯಾಕೆ ಗುಲಾಮರಾಗಬೇಕು? ನಾವು ಯಾಕೆಲ್ಲ ಒಂದು ಕಡೆ ಹೈಕಮಾಂಡ್ ಅಂದ್ಕೊಂಡು ಫ್ಲೈಟು, ಜೆಟ್ಟು, ಪ್ಲೇನ್ ತೊಗೊಂಡು ಅಥವಾ ಟ್ರೈನ್ ತೊಗೊಂಡು ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಅವ್ರು ಹೇಳಿದ್ ಕೇಳಬೇಕು? ನಮ್ಮ ರಾಜ್ಯದಲ್ಲಿ ನಮ್ಮ ವಿಚಾರಗಳು, ನಮ್ಮ ಸಮಸ್ಯೆಗಳು ನಾವು ಬಗೆಹರಿಸ್ಬೇಕು. ಸೊ ಆ ಒಂದು ಪ್ರಾದೇಶಿಕತೆ, ಆ ಒಂದು ನಮಗೆ ಸಿಗಬೇಕಾಗಿರೋ ನಿಜವಾದ ನ್ಯಾಯ ನಮ್ಮ ಜನರಿಗೆ ಒಳ್ಳೇದಾಗಬೇಕು. ಸೊ ಆ ದಿಟ್ಟನ್ನ ನಾವು ಕೆಲಸ ಮಾಡಿದ್ರೆ ನಾವು ಕೂಡ ಸಮಾಜಕ್ಕೂ ಒಳ್ಳೇದಾಗತ್ತೆ, ಅದರಿಂದ ಚಿತ್ರರಂಗಕ್ಕೂ ಭಾಳ ಒಳ್ಳೆ ಬೆಳವಣಿಗೆ ಆಗುತ್ತೆ. ಸರ್, ಸಿನಿಮಾ ರಂಗ ಅಂತ ಬಂದಾಗ ಇತ್ತೀಚೆಗೆ ನೋಡ್ತಾ ಇರ್ತಕ್ಕಂಥ ಸಿನಿಮಾ ರಂಗಕ್ಕೂ ತಾವು ಇದ್ದಂಥ ಸಂದರ್ಭದಲ್ಲಿ, ತಾವೊಂದು ಅಭಿನಯ ಮಾಡ್ತಂಥ ಸಂದರ್ಭದಲ್ಲಿ, ಮೂವಿ ರಿಲೀಸ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಇದ್ದ ಚಿತ್ರರಂಗಕ್ಕೂ ಏನೆಲ್ಲ ಡಿಫ್ರೆನ್ಸ್ ಇದೆ ಸರ್ ನೋಡ್ತಾ ಇದ್ರೆ? ಅನೇಕ ಡಿಫ್ರೆನ್ಸಸ್ಗಳು ಬರ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಮೈನಾದಲ್ಲಿ ನಾವು ಒಂದು ಕ್ಯಾಮರಾ ರೀಲ್ನ ಶೂಟ್ ಮಾಡಿದ್ವಿ. ಇವಾಗ ಭಾಳ ಡಿಜಿಟಲ್ ಆಗಿ ಬಂದಿದೆ, ಅದರಿಂದ ಬೇರೆ ಬೇರೆ ರೀತಿ ಬೆನಿಫಿಟ್ಸ್ ಬರುತ್ತೆ. ಡಿಜಿಟಲ್ ರೀತಿನಲ್ಲಿ ನಮಗೆ ಅಫ್ಕೋರ್ಸ್ ಒಂದು ರೀತಿ ಖರ್ಚು ಉಳಿಯುತ್ತೆ, ಬಟ್ ಅಫ್ಕೋರ್ಸ್ ಅದು ಕೂಡ ಇಟ್ಸ್ ಮೇಕ್ಸ್ ಮೋರ್ ಡೆಮೋಕ್ರಟೈಸ್ಡ್ ಆ್ಯಂಡ್ ಮೋರ್ ರೀಚಬಿಲಿಟಿ ಭಾಳ ಇರುತ್ತೆ, ಅದು ಗುಡ್. ಮತ್ತು ಎರಡನೇದು ಏನಾಗುತ್ತೆ, ಮುಂಚೆ ನಮಗೆ ಮೀಡಿಯಾನು ಬೇರೆ ಥರ ಇತ್ತು. ನನಗೆ ಆ ದಿನಗಳು ಇನ್ನೂ ಜ್ಞಾಪಕ ಇದೆ. ಆ ದಿನಗಳ ಟೈಮ್ನಲ್ಲಿ ಎಷ್ಟೋ ಒಂದು 100 ಜನ ಮೀಡಿಯಾದವರು, ಪತ್ರಿಕೆ ಮೀಡಿಯಾದವರು ಎಲ್ಲರೂ ಕೂತ್ಕೊಂಡು ಬರೀತಾ ಇದ್ರು. ಇದು ವಾಸ್ ಮಚ್ ಮೋರ್ ರೈಟಿಂಗು, ನಾವು ಅಲ್ಲಿ ಮಾತು ಚರ್ಚೆ ನಡೀತಾ ಇತ್ತು. ಇವಾಗ ಮೀಡಿಯಾ ಇಸ್ ಮಚ್ ಮೋರ್ ಡಿಜಿಟಲ್ ಮೀಡಿಯಾ, ಟಿವಿ ಮೀಡಿಯಾ, ಈ ರೀತಿ ಫೋಕಸ್ ಜಾಸ್ತಿ ಇದೆ. ಈ ರೀತಿ ಒಂದು ಅಲ್ಲಿ ಪತ್ರಿಕೆ ಮೀಡಿಯಾದವರು ಇರೋದೇ ಇಲ್ಲ. ಸೊ there is a growing difference, but at the same time, and of course OTT ಪ್ಲಾಟ್ಫಾರ್ಮ್ಸ್ಗಳು ಬಂದು ಎಷ್ಟೋ ಬದಲಾವಣೆ ಆಗಿದೆ. ಆ ಕಾನ್ಸೆಪ್ಟ್ ಅನ್ನೋದು ಮುಂಚೆ ಇರಲಿಲ್ಲ. ಅದರಿಂದ ನಮಗೆ ಥಿಯೇಟರ್ಗೆ ಹೋಗಿ ಥಿಯೇಟರ್ ನೋಡೋ ಒಂದು ರೀತಿ ಕಲ್ಚರೇ ಕಡಿಮೆ ಆಗ್ತಾ ಇದೆ. ಸೊ ಅದು ಕೂಡ ಥಿಯೇಟರ್ಸ್ಗಳು ಮುಚ್ಚಿ, ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಎಲ್ಲ ಸಂಪೂರ್ಣ ಎಷ್ಟೋ ಮುಚ್ಚೋಗಿದೆ. ಅಫ್ಕೋರ್ಸ್ ಬೆಂಗಳೂರು ಏರಿಯಾಗಳಲ್ಲಿ ಇವಾಗ ಶಾಪಿಂಗ್ ಮಾಲ್ಸ್ ಒಂದು 50 ದಿನ ಥಿಯೇಟರ್ ಅಲ್ಲಿ ಓಡಾಡೋದು ತುಂಬಾ ಕಷ್ಟ ಇದೆ ಈಗ. ಮುಂಚೆ ನಮ್ಗೆ ಏನಿತ್ತು ಅಂದ್ರೆ ಆ ದಿನಗಳಾಗಿರ್ಬೋದು, ಮೈನಾ ಆಗಿರ್ಬೋದು, ಇವೆಲ್ಲ 22 ಥಿಯೇಟರ್ಗಳು 100 ದಿನ ಓಡಿದೆ. ಬಟ್ ಇವತ್ತಿನ ದಿನ 100 days ಕಾನ್ಸೆಪ್ಟು ಹೊರಟೋಗ್ಬಿಟ್ಟಿದೆ. ಅದು ಒಂದು ರೀತಿ ಹೋಗಿದೆ. ಇವಾಗ ಫಸ್ಟ್ ವೀಕೆಂಡ್ನಲ್ಲೇ ನೀವು ಒಂದು ರೀತಿ ಅಮೌಂಟನ್ನು ನೀವು ಎಳ್ಕೋಬೇಕು, ಮತ್ತು ಯು ಮಸ್ಟ್ ರಿಕವರ್ ಆ್ಯಂಡ್ OTT ಪ್ಲಾಟ್ಫಾರ್ಮ್ಸ್ ಇರ್ತಾರೆ. ಸೊ ದೇರ್ ಇಸ್ ಅ ಡಿಫ್ರೆಂಟ್ ವೇ ಆಫ್ ಮಾರ್ಕೆಟಿಂಗ್, ಬಟ್ ಅಟ್ ದ ಸೇಮ್ ಟೈಮ್ ನಾವು ಹಳೆಯ ರೀತಿಯಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ. ವಿ ಮಸ್ಟ್ ಗ್ರೋ ಆ್ಯಂಡ್ ಮೋಲ್ಡ್ ವಿತ್ ದ ಚೇಂಜಿಂಗ್ ಟೆಕ್ನಾಲಜಿ, ವಿ ಮಸ್ಟ್ ಗ್ರೋ ಆ್ಯಂಡ್ ಮೋಲ್ಡ್ ವಿತ್ ದ ಚೇಂಜಿಂಗ್ ರೀತಿ ಅಡ್ವಾನ್ಸ್ಮೆಂಟ್ಸ್. ಸೊ ಆ ರೀತಿಯಲ್ಲಿ ಹೌದು, ಸಿನಿಮಾ ರಂಗಕ್ಕೆ ಈಸ್ ಗೋಯಿಂಗ್ ಥ್ರೂ ಅ ಗ್ರೋಯಿಂಗ್ ಪ್ರಾಸೆಸ್, ಬಟ್ ನಮಗೆ ವಿ ನೀಡ್ ಯಂಗ್ ಎನರ್ಜಿ ಬೇಕಾಗುತ್ತೆ, ಹೊಸ ಐಡಿಯಾಸ್ ಬೇಕಾಗುತ್ತೆ. ಮತ್ತು ಸಿನಿಮಾ ರಂಗದಲ್ಲಿ ಈ ಸ್ಟಾರ್ ಕಲ್ಚರ್ ಅನ್ನೋದು ಏನಿರುತ್ತೆ, ಈ ಹೀರೋ ಸೆಂಟ್ರಿಸಿಸಮ್ ಏನಿರುತ್ತೆ, ಇದನ್ನು ನಾವು ಖಂಡಿತ ನಾವು ಅಂಡರ್ಮೈನ್ ಮಾಡಿಲ್ಲ, ಇದನ್ನು ಒಂದು ಸ್ವಲ್ಪ ಕೆಳಗಿಳಿಸಿಲ್ಲ ಅಂದರೆ ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಇಂಡಸ್ಟ್ರಿ. ಈ ಇಂಡಿವಿಜುವಲ್ಸ್ಗಳಿಗೆ ಅಷ್ಟೊಂದು ನೋಡಿ ದರ್ಶನ್ ತಮ್ಮ, ಒಬ್ಬ ನಟ, ಒಬ್ಬ ಹೀರೋ ಅಂತಲೇ ಇಟ್ಕೊಳ್ಳಿ, ಒಬ್ಬ ಹೀರೋನ ಪಾತ್ರ ಅವನ ಅಭಿನಯಿಸ್ತಾನೆ. ಅದಕ್ಕೆ ಮಾರ್ಕೆಟಿಂಗ್ ಫೋರ್ಸಸ್ಗೆ ಅವನು ಒಂದು ಕಾರಣ ಆಗ್ತಾನೆ. ಆದರೆ ದ ಕ್ರಿಯೇಟಿವ್ ಸಕ್ಸಸ್ ಆಫ್ ದ ಸಿನಿಮಾ ಹೀರೋ ಮೇಲೆ ನಿಂತಿರೋದು. ದಿ ಎಕನಾಮಿಕ್ ಸಕ್ಸಸ್ ಅದು ಹೀರೋಯಿನ್ನು, ಬ್ಯಾನರು ಮತ್ತು ಡೈರೆಕ್ಟರ್ ಇವರೆಲ್ಲ ಕಾರಣಕರ್ತರಾಗ್ತಾರೆ ಮಾರ್ಕೆಟಿಂಗ್ ರೀತಿಯಲ್ಲಿ. ಬಟ್ ದ ಕ್ರಿಯೇಟಿವ್ ಸಕ್ಸಸ್ ಆಫ್ ಅ ಸಿನಿಮಾ ಅಂದರೆ ಅಲ್ಲ ರೈಟರ್ಗಳು, ಟೆಕ್ನಿಷಿಯನ್ಗಳು ಈ ರೀತಿ ಭಾಳ ಕಾರಣಕರ್ತರಾಗ್ತಾರೆ. ಆದರೂ ಕೂಡ ನಾವು ಯಾಕೆ ಈ ಹೀರೋಗಳಿಗೆ ಅಷ್ಟೊಂದು ಬಿಲ್ಡಪ್ ಕೊಡ್ತೀವಿ? ಅವರ ಕೊಡುಗೆ ಒಂದು ಸಿನಿಮಾದ ಯಶಸ್ಸಿಗೆ ಎಷ್ಟು ಕಡಿಮೆ ಇದ್ದರೂ ಕೂಡ ಅವ್ರಿಗೆಲ್ಲ ರೀತಿ ಓವರ್ ಬಿಲ್ಡಪ್ ಕೊಡ್ತೀವಿ. ಅದು ಇವತ್ತಿನ ದಿನ ಜನರಿಗೆ ಜಾಗೃತಿ ಆಗ್ತಾ ಇದೆ. ಈ ಹೀರೋಗಳಿಂದ ಏನು ಇವ್ರಿಗೆ ಯಾಕೆ ಇಷ್ಟೊಂದು ಬಿಲ್ಡಪ್? ನಾವೆಲ್ಲ ಸರಿ ಸಮಾನ. ಹೀರೋ ಒಬ್ಬ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ನಾನೊಬ್ಬ ಆಟೋ ಡ್ರೈವರು, ನಾನೊಬ್ಬ ಪೌರ ಕಾರ್ಮಿಕ, ನಾನು ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತೀನಿ, ನಮ್ಮ ಕೆಲಸ ಅವ್ರು ಮಾಡ್ತಾರೆ ಅನ್ನೋ ಒಂದು ಮನಸ್ಥಿತಿ ಬಂದಷ್ಟು ಅದು ರಾಜ್ಯಕ್ಕೂ ಒಳ್ಳೆಯದು, ಅದು ಸಿನಿಮಾ ರಂಗಕ್ಕೂ ಒಳ್ಳೆಯದು. ಅದು ಒಂದು ರೀತಿ ನಿಜವಾಗ್ಲೂ ಒಂದು ಪರಿವರ್ತನೆಗೆ ಒಂದು ಕಾರಣ ಆಗ್ತಾ ಇದೆ. ಅದು ಇಸ್ ಆಲ್ಸೋ ಅ ಗುಡ್ ಥಿಂಗ್. ಸೊ ಆ ನಿಟ್ಟಿನಲ್ಲಿ ದಿಸ್ ಹೀರೋ ಅಬ್ಸೆಷನ್ ಇದೆಲ್ಲ ಸ್ವಲ್ಪ ಕಡಿಮೆ ಆದಷ್ಟು ಅದು ಒಂದು ಸಮಾಜಕ್ಕೂ ಒಳ್ಳೆಯದು, ಚಿತ್ರರಂಗಕ್ಕೂ ಒಳ್ಳೆಯದು. ಇತ್ತೀಚೆಗೆ ನೋಡ್ತಾ ಹೋಗೋದಾದ್ರೆ
ಅಂದ್ರೆ ಒಂದು ಸಿನಿಮಾ ಬಂತು ಅಂದಾಗ ಯಾವ್ದಾದ್ರು ಒಂದು ಸಾಮಾಜಿಕ ಸಂದೇಶ ಹೊತ್ತು ತಂದಂತ ಮೂವಿ ಒಂದು 15 ದಿನ ಓಡ್ತಕ್ಕಂಥ ತುಂಬಾ ಕಡಿಮೆ ಈಗ. ಯಾಕೆಂತಂದ್ರೆ ಒಂದು 25 ದಿನಕ್ಕೆ ಒಂದು ಥಿಯೇಟರ್ ಇಂದ ಹೊರಗಡೆ ಬಂದ್ಬಿಡುತ್ತೆ. ಬಟ್ ಯಾಕೆ ಸಾಮಾಜಿಕ ಸಂದೇಶ ಹೊರ್ತಕ್ಕಂಥ ಮೂವಿನ ಜನ ಒಪ್ಕೋತಿಲ್ಲ ಅಂತ? ದರ್ಶನ್ ತಮ್ಮ, ಸಾಮಾಜಿಕ ಸಂದೇಶ ನೀವು ಸಾರಬೇಕು ಅಂದ್ರೆ ಬನ್ನಿ ಚಳುವಳಿಗೆ ಬನ್ನಿ, ಬನ್ನಿ ಹೋರಾಟಕ್ಕೆ ಬನ್ನಿ, ಬನ್ನಿ ಸಮಾಜ ಸೇವೆಗೆ ಬನ್ನಿ, ಬನ್ನಿ ಜನರ ಬದುಕಿನ ಉತ್ತಮಗೊಳಿಸೋಣ ಬನ್ನಿ. ಸಿನಿಮಾ ಅನ್ನೋದು ಒಂದು ಚಿತ್ರರಂಗ, ಒಂದು ಉದ್ಯಮ, ಒಂದು ವ್ಯಾಪಾರದ ಇಂಡಸ್ಟ್ರಿ, ಬಿಸ್ನೆಸ್. ಇಟ್ ಈಸ್ ಅ ಬಿಸ್ನೆಸ್. ಸೊ ಅಲ್ಲಿ ಬಂದು ನಾನು ಸಂದೇಶ ಸಾರ್ತೀನಿ ಅಂದರೆ ಸಾಧ್ಯ? ನೀವು ಒಂದು ಒಳ್ಳೆ ಸಿನಿಮಾ ಮಾಡಪ್ಪ, ನೀವೊಂದು ಜನರಿಗೆ ಇಷ್ಟ ಆಗೋ ಸಿನಿಮಾ ಮಾಡಪ್ಪ, ನೀನು ಒಂದು ಹಾಕಿದ ದುಡ್ಡನ್ನು ರಿಕವರಿ ಮಾಡೋ ಸಿನಿಮಾ ಮಾಡಿ, ಆವಾಗ ಸಿನಿಮಾ ರಂಗ ಕೊಡು. ಸಿನಿಮಾ ರಂಗದಲ್ಲಿ ನಾನು ಸಂದೇಶ ಸಾರ್ತೀನಿ ಅಂದರೆ ಅದು ಒಳ್ಳೆ ಸಿನಿಮಾ ಮಾಡಿದೆ, ಅದು ಸಂದೇಶ ತಪ್ಪಲ್ಲ, ಅದು ನೀವು ಸಿನಿಮಾ ಇಂಡಸ್ಟ್ರಿನ ಅರ್ಥ ಮಾಡ್ಕೊಂಡಿಲ್ಲ. ಇಂಡಸ್ಟ್ರಿ ನಮಗೆ ಅಫ್ಕೋರ್ಸ್ ನಮ್ಗೆ ಒಳ್ಳೆ ಸಂದೇಶ ಸಾರ್ಬಿಟ್ಟು ಸಿನಿಮಾ ಗೆಲ್ಲೋದು ಭಾಳ ಬೇಕಾಗುತ್ತೆ, ಭಾಳ ಇಷ್ಟ ನನಗೆ, ಭಾಳ ಒಳ್ಳೆಯದದು ಸಮಾಜಕ್ಕೆ. ಬಟ್ ದಟ್ ಈಸ್ ನಾಟ್ ಹೌ ದ ಇಂಡಸ್ಟ್ರಿ ವರ್ಕ್ಸ್. ದ ಇಂಡಸ್ಟ್ರಿ ವರ್ಕ್ಸ್ ಆನ್ ಬಿಸ್ನೆಸ್. ಸೊ ನೀವು ಏನೋ ಒಂದು 2 ಕೋಟಿ ನೀವು ದುಡ್ಡು ಹಾಕಿದ್ರೆ 3 ಕೋಟಿ ವಾಪಸ್ ಬರ್ಬೇಕು ನಿಮಗೆ. ನೀವೊಂದು 20 ಕೋಟಿ ಹಾಕ್ಬಿಟ್ಟು ನಾನು ಸಂದೇಶ ಸಾರ್ತಾ ಇದ್ದೀನಿ, ನಾನೇನೋ ಒಂದು ಉಪಕಾರ ಮಾಡ್ತಾ ಇದ್ದೀನಿ, ಏನೋ ಸಮಾಜಕ್ಕೆ ಉಪಕಾರ ಮಾಡ್ತಾ ಇಲ್ಲ. ನೀವೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ, ನೀವೊಂದು ಮಾಡ್ಕೊಂಡಿದ್ದೀರಾ, ಇರೋದೇ ಬಿಸ್ನೆಸ್ಸು. ನೀವು ಪ್ರೊಡ್ಯೂಸರ್ಗೆ ಲಾಭ ಆಗಬೇಕು, ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ದೊಡ್ಡದು ಮಾಡಬೇಕು ಅಷ್ಟೇ. ಸೊ ಸಿನಿಮಾದಲ್ಲಿ ಸಂದೇಶ ಸಾರೋದು ಅನ್ನೋದರಿಂದ ಅದರಿಂದ ನಮಗೆ ಬೇಡ ಅಂತ ಹೇಳ್ತಾ ಇಲ್ಲ, ಬಟ್ ಅದರಿಂದ ಓಡಬೇಕು ಅನ್ನೋ ಭ್ರಮೆ ನಮಗೆ ಸರಿ ಇಲ್ಲ. ನೀವೊಂದು ಉತ್ತಮ ಸಿನಿಮಾ ಮಾಡಿದ್ರೆ ಸಂದೇಶ, ಒಂದು ಸಮಾಜಕ್ಕೆ ಸಂದೇಶ ಅಷ್ಟೊಂದು ಇಲ್ಲದೇ ಇದ್ರೂ ಕೂಡ ಜನರಿಗೆ ಸಂತೋಷ ಆಗಿ ಮನೋರಂಜನೆ ಕೊಟ್ಟು ಇಷ್ಟ ಆದರೆ ಅದು ಇಂಡಸ್ಟ್ರಿಗೆ ಅಫ್ಕೋರ್ಸ್ ಒಳ್ಳೆಯದು. ಫಸ್ಟ್ ಆಫ್ ಆಲ್ ಸಿನಿಮಾ ಅಂದರೆ ಏನಂದರೆ ದರ್ಶನ್ ತಮ್ಮ, ಅದು ಒಂದು ಮನೋರಂಜನೆ ನಮ್ಗೆ ಗೊತ್ತಿದೆ, ಅದು ಒಂದು ವ್ಯಾಪಾರನೂ ಗೊತ್ತಿದೆ, ಆ್ಯಂಡ್ ಇಟ್ಸ್ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಒಂದು ಕ್ರಿಯೇಟಿವ್ ಫ್ರೀಡಮ್. ಸೊ ಈ 3 ಇಟ್ಕೊಂಡು ನೀವು ಸಿನಿಮಾ ಮಾಡಬೇಕು ಹೊರತು ನೀವು ಸಮಾಜಕ್ಕೆ ಸಂದೇಶ ಸಾರಬೇಕು ಅಂದರೆ ನೀವು ಬನ್ನಿ ನಮ್ಮ ಜೊತೆ ಹೋರಾಟ ಮಾಡೋಣ, ಬನ್ನಿ ನಾವೆಲ್ಲರೂ ದೇಶ ಸೇವೆ ಮಾಡೋಣ, ಬನ್ನಿ ನಾವೆಲ್ಲ ಸಮಾಜ ಸೇವೆ ಮಾಡೋಣ, ಬನ್ನಿ ನಾವು ಜಾಗೃತಿ ಮೂಡಿಸೋಣ ಸಂವಿಧಾನ ಅಂದರೆ ಏನು ಅನ್ನೋದನ್ನು. ಅದು ಬಟ್ ದಟ್ ಈಸ್ ನಾಟ್ ವಾಟ್ ದ ಇಂಡಸ್ಟ್ರಿ ಹ್ಯಾಸ್ ಎವರ್ ನಿಜವಾಗ್ಲೂ ಪ್ರಯಾರಿಟೈಸ್ಡ್, ಆ್ಯಂಡ್ ದಟ್ ಈಸ್ ನಾಟ್ ದ ಸ್ಟ್ರಕ್ಚರ್ ಆಫ್ ದ ಇಂಡಸ್ಟ್ರಿ ಅಂತ ಹೇಳಿದ್ರೆ ಅದು ಸುಳ್ಳಲ್ಲ. ಒಂದ್ ಕಡೆ ಸಿನಿಮಾದಿಂದ ದೂರ ಆಗಿ ಒಂದು ಹೋರಾಟಕ್ಕೆ ಇಳಿತೀರ. ಹೋರಾಟಕ್ಕೆ ಇಳಿದಂತ ಸಂದರ್ಭದಲ್ಲಿ ತಾವು ಹೆಚ್ಚು ಹೇಳಿಕೆಗಳಿಂದಾನೇ, ಕಾಂಟ್ರವರ್ಸಿಯಿಂದಾನೇ ಜಾಸ್ತಿ ಸದ್ದು ಮಾಡಿದ್ದು. ಯಾಕೆಂತಂದ್ರೆ ತಾವು ಯಾವುದೇ ಒಂದು ಹೇಳಿಕೆ ಕೊಟ್ಟರು ಕೂಡ ಅದೊಂದು ಒಂದು ಹೆಚ್ಚು ಕಾಂಟ್ರವರ್ಸಿ ಆಗ್ತಾ ಇತ್ತು. ಯಾಕಂದ್ರೆ ಚೇತನ್ ಅವ್ರು ಅಂತಂದ ಸಂದರ್ಭದಲ್ಲಿ ಇವತ್ತೆಲ್ಲ ಹಿಂದೆನೋ ನೋಡ್ತಾ ಹೋಗೋದಾದ್ರೆ ಕಾಂಟ್ರವರ್ಸಿ ಅಂತಂದಾಗ ಚೇತನ್ ಅವ್ರು ಏನೇ ಒಂದು ಹೇಳಿಕೆನ ಕೊಡ್ಲಿ, ಅದು ಒಂದು ಪರ ಇರ್ಬೋದು, ಒಂದು ವಿರೋಧ ಇರ್ಬೋದು, ಎಲ್ಲ ಒಂದ್ ಕಡೆ ಅದು ಕಾಂಟ್ರವರ್ಸಿ ಆಗುತ್ತೆ. ಯಾಕೆ ಅಂತ ದರ್ಶನ್ ತಮ್ಮ, ಎಷ್ಟೋ ವಿಚಾರಗಳು ಮೀಡಿಯಾದಲ್ಲಿ ಕೈಯಲ್ಲಿರುತ್ತೆ. ಹಿರಿಯರು ಹೇಳ್ತಾರೆ, ಮೀಡಿಯಾ ಅನ್ನೋದು ಕೂಡ ಸತ್ಯನ ಸುಳ್ಳು ಮಾಡ್ಬೋದು, ಸುಳ್ಳನ್ನು ಸತ್ಯ ಮಾಡ್ಬೋದು, ಒಳ್ಳೆಯವ್ರನ್ನ ಕೆಟ್ಟವರಾಗಿ ಮಾಡ್ಬೋದು, ಕೆಟ್ಟವ್ರದ್ದು ಮಾಡಿರೋ ಕೆಲಸಗಳನ್ನ ಒಳ್ಳೆಯದಂತ ತೋರಿಸ್ಬೋದು. ದರ್ಸ್ ಅ ಲಾಟ್ ಆಫ್ ಪೊಟೆನ್ಷಿಯಲ್ ಇನ್ ದ ಮೀಡಿಯಾ. ಸೊ ಮೇನ್ ಸ್ಟ್ರೀಮ್ ಮೀಡಿಯಾನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಬೇರೆ ಬೇರೆ ಕಾರಣಗಳು ಆ ರೀತಿ ಒಂದು ನಡೆದಿರುತ್ತೆ. ಬಟ್ ಈ ಸೋಷಿಯಲ್ ಮೀಡಿಯಾದ ಮೇಲೆ ಜನರಿಗೆ ಭಾಳ ನಂಬಿಕೆ ಇದೆ. ಸೊ ಆ ಸೋಷಿಯಲ್ ಮೀಡಿಯಾ ಇವಾಗ ಒಂದು 10-15-20 ವರ್ಷಗಳಿಂದ ಭಾಳ ಗಟ್ಟಿಯಾಗಿ ಡಿಜಿಟಲ್ ಮೀಡಿಯಾ ಹ್ಯಾಸ್ ಗ್ರೋನ್ ಅ ಲಾಟ್. ಆ್ಯಂಡ್ ನಿಜವಾಗ್ಲೂ ಸತ್ಯ ಎತ್ತಿ ಹಿಡಿತಾ ಇರೋದು, ಒಂದು ಉತ್ತಮ ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾ ಇರೋದೇ ಒಂದು ಸೋಷಿಯಲ್ ಡಿಜಿಟಲ್ ಈ ಥರ ಮೀಡಿಯಾಗಳೇ ಅಂತ ನಾನು ಹೇಳೋದು ಸುಳ್ಳಿಲ್ಲ, ಡೆಮೊಕ್ರಟೈಸ್ ಸಿಸ್ಟಮ್ನಲ್ಲಿ. ಬಟ್ ನನ್ನ ವಿಚಾರಗಳು ದರ್ಶನ್ ಗೆಳೆಯ ಸಮಾಜದಲ್ಲಿ ಬಹುಶಃ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಂಡಿದೆ. ಅದು ನಾನು ಮಾಮೂಲಾಗಿ ಹೆಂಗೆ ಮಾಡ್ತಾರೆ ಇವತ್ತಿನ ಸಮಾಜದಲ್ಲಿ ಅಂದರೆ, ನೀವು ಯಾವುದೋ ಒಂದು ಬಲಪಂಥಿನೋ ಎಡಪಂಥಿನೋ ಮಧ್ಯಪಂಥಿಗೆ ಸ್ಲಾಟ್ ಮಾಡ್ತಾರೆ, ರೈಟ್ ವಿಂಗ್, ಲೆಫ್ಟ್ ವಿಂಗ್ ಅಥವಾ ಸೆಂಟ್ರ್ ವಿಂಗ್ ಅನ್ನೋ ರೀತಿನ ನಿಮ್ಮನ್ನು ನೋಡ್ತಾರೆ. ನಮ್ಮ ವಿಚಾರಗಳು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್, ಕುವೆಂಪು, ಫೂಲೆ ವಿಚಾರಗಳು, ನಮ್ಮ ವಿಚಾರಗಳು ಎಡನೂ ಅಲ್ಲ, ಬಲನೂ ಅಲ್ಲ, ಮಧ್ಯನೂ ಅಲ್ಲ, ನಮ್ಮದೇ ಆದ ಒಂದು ಸತ್ಯಪಂಥ. ನಾವೇ ಬೇರೆ ಸೈದ್ಧಾಂತಿಕ ನೆಲೆಗಟ್ಟು. ನಾವು ಸಮಾಜ ನೋಡೋದು ನಾವು ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆಗೆ ನಾವು ಪ್ರತಿರೋಧ ಕೊಡ್ತೀವಿ. ಸೊ ನಾವು ನೋಡೋ ದೃಷ್ಟಿಕೋನದಲ್ಲಿ ಬೇರೆ ಥರ ಇದ್ದಾಗ ವಿಭಿನ್ನವಾಗಿದ್ದಾಗ ಮತ್ತು ನಿಜವಾಗ್ಲೂ ಸತ್ಯದ ದೃಷ್ಟಿಯಲ್ಲಿ ಇದ್ದಾಗ ಅದನ್ನು ಆಳುವ ಶಕ್ತಿಗಳು, ಪ್ರಭಾವಿ ಶಕ್ತಿಗಳು ಮಾಧ್ಯಮದಲ್ಲೂ ಇರ್ಬೋದು, ಪ್ರಭಾವಿ ಶಕ್ತಿಗಳು ರಾಜಕೀಯದಲ್ಲೂ ಇರ್ಬೋದು, ಹಣದಲ್ಲೂ ಇರ್ಬೋದು, ಬೇರೆ ಬೇರೆ ರೀತಿಗಳು, ಅವರು ಅದನ್ನು ನೋಡೋ ದೃಷ್ಟಿಕೋನ ಬೇರೆ ಇತ್ತು ಮುಂಚೆ. ಇವಾಗ ಜನರಿಗೆ ಜಾಸ್ತಿ ಮಟ್ಟಿಗೆ ಅರ್ಥ ಆಗ್ತಿರೋದ್ರಿಂದ ಇಲ್ಲ ಚೇತನ್ ಬೇರೆ ದೃಷ್ಟಿಯಿಂದ ನೋಡ್ತಾನದು ಗೊತ್ತಾಗಿ ಇದೇ ನಿಜವಾದ ಸಂವಿಧಾನ ಹೇಳೋದು ಅಂದಾಗ ಇವಾಗ ಇನ್ನೂ ಜನ ನಮ್ಮಿಂದ ಒಪ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ ಅನ್ನೋದು ನನಗೆ ಭಾಳ ಸಂತೋಷ. ಬಟ್ ಮುಂಚೆ ಅದನ್ನು ಬಹುಶಃ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ಆಳುವ ಮಾಧ್ಯಮದವರು ಒಂದು ಸ್ವಲ್ಪ ಅದಕ್ಕೆ
ಸಂಪೂರ್ಣವಾಗಿ ಅರ್ಥ ಆಗ್ತಾ ಇರಲಿಲ್ವೋ ಅಥವಾ ಉದ್ದೇಶಪೂರ್ವಕವಾಗಿ ವಿವಾದ ಮಾಡ್ತಿದ್ರು, ನನಗೆ ಅದು ಗೊತ್ತಿಲ್ಲ, ಅದು ಅವರೇ ಹೇಳಬೇಕು. ಆದರೆ ಇವಾಗ ಜನರಿಗೆ ಚೇತನ್ ಇಷ್ಟು ವರ್ಷ ಹೇಳಿದ್ರಲ್ಲೂ ಸತ್ಯ ಇದೆ, ಅವ್ರು ಹೇಳ್ತಿರೋದ್ರಲ್ಲೂ ಸತ್ಯ ಇದೆ, ಇದೇ ನಮ್ಮ ರಾಜ್ಯ ದೇಶಕ್ಕೆ ಭಾಳ ಒಳ್ಳೆಯದು ಅಂತ ಕನ್ವಿನ್ಸ್ ಆಗಿದೆ. ಚೇತನ್ ಅವರು ಸೈದ್ಧಾಂತಿಕವಾಗಿ ದೇವರನ್ನ ಒಪ್ಪೋದಿಲ್ಲ, ವಿಚಾರಗಳಿರ್ಬೋದು ಅಥವಾ ಯಾವುದೇ ಒಂದು ವಿಚಾರ ಅಂತ ಬಂದಾಗ ಸೈದ್ಧಾಂತಿಕವಾಗಿ ದೇವರನ್ನ ಅವ್ರು ಒಪ್ಪೋದಿಲ್ಲ. ಯಾಕೆ ಅಂತಂದ್ರೆ ಮೂರ್ತಿ ಪೂಜೆ ಅಂದ್ರೆ ಪೆರಿಯಾರ್ ಅಂಬೇಡ್ಕರ್ ಅವರ ಒಂದು ಹೋದಂತ ಸಂದರ್ಭದಲ್ಲಿ ಮೂರ್ತಿ ಪೂಜೆ ನಿಷೇಧ ಮಾಡ್ತಕ್ಕಂಥವ್ರು. ಸೊ ಆಗಿದ್ದಾಗ ಚೇತನ್ ಅವರು ದೇವರನ್ನ ಒಪ್ಪೋದಿಲ್ಲ ಅಂತಕ್ಕಂಥದ್ದು. ಸೊ ಈ ರೀತಿಯಾದಾಗ ದೇವರನ್ನ ಒಂದಷ್ಟು ಜನ ಪೂಜೆ ಮಾಡ್ತಾರೆ, ಕೆಲವೊಬ್ರು ಪೂಜೆ ಮಾಡಲ್ಲ. ಸೊ ವಿಚಾರ ಅಂತ ಬಂದಾಗ, ಸಂವಿಧಾನ ಅಂತ ಬಂದಾಗ ಇದೆಲ್ಲ ಎಷ್ಟು ಸರಿ ಆಗುತ್ತೆ ಅಂತ. ದರ್ಶನ್ ತಮ್ಮ, ದೇವರನ್ನೋದು ಅದು 3 ಕೋಟಿ ದೇವರುಗಳಿರ್ಬೋದು, ಅದು ಒಂದು ದೇವರಿರ್ಬೋದು, ಅಥವಾ ಅದು ದೇವರು ಇಲ್ಲವೇ ಇಲ್ಲ ಅನ್ನೋದಿರ್ಬೋದು, ಅಥವಾ ದೇವ್ರು ಇದನೋ ಇದವೋ ನಮಗೆ ಗೊತ್ತಿಲ್ಲ, ನಮಗೆ ಬೇಕಿಲ್ಲ, ನಾವು ಇಲ್ಲ ಅಂತಲೂ ಎಲ್ಲ ಹೇಳಲ್ಲ, ಇದೆ ಅಂತಲೂ ಹೇಳಲ್ಲ, ನಮಗೆ ಅರ್ಥ ಆಗಲ್ಲ, ಅದು ಮುಖ್ಯ ಅಲ್ಲ, ಅದು ಒಂದು ಅಜ್ಞಾತವಾದ. ಬೇರೆ ಬೇರೆ ವಾದಗಳಿದ್ದಾವೆ. ಇವೆಲ್ಲ ಕೂಡ ನಿಮ್ಮ ವೈಯಕ್ತಿಕ, ಇವೆಲ್ಲ ಕೂಡ ಆರ್ಟಿಕಲ್ 25 ಅಡಿಯಲ್ಲಿ ನಿಮ್ಮ ಮನೆಗಳಲ್ಲಿ, ನಿಮ್ಮ ಧರ್ಮಕ್ಷೇತ್ರಗಳಲ್ಲಿ ನೀವು ಅದನ್ನು, ಅಥವಾ ನಿಮ್ಮ ಸ್ವಾತಂತ್ರ್ಯ, ಪರ್ಸ್ನಲ್ ರೀತಿಯಲ್ಲಿ ಫೇತ್, ಅದೆಲ್ಲ ಅದು ನಮ್ಮ ದೇಶದಲ್ಲಿ ಭಾಳ ಒಂದು ರೀತಿ ಬೇರೆ ಬೇರೆ ದೇವರ ಪರಿಕಲ್ಪನೆಗಳಿದೆ. ಇವಾಗ ಶಿವ ಅಂದರೂ ಕೂಡ ಅದು ವೈದಿಕ ಶಿವ ಒಂದು ರೀತಿ ಹೇಳುತ್ತೆ, ಅದೇ ಹೆಸರಲ್ಲಿ ಇಷ್ಟಲಿಂಗದ ಒಂದು ಶಿವ ಮತ್ತು ಒಂದು ಪರಿಸರ ಪ್ರಕೃತಿಯ ಶಿವನೂ ಒಂದು ರೀತಿ ಬೇರೆ ಇದೆ. ಇಟ್ ಇಸ್ ವೆರಿ ಡೈವರ್ಸ್, ಒಂದು ಭಾಳ ಒಳ್ಳೆ ವಿಚಾರಗಳಿದೆ ಬೇರೆ ಬೇರೆ ಅಂತ ಪರ್ಸ್ನಲ್ ಸ್ಪೇಸ್. ಬಟ್ ನಾವು ಸಂವಿಧಾನ ಎತ್ತಿ ಹಿಡಿಬೇಕು ಅಂದಾಗ, ಒಂದು ಉತ್ತಮ ರಾಜ್ಯ ದೇಶ ಕಟ್ಟಬೇಕು ಅಂದಾಗ ದರ್ಶನ್ ತಮ್ಮ, ನಮ್ಮ ನಂಬಿಕೆಗಳು ಏನೇ ಇರಲಿ, ನಾವು ಒಂದು ಸಮಾಜದಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆಯಿಂದ ಆರ್ಟಿಕಲ್ 51AH ಮುಖಾಂತರ ನಾವು ದೇಶ ನಿರ್ಮಾಣ ಮಾಡಬೇಕು. ಸೊ ದ್ಯಾಟ್ ಈಸ್ ಹೌ ಡೆಮಾಕ್ರಸಿ ವರ್ಕ್ಸ್. ಡೆಮಾಕ್ರಸಿ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬರಾಗಿರ್ಬೋದು, ತಂದೆ ಪೆರಿಯಾರ್ ಆಗಿರ್ಬೋದು, ಬುದ್ಧನೇ ಆಗಿರ್ಬೋದು, ಅನೇಕ ಶರಣರಾಗಿರ್ಬೋದು, ಅಲ್ಮಪ್ರಭು ಅಂತವರಾಗಿರ್ಬೋದು, ಇವ್ರು ಯಾರು ನಮಗೆ ದೇವರು ಇದವೋ ಅಂತ ಹೇಳಿಲ್ಲ. ಆ ನಂಬಿಕೆಗಳು ಅದು ಬೇರೆ ಬೇರೆಯವರಿಗೆ ಸ್ವಾತಂತ್ರ್ಯ ಬಿಟ್ಟಿದ್ದು. ಬಟ್ ನಮಗೆ ದೇಶ ಕಟ್ಟಬೇಕು ಅಂದರೆ ಅಂಕಿಅಂಶಗಳು, ಪುರಾವೆಗಳು, ದಾಖಲೆಗಳು ಮುಖಾಂತರ ವೈಜ್ಞಾನಿಕವಾಗಿ ಕಟ್ತಾ ಬರೋದು. ನಾನು ಒಂದು ಉದಾಹರಣೆ ಕೊಡ್ತೀನಿ ದರ್ಶನ್. ಇವತ್ತು ನಮಗೆ 200 ಎಷ್ಟೋ ದೇಶಗಳಿದ್ದಾವೆ. ಈ ಎಲ್ಲ ದೇಶಗಳು ಅವರ ರೀತಿಯಲ್ಲಿ ಫಂಕ್ಷನ್ ಮಾಡೋಣ. ಕೆಲವರು ಒಂದು ದಬ್ಬಾಳಿಕೆ ಮಾಡ್ತಿರೋ ಅಮೇರಿಕ, ಇಸ್ರೇಲು ಇದ್ದಾರೆ, ಬೇರೆ ಬೇರೆ ಥರ ಸಣ್ಣ ಸಣ್ಣ ದೇಶಗಳು ಅವರ ರೀತಿ ನಡೀತಾ ಇದೆ. ಆದರೆ ನಮ್ಮ ಮಾದರಿ ದೇಶಗಳು ಯಾರು ಗೊತ್ತಾ? ನಿಜವಾಗ್ಲೂ ಭಾರತ ಒಂದು ಉತ್ತಮ ದೇಶ ಆಗಬೇಕು. ಯಾರು ಮಾದರಿ ಇಟ್ಕೋಬೇಕು ಅಂದರೆ ಈ ಸ್ಕ್ಯಾಂಡಿನೇವಿಯನ್ ದೇಶಗಳು ಅಂತ 5 ದೇಶಗಳಿದೆ. ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಐಸ್ಲ್ಯಾಂಡ್, ಫಿನ್ಲೆಂಡ್. ಅವರೆಲ್ಲ ಕೂಡ ಈ ಯುದ್ಧದ ವಿರುದ್ಧ ಭಾಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಈ 5 ದೇಶಗಳು ಅಲ್ಲಿ ಸಂತೋಷ ಪ್ರಪಂಚದಲ್ಲೇ ನಂಬರ್ 1 ಇದೆ. ಅಲ್ಲಿ ಲಿಂಗ ಅಸಮಾನತೆ ಇಲ್ಲ, ಎಲ್ಲರೂ ಲಿಂಗ ಸಮಾನತೆ ಇದೆ. ಅಲ್ಲಿ ಆರ್ಥಿಕ ಅಸಮಾನತೆ ಇಲ್ಲ, ಆರ್ಥಿಕ ಸಮಾನತೆ ಇಲ್ಲ. ಅಲ್ಲಿ ಜಾತಿ ಪರಿಕಲ್ಪನೆ ಇಲ್ಲ. ಶಿಕ್ಷಣ, ಆರೋಗ್ಯ ಪ್ರಪಂಚದಲ್ಲಿ ನಂಬರ್ 1. ಪೊಲೀಸ್ ಸಿಸ್ಟಮ್ ಅದ್ಭುತವಾಗಿದೆ, ಕ್ರೈಮೇ ಇಲ್ಲ. ಅಲ್ಲಿ ಬಹುತೇಕರು ಆ ದೇಶಗಳಲ್ಲಿ ಯಾರು ದೇವರನ್ನು ನಂಬಲ್ಲ, ಎಲ್ಲರೂ ವೈಜ್ಞಾನಿಕವಾಗಿ ಕಟ್ತಾ ಬರ್ತಾರೆ. ನಮಗೆ ಇವತ್ತು ಎಲ್ಲ ಒಂದು ಕಡೆ ಭಾರತ ನಿಜವಾಗ್ಲೂ, ಕರ್ನಾಟಕ ನಿಜವಾಗ್ಲೂ ಅದರ ಪೊಟೆನ್ಷಿಯಲ್ ರೀಚ್ ಮಾಡ್ತಾ ಇಲ್ಲ ಅನ್ನೋದರಲ್ಲಿ ಈ ಒಂದು ಆಳುವ ಶಕ್ತಿಗಳಲ್ಲಿ ಈ ಒಂದು ಮೌಢ್ಯನೇ ಒಂದು ಕಾರಣ. ಈ ಒಂದು ಆಳುವ ಶಕ್ತಿಗಳು ಯಾರು ನಮ್ಗೆ ಉತ್ತಮ ಸಮಾಜ ಕಟ್ಟಬೇಕು, ಅವರ ಒಂದು ಮೂಢನಂಬಿಕೆಗಳು, ಅವರ ಒಂದು ಅವೈಜ್ಞಾನಿಕ ಮನೋಭಾವನೆ ಕಾರಣ. ನಾವೇನು ಮಾಡಬೇಕು ಅಂದರೆ, ಹೌದಪ್ಪ, ನಿಮ್ಮ ವೈಯಕ್ತಿಕ ನಂಬಿಕೆಗಳು ನೀವೇನಾರು ಮುಂದುವರಿಸಿ, ಆದರೆ ಆಡಳಿತ ವರ್ಗ, ಸರ್ಕಾರಗಳು ಧರ್ಮ ನಿರಪೇಕ್ಷವಾಗಿ ಮತ್ತು ಆರ್ಟಿಕಲ್ 51AH ಮುಖಾಂತರ ವೈಜ್ಞಾನಿಕವಾಗಿ ಕಟ್ಟರೆ ಕರ್ನಾಟಕ ಬಲಿಷ್ಠ ಆಗುತ್ತೆ, ದೇಶ ಭಾರತ ಗಟ್ಟಿ ಆಗುತ್ತೆ. ನಾವೊಂದು ಪ್ರಪಂಚದಲ್ಲೇ ನಾವೊಂದು ಮಾದರಿ ಆಗೋ ಸಾಧ್ಯತೆ. ಯಾವುದೇ ಒಂದು ವಿಚಾರ ಅಂತ ಬಂದಾಗ ಎಡಪಂಥೀಯರು ಇರ್ಬೋದು, ಬಲಪಂಥೀಯರು ಇರ್ಬೋದು, ಅಥವಾ ಈ ಒಂದು ಹೇಳಿಕೆಗಳು ಏನು ಕೊಡ್ತೇವೆ. ಒಂದೊಂದ್ಸಲ ಚೇತನ್ ಅವರು ಎಡಪಂಥೀಯರು ಪರವಾಗಿ ಮಾತಾಡ್ತಾರೆ, ಕೆಲವೊಂದ್ಸಲಿ ಬಲಪಂಥೀಯ ಪರವಾಗಿ ಮಾತಾಡ್ತಾರೆ, ಕೆಲವೊಂದು ನ್ಯೂಟ್ರಲ್ ಆಗಿರ್ತಾರೆ. ಇವೆಲ್ಲ ಸಹ ಇಲ್ಲೊಂದು ಕಡೆ ಚೇತನ್ ಅವ್ರಿಗೆ ಗೊಂದಲ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ಸಾಕಷ್ಟು ಕೇಳಿ ಬರ್ತವೆ. ನಾನು ನೋಡಿ, ನ್ಯೂಟ್ರಲ್ ಅನ್ನೋದು ನನಗೆ ಅರ್ಥ ಆಗಲ್ಲ. ಇವಾಗ ನಾನು ಹೆಂಗೆ ನೋಡ್ತೀನಿ ಅಂದರೆ, ಎಡ, ಬಲ ಮತ್ತು ಮಧ್ಯಪಂಥ ಅನ್ನೋದು ಯಾರು ಅಂದರೆ, ಫಸ್ಟ್ ಇದು ಎಡಪಂಥನೇ. ಎಡಪಂಥ ಅಂದರೆ ಕಮ್ಯುನಿಸ್ಟ್ ಪಕ್ಷಗಳು. 25 ವರ್ಷಗಳಿಂದ ಅವ್ರು ಕಮ್ಯುನಿಸ್ಟ್ ಪಕ್ಷಗಳು, ಕೇರಳದ ಪಕ್ಷ ಮತ್ತು ತ್ರಿಪುರ, ವೆಸ್ಟ್ ಬೆಂಗಾಲ್ನಲ್ಲಿ ಇದ್ದಿದ್ದ ಪಕ್ಷಗಳು, ಅವರ CPI, CPM, CPML ಇವೆಲ್ಲ ಪಕ್ಷಗಳಿದೆ. ಅವೆಲ್ಲ ಲೆಫ್ಟ್ ವಿಂಗ್. ರೈಟ್ ವಿಂಗ್ ಅಂದರೆ ಯಾರು? ಹಿಂದುತ್ವ, RSS. 35% ವೋಟು ರಾಜ್ಯದಲ್ಲಿ ತೊಗೊಳೋರು, ಕರ್ನಾಟಕದಲ್ಲಿ 38% ದೇಶದಲ್ಲಿ ತೊಗೊಳೋರು, 3 ಸಲ ಕೇಂದ್ರದಲ್ಲಿ ಗೆದ್ದಿರೋ ಇವಾಗ BJP ಪಕ್ಷದ ಅದು ಒಂದು ರೈಟ್ ವಿಂಗ್. ಸೊ ಇಲ್ಲಿ ಲೆಫ್ಟ್ ವಿಂಗ್, ರೈಟ್ ವಿಂಗ್ ಆಯಿತು. ಮಿಡಲ್ ವಿಂಗ್ ಯಾರು?
ಮಿಡಲ್ ವಿಂಗ್ ಅನ್ನೋದು 62-65% ವೋಟ್ ತೊಗೊಳ್ಳೋರು ದೇಶದಲ್ಲಿ ಯಾರು ಅಂದರೆ ಈ ಒಂದು ಯಥಾಸ್ಥಿತಿ ಪಕ್ಷ. ಕಾಂಗ್ರೆಸ್, JDS, JDU, AAP, TMC, RJD, NCP, SP ಈ ಥರ ಪಕ್ಷಗಳೆಲ್ಲ ಅಧಿಕಾರಕ್ಕೋಸ್ಕರ ನಿಂತಿರ್ತಾರೆ, ಅವರೆಲ್ಲ ಮಿಡಲ್ ವಿಂಗ್. ನಮ್ಮ ಸತ್ಯ ಪಂಥ, ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ ಪಂಥ, ಈ ಮೂರಕ್ಕೂ ಬಿಟ್ಟಿರು. ನಾವು 100 ವರ್ಷಗಳಿಂದ ಗಟ್ಟಿಯಾಗಿ ಫೈಟ್ ಮಾಡ್ತಾ ಇದ್ದೀವಿ. ನಾವು ಪರಿವರ್ತನೆಗೋಸ್ಕರ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಿಂತ್ಕೊಂಡಿದ್ದೀವಿ. ನಮ್ಮ ಸಿದ್ಧಾಂತ ಒಂದೊಂದು ಸಲ ಎಡಪಂಥಿ ಜೊತೆನೂ ಆರ್ಥಿಕ ವಿಚಾರದಲ್ಲಿ ಅದು ಕೂಡ ಒಂದು ಸಹಮತ ಇರುತ್ತೆ. ಒಂದೊಂದು ಸಲ ಬಲಪಂಥ ಜೊತೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಒಂದು ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವ್ರ ಜೊತೆನೂ ಇರುತ್ತೆ. ಒಂದೊಂದು ಸಲ ಮಧ್ಯಪಂಥ ಏನಾದರೂ ಸರಿ ಹೇಳಿದ್ರೆ ಇಲ್ಲಪ್ಪ ಈ ದ್ವೇಷ ರಾಜಕೀಯ ನಮ್ಗೆ ಸರಿಯಲ್ಲ ಅಂತ ಅವ್ರು ಏನಾದರೂ ಹೇಳಿದ್ರೆ ಅದಕ್ಕೂ ಒಂದು ಇಷ್ಟ ಇರುತ್ತೆ. ಬಹುತೇಕ ಸಲ ಈ ಮೂರು ವಿರುದ್ಧ ನಮ್ಮ ಸತ್ಯ ಪಂಥ ಪ್ರತ್ಯೇಕವಾಗಿ ನಿಂತಿರ್ತಾರೆ. ಸೊ ನಾವು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಬೆಳ್ತಾ ಬಂದಿದ್ದೀವಿ. ಇವತ್ತು ನೆನ್ನಿಂದ ಶುರುವಾಗಿದ್ದಲ್ಲ, 100 ವರ್ಷಗಳಿಂದ ಹೆಂಗೆ ಬಲಪಂಥಿಯವರು ಅವ್ರು ಸೈದ್ಧಾಂತಿಕವಾಗಿ 100 ವರ್ಷ 1925 ನಾಗ್ಪುರ್ನಿಂದ ಶುರು ಮಾಡಿದ್ರು, ಹೆಂಗೆ ಎಡಪಂಥಿಯವರು CPI 1925 ಕಾನ್ಪುರ್ನಿಂದ ಶುರು ಮಾಡಿದ್ರು, ನಮ್ಮ ಅಂಬೇಡ್ಕರ್ ಪೆರಿಯಾರು ಕೂಡ 1925 ಇಂದ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಫೈಟ್ ಮಾಡಿದ್ದಾರೆ. ತಂದೆ ಪೆರಿಯಾರು, ಬಾಬಾ ಸಾಹೇಬ್ ಅಂಬೇಡ್ಕರ್ 1927 ಮಹತ್ ಸತ್ಯಾಗ್ರಹ ಮತ್ತೆ ಬೇರೆ ಬೇರೆ ಒಂದು ರೀತಿ ಹೋರಾಟಗಳು, ಸಮತಾ ಸೈನಿಕ ದಳ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಮ್ಮ ಸತ್ಯ ಪಂಥನೂ ಕೂಡ ನಾವು ಕರ್ನಾಟಕಕ್ಕೆ ತಂದರೆ ಎಲ್ಲ ಅನ್ಯಾಯಗಳು, ಎಲ್ಲ ಅಸಮಾನತೆಗಳು, ಎಲ್ಲ ಒಂದು ಭೇದ ಭಾವನೆಗಳನ್ನ ತೊಡೆದು ಹಾಕಿ ಒಂದು ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯತೆಗಳಿದೆ. ಸೊ ಇದೇ ನಮಗೆ ಬೇಕಾಗಿರೋದು, ಇದೇ ನಮ್ಮ ಪರಿಹಾರ ಇರೋದು. ನಾವು ಬರೀ ಲೆಫ್ಟ್, ರೈಟ್ ಅಂಡ್ ಸೆಂಟರ್ ಅಂತ ನೋಡಿದ್ರೆ ನಮ್ಮ ಟ್ರೂತ್ ವಿಂಗಿನ ವಿಚಾರಗಳು ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅನ್ನೋ ಅರ್ಥ. ಸೊ ನಾವೇನು ಹೇಳ್ತೀವಿ ಅಂದರೆ ಈ ಮೂರನ್ನು ನಾವಲ್ಲ, ಒಂದೊಂದು ಇಶ್ಯೂ ಮೇಲೆ ನಾವು ಒಂಥರ ಸಹಮತ ಇರ್ಬೋದು, ಬಟ್ ನಾವು ಈ ಮೂರು ಬಿಟ್ಟು ನಮ್ಮದೇ ಆದ ಒಂದು ಸೈದ್ಧಾಂತಿಕ ನೆಲೆಗಟ್ಟಿದೆ. ಇದೇ ಕರ್ನಾಟಕಕ್ಕೆ ಬೇಕಾಗಿರೋದು, ಇದೇ ಸಂವಿಧಾನದ ವಾದ, ಸಮಾಜವಾದ ಅಂತ ಗಟ್ಟಿಯಾಗಿ ಹೇಳಕ್ ಇಷ್ಟಪಡ್ತಾರೆ. ಚೇತನ್ ಅವರು ಹಿಂದುತ್ವ ಪರನ, ಹಿಂದುತ್ವ ವಿರೋಧನ? ಹಿಂದುತ್ವ ಅನ್ನೋದೇನು? ಹಿಂದುತ್ವ ಅಂದ್ರೆ 1923 ಅಷ್ಟೊತ್ತಿಗೆ ಸಾವರ್ಕರ್ ಕೊಟ್ಟಿರೋ ಒಂದು ಪದ. ಹಿಂದುತ್ವ ಅನ್ನೋದು ಹೆಂಗೆ ಹೇಳ್ತೀವಿ, ಹೆಂಗೆ ವ್ಯಾಖ್ಯಾನಿಸ್ತೀವಿ ನಾನು ಅಂದ್ರೆ, ಆ ಒಂದು ಬಲಪಂಥೀಯ ಒಂದು ಸಿದ್ಧಾಂತದಲ್ಲಿ ಹಿಂದೂ ನಾವೆಲ್ಲರೂ ಒಂದು, ಮತ್ತೆ ಧಾರ್ಮಿಕ ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರೈಸ್ತರು, ಇತರರು, ಅವ್ರನ್ನ ಯಾಕೆ ಇತರರು ಅಂತ ಮಾಡ್ತಾರೆ? ಹಿಂದುತ್ವ ಅಂದರೆ ಸಾವರ್ಕರಿನ ದೃಷ್ಟಿಕೋನದಲ್ಲಿ ಅಂದರೆ ಯಾವ ಧರ್ಮದವರು ಭಾರತದಲ್ಲಿ ಅವರ ಒಂದು ಪುಣ್ಯಕ್ಷೇತ್ರಗಳು ಅಥವಾ ಸೇಕ್ರೆಡ್ ಕ್ಷೇತ್ರಗಳು ಅವೆಲ್ಲ ಇದ್ದಾಗ ಮೂಲ ಅದು ಒಂದು ರೀತಿ ಹಿಂದೂ ಅಂತ ಅವ್ರು ಗುರುತಿಸ್ತಾರೆ. ಸಾವರ್ಕರ್ ವಾದ ಯಾವುದು ಬೇರೆ ಕಡೆ ಮೆಕ್ಕ, ಮೆದೀನಾ, ಜೆರೂಸಲಂ ಆ ಕಡೆ ಇರೋದ್ರಿಂದ ಅದು ಒಂದು ಬೇರೆದಂತ ನೋಡ್ತಾರೆ. ಸೊ ಅದಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತ ಇತರರು ಅಂತ ಮಾಡ್ತಾರೆ. ಸೊ ಇದು ಒಂದು ರೀತಿ ಹಿಂದುತ್ವದ ಪರಿಕಲ್ಪನೆ. ಮತ್ತೆ ಅವರು ಕೂಡ ಇತಿಹಾಸ ನೋಡಿದಾಗ 850-900 ವರ್ಷಗಳಿಂದ ಏನು ಅವರು ಗುರುತಿಸ್ತಾರೆ, ಅವರು ಒಂದು ಮುಸ್ಲಿಂ ರಾಜರು, ದರೋಡೆಕೋರರು ಬಂದು ನಮ್ಮಂಥ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ, ನಮ್ಮ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದರೆ, ನಮ್ಮ ದೇವಸ್ಥಾನನ ಅಕ್ರಮವಾಗಿ ಧ್ವಂಸ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವರ ಒಂದು ಇತಿಹಾಸದ ಒಂದು ಅಧ್ಯಯನ, ಅವರ ಒಂದು ನ್ಯಾರೇಟಿವ್. ಈ ನ್ಯಾರೇಟಿವ್ ನನ್ನ ಪ್ರಕಾರ ವೈಜ್ಞಾನಿಕವಾಗಿ ಇಲ್ಲ, ಸತ್ಯದ ಪರವಾಗಿಲ್ಲ. ಬಟ್ ಅದು ರೈಟ್ ವಿಂಗ್, ಅದು 35-38% ವೋಟ್ ತೊಗೊಂಡಿದ್ದಾರೆ. ಅವರು ಆ ನ್ಯಾರೇಟಿವ್ ಕಟ್ಟಿದ್ದಾರೆ, ತಲೆಮಾಟದಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಒಂದೇ ಹೇಳ್ತೀನಿ, ಸಿದ್ಧಾಂತದಲ್ಲಿ ಅವ್ರಿಗೂ ನನಗೂ ಬೇರೆ ಇದೆ. ಹಿಂದುತ್ವದ ರೀತಿನ ನಾನು ಸಮಾಜ ನೋಡಲ್ಲ, ಹಿಂದುತ್ವ ರೀತಿಯಲ್ಲಿ ನಾನು ಒಂದು ರಾಜ್ಯಕ್ಕೆ, ದೇಶಕ್ಕೆ ಪರಿವರ್ತನೆ, ರೈಟ್ ವಿಂಗ್ ಪರಿವರ್ತನೆ ಇದೆ ಅಂತ ನಾನು ಹೇಳೋಣ. ಆದರೆ ಅವ್ರು ಹೇಳೋದೆಲ್ಲ ಸುಳ್ಳಾಗಲ್ಲ. ಕೆಲವು ವಿಚಾರ ಇಶ್ಯೂ ಮೇಲೆ ಇಶ್ಯೂ ನೋಡಬೇಕು. ಮತ್ತು ಎರಡನೇದಾಗಿ ಅವರು ಕೂಡ ಸಮಾಜದಲ್ಲಿ ತಳಮಟ್ಟದಿಂದ ಕಟ್ಟಿ ಸೇವೆ ಮಾಡಿ, ಹೋರಾಟ ಮಾಡಿ, ಜನರಿಗೆ ಜಾಗೃತಿ ಮಾಡಿ, ಅವರ ರೀತಿಯಲ್ಲಿ ಅವರ ಅಧಿಕಾರ ಕಟ್ತಾ ಬಂದಿದ್ದಾರೆ, ಡೆಮೊಕ್ರಾಟಿಕ್ ಆಗಿ, ಮತಪೆಟ್ಟಿಗೆಯಿಂದ. ಸೊ ಆ ದಿಕ್ಕಿನಲ್ಲಿ ಅವರೇ ಅವೈಜ್ಞಾನಿಕತೆ ಮತ್ತು ಒಂದು ಮಟ್ಟಿಗೆ ದ್ವೇಷದ ರೀತಿಯಲ್ಲಿ ಅವರ ಸಿದ್ಧಾಂತ ಮುಂದುವರಿಸಿ ಅದನ್ನು ಜನರಿಗೆ ರೀಚ್ ಮಾಡಿದ್ದಾರೆ. ಅಂದರೆ ನಾವು ಸಮಾನತಾವಾದಿಗಳಾಗಿ ನಮ್ಮ ಸಮಾನತೆ, ನಮ್ಮ ಸಾಮರಸ್ಯ, ನಮ್ಮ ಸಂವಿಧಾನದ ಪೀಠಿಕೆಯನ್ನು ಎತ್ತಿ ಹಿಡಿತೇವೆ, ಪ್ರೀತಿ ವಿಶ್ವಾಸ ಎತ್ತಿ ಹಿಡಿತಿರೋ ನಾವು ಯಾಕೆ ಕಟ್ಟಕ್ಕಾಗಲ್ಲ? ಕಟ್ಟಲೇಬೇಕು, ಕಟ್ಟಬಹುದು. ಅವ್ರು ಹೇಗೆ ಒಂದು ನ್ಯಾರೇಟಿವ್ ಇಟ್ಟು ಜನಪರವಾಗಿ ಕೆಲಸ ಮಾಡಿದ್ರು, ನಾವು ಒಂದು ಸಮಾಜದ ನ್ಯಾರೇಟಿವ್ ಅಂತ ಇಟ್ಟು ಜನ ನಡುವೆ ನಾವು ಕೆಲಸ ಮಾಡಿದ್ರೆ ನಾವು ಕಟ್ತಾ ಬರ್ಬೋದು. ಸೊ ನಾವು ಹಿಂದುತ್ವ ನನ್ನ ಪ್ರಶ್ನೆ ಕೇಳಿದ್ರೆ ಆ್ಯಸ್ ಅನ್ ಐಡಿಯಾಲಜಿ ನಾನು ಒಪ್ಪೋನಲ್ಲ. ಆದರೆ ಆ ನನ್ನ ಇಶ್ಯೂ ನಮಗೂ ಕೂಡ ಒಂದು ರೀತಿ ಒಂದು ಇಶ್ಯೂಗಳಲ್ಲಿ ಸಹಮತ ಇದ್ರೂ ಇರ್ಬೋದು, ಬಟ್ ಅದು ಯಾವ ಇಶ್ಯೂ ಅಂತ ನಾವು ನೋಡ್ಬೇಕಾಗುತ್ತೆ. ಯುವಕರು ಇತ್ತೀಚೆಗೆ ಹಿಂದುತ್ವ ಪರ ಇರ್ತಕ್ಕಂಥ ಯುವಕರು ಯಾಕೆ ಸಮಾಜ ನಿರ್ಮಾಣಕ್ಕೆ ಕಾಳಜಿ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಚೇತನ್ ಅವರಿಗೆ ಅಸಮಾಧಾನ ಇದೆ. ನಾನು ಹಾಗೆ ನೋಡೋಣ. ನಮ್ಮ ಸಭೆಗಳಲ್ಲಿ ದರ್ಶನ್ ತಮ್ಮ ಪಂಥ, ಕಾಂಗ್ರೆಸ್, JDS ವಾದನೂ ಜನ ನಮ್ಮ ಜೊತೆ ಬರ್ತಾರೆ, ಬಂದು ಸಭೆಗೆ ಬರ್ತಾರೆ. ಎಡಪಂಥಿಯವರು ಕೂಡ, ಲೆಫ್ಟಿಸ್ಟ್ ಕಮ್ಯುನಿಸ್ಟು ಕೂಡ ನಮ್ಮ ಸಭೆಗೆ ಬರ್ತಾರೆ. ಮತ್ತು ರೈಟ್ ವಿಂಗ್ ಹಿಂದುತ್ವದವರು ಕೂಡ
RSS ನಲ್ಲಿರೋ ನಮ್ಮ ಸಭೆಗೆ ಬಂದು ನಮ್ಮ ಜೊತೆ ಪಾಲ್ಗೊಳ್ತಾರೆ. ಎಷ್ಟೋ ಸಲ ಈ ಮನುವಾದ ಗಾಂಧಿವಾದದವ್ರು ಏನು ಮಾಡ್ತಾರೆ ಅಂದರೆ ಬಂದು ಒಂದು ಪ್ರಶ್ನೆ ಕೇಳ್ತಾರೆ, ಅವ್ರಿಗೆ ಸಮರ್ಥವಾದ ಉತ್ತರ ಸಿಕ್ಕಿದ್ರೆ ಅವ್ರು ನಮ್ಮ ಜೊತೆ ನಿಂತ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಕೆಲವು ಸಲ ಎಡಪಂಥೀಯವ್ರು ನಮ್ಮ ಜೊತೆ ಜಗಳ ಕಾಯಕ್ಕೆ ಬರ್ತಾರೆ. ಹಿಂದುತ್ವದವ್ರು ಬಂದು ಕೇಳಿಸ್ಕೊಳಕ್ ಬರ್ತಾರೆ, ಬಂದು ಕೇಳಿಸ್ಕೊಂತಾರೆ. ಅವ್ರಿಗೆ ಇಷ್ಟ ಆದಮೇಲೆ ಅವ್ರು ನಮ್ಮ ಹತ್ರ ಬಂದು ನಾನು ಕೂಡ RSS ಮೆಂಬರು, ನಾನು ಕೂಡ BJPನಲ್ಲಿ ಇರೋನು, ನನಗೆ ನಿಮ್ಮ ವಿಚಾರಗಳು ಸಮಾಜ ಭಾಳ ಇಷ್ಟ ಆಗಿದೆ. ಸೊ ನಮಗೆ ಎಲ್ಲರೂ ಬೇಕು ದರ್ಶನ್, ನಮಗೆ 7 ಕೋಟಿ ಜನ ಬೇಕು. ನಮ್ಮ ಕರ್ನಾಟಕದ ಎಲ್ಲ ಜನರು ನಮ್ಮವರೇ. ಯಾರು ನಮ್ಮ ಜೊತೆ ಸಮಾಜ ನಿಂತ್ಕೊಳ್ತಾರೋ ಅವರೆಲ್ಲರೂ ನಮ್ಮವರೇ. ಇದು ಒಂದು ಸೈದ್ಧಾಂತಿಕ ನೆಲೆಗಟ್ಟು. ಸೊ ನಾವು ಯಾರನ್ನ ಇವಾಗ ಯಾವ ಪಕ್ಷದ ಜೊತೆ ಇರ್ತಾರೆ, ಯಾವ ಸಿದ್ಧಾಂತದ ಜೊತೆ ಇರ್ತಾರೆ, ಏನೇನು ಇದೆಯೋ ಅನಿವಾರ್ಯತೆಯಿಂದ ಅವ್ರ ಜೊತೆ ಇರ್ತಾರೆ. ಬಟ್ ನಾವೊಂದು ಪರ್ಯಾಯ ಅನ್ನೋದು ಕಟ್ಟಿ ಅದು ಜನರ ಮನವರಿಕೆ ಆದರೆ ನಮ್ಗೆ ಎಲ್ಲ ಕಡೆ ಬಲಪಂಥಿ, ಮಧ್ಯಪಂಥಿ, ಎಡಪಂಥಿ ಎಲ್ಲ ಕಡೆಯಿಂದ ನಮ್ಮ ಜೊತೆ ಸೇರೋ ಸಾಧ್ಯತೆಗಳಿದೆ. ನಮ್ಗೆ ಎಲ್ಲರೂ ಬೇಕು, ಎಲ್ಲರೂ ಸೇರಿ. ನಮ್ಮ ಶತ್ರು ಯಾರು? ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಸೊ ಈ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋಕ್ಕೆ ಎಲ್ಲ ಜಾತಿ, ಜನಾಂಗ, ಧರ್ಮ, ಲಿಂಗದವರು ಬೇಕಾಗ್ತಾರೆ. ಇವೆಲ್ಲ ನನ್ನ ಜೊತೆ ನಿಂತ್ಕೊಳ್ಳಿ, ಅವಾಗ ಒಂದು ಸಮಾಜ ಗಟ್ಟಿಯಾಗಿ ಕಟ್ಟಬೇಕು. ಬಸವಣ್ಣ ಅಂದ್ರೆ ಅಂಬೇಡ್ಕರ್ ಅವ್ರು ಇರ್ಬೋದು, ಪೆರಿಯಾರ್ ಅವ್ರು ಇರ್ಬೋದು, ಇವರೆಲ್ಲ ಸರ ಗಾಂಧಿ ತತ್ವನ ವಿರೋಧ ಮಾಡ್ತಾ ಬಂದವರು. ಜೊತೆಗೆ ನೀವು ಸಮಾಜ ನಿರ್ಮಾಣಕ್ಕೆ ಒಂದು ಹೋರಾಟವನ್ನು ಮಾಡ್ಕೊಂಡ್ ಬಂದವರು. ಆದ್ರೆ ತಮ್ಮಲ್ಲಿರ್ತಕ್ಕಂಥವ್ರೆ ಗಾಂಧಿ ತತ್ವನ ಅನುಸರಿಸ್ತಾರಲ್ಲ, ಯಾಕೆ ಅಂತ? ದರ್ಶನ್ ತಮ್ಮ, ಯಾವತ್ತಾದರೂ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಮ್ಮ ಒಂದು 76 ವರ್ಷದ ಇತಿಹಾಸದಲ್ಲಿ ಯಾವತ್ತಾದರೂ ರಾಜಕೀಯ ಪರಿವರ್ತನೆ ಬಂದಿದೆ ಅಂದರೆ ಅದು ಯಾವಾಗಲೂ ಮನುವಾದ, ಗಾಂಧಿವಾದ, ಕಾಂಗ್ರೆಸ್ವಾದ ವಿರುದ್ಧ ನಿಂತ್ಕೊಂಡೇ ಬಂದಿರೋದು. ಅವ್ರಿಗೇನೊಂದು ಯಥಾಸ್ಥಿತಿ. ಅವ್ರು ಏನಂದರೆ ಬೆಳೆದಿರೋರೇ ಬೆಳೀತಾ ಇರ್ತಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳೇ ಬೆಳೀತಾ ಇರ್ತಾರೆ. ಅನ್ಯಾಯದ ವ್ಯವಸ್ಥೆ ಅನ್ಯಾಯದಲ್ಲೇ ಇರುತ್ತೆ. ಮತ್ತು ಕಷ್ಟದಲ್ಲಿರೋರು ಜೀವನ ಬದುಕದೇ ಭಾಳ ಕಷ್ಟ ಆಗ್ತಾರೆ. ಈ ವ್ಯವಸ್ಥೆನ ಎತ್ತಿ ಹಿಡಿಯೋರೆ ಈ ಮನುವಾದ, ಈ ಗಾಂಧಿವಾದ, ಈ ಕಾಂಗ್ರೆಸ್ವಾದ. ಆ ಮನುವಾದ, ಕಾಂಗ್ರೆಸ್ವಾದ, ಯಥಾಸ್ಥಿತಿವಾದ ವಿರುದ್ಧ ನಾನು ಹೇಳಿದಲ್ಲ ಅವರೇ 3 ಸೈದ್ಧಾಂತಿಕ ನೆಲೆಗಟ್ಟು. ಒಂದ್ಸರಿ ಹಿಂದುತ್ವ ಬೆಳೆದಿದೆ, ರೈಟ್ ವಿಂಗ್, ಒಂದ್ಸರಿ ಎಡಪಂಥಿ ಕಾಂಗ್ರೆಸ್, ನಮ್ದು ಟ್ರೂತ್ ವಿಂಗು ಕೂಡ ಅಂಬೇಡ್ಕರ್ ಪೆರಿಯಾರ್ ಬೆಳೀತಾ ಬರ್ತಿದೆ. ನಮಗೆ ಅದು ಬಿಟ್ಟು ಬೇರೆ ಬೇರೆ ಪಕ್ಷಗಳು ಬೆಳೆದಿದ್ದೇವೆ. ನಿಮಗೆ ಜನತಾ ಪಕ್ಷಗಳು ಕೂಡ ದೇವರ ಆಲ್ಟರ್ನೇಟಿವ್ಸ್ ಟು ದ ಗಾಂಧಿವಾದ. ನಿಮಗೆ ಸೋಷಿಯಲಿಸ್ಟು ಕೂಡ ಆಲ್ಟರ್ನೇಟಿವ್ಸ್ ಟು ದ ಗಾಂಧಿವಾದ. ಇವರೆಲ್ಲ ಬೆಳ್ಕೊಂಡ್ ಬರ್ತಿದ್ದಾರೆ. ಬಟ್ ಸೊ ನಾವ್ ಹೆಂಗ್ ನೋಡಬೇಕು ಅಂದ್ರೆ ಗಾಂಧಿವಾದ, ಯಥಾಸ್ಥಿತಿವಾದ, ಮನುವಾದ ಇದೇ ನಮ್ಮ ಸೈದ್ಧಾಂತಿಕ ಶತ್ರು. ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷ ಏನಿದೆ, ಒಂದ್ ಕಡೆ ಪೆರಿಯಾರ್ ಇರ್ಬೋದು, ಅಂಬೇಡ್ಕರ್ ಅವ್ರ ಸಿದ್ಧಾಂತಗಳು ಕೂಡ ಎತ್ತಿ ಬೀಳಿಸ್ತವೆ, ಮತ್ತೊಂದ್ ಕಡೆ ಗಾಂಧಿವಾದನೂ ಅನುಸರಿಸ್ತಾರೆ. ಅಂದ್ರೆ ಒಂದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ತಪ್ಪ ಅಂತ? ಅಂಬೇಡ್ಕರ್ ಪೆರಿಯಾರ್ನ ಯಾವತ್ತು ವಿಚಾರಗಳನ್ನ ಬೆಳೆಸಲ್ಲ. ನಿಮಗೆ ಕಾಂಗ್ರೆಸ್ ಏನ್ ಮಾಡುತ್ತೆ, ಕಾಂಗ್ರೆಸ್ ಇಸ್ ಬಹಳ ಒಂದು BJP ಅನ್ನೋದು ಹಿಂದುತ್ವ ಅನ್ನೋದು ನೇರವಾಗಿರ್ತಾರೆ. ಅವರ ಸಿದ್ಧಾಂತ ಈ ರೀತಿ ಇದೆ, ಅವರು ಈ ರೀತಿ ಮಾಡ್ಕೊಂಡ್ ಬಂದು ಈ ರೀತಿ ಕಟ್ತಾ ಬಂದಿದ್ರೆ ನೇರವಾಗಿ ನಮಗೆ ನಮ್ಮ ಒಂದು ಸಿದ್ಧಾಂತ ಹೀಗೆ ಹೇಳುತ್ತೆ ಅಂತ ಒಂದು ರೀತಿ ಕಾಂಚೀರಾಮ್ಜಿ ಹೇಳೋ ತಲೆ ಎತ್ತಿರೋ ಹಾವು. ಬಟ್ ಕಾಂಗ್ರೆಸ್ ಇದ್ದು ಒಂದು ಹುಲ್ಲಲ್ಲಿ ಮಲಗಿರೋ ಹಾವು ಇದ್ದಕ್ಕೆ. ಕಾಂಗ್ರೆಸ್ ನಮಗೆ ಬಹಳ ಕಷ್ಟ. ಯಾಕಂದ್ರೆ ಅವ್ರೇನ್ ಮಾತಾಡ್ತಾರೆ ಅಂದ್ರೆ ಸಂವಿಧಾನ ಅಂತ ಇಟ್ಟು ಮುಂದೆ ಸಂವಿಧಾನ ಅಂತ ಹೇಳ್ಕೊಂಡು, ಸಂವಿಧಾನ ಜಾತ ಅಂತ ಮಾಡ್ಕೊಂಡು, ಸಂವಿಧಾನ ಜೇವಿನ ತೆಗಿತೀವಿ ಅಂತ ಮಾಡ್ಕೊಂಡು ಅದನ್ನೇ ನೆನ್ನೊಳಗೆ ಉಲ್ಲಂಘನೆ ಮಾಡ್ತಾ ಇರ್ತಾರೆ ಎಲ್ಲ ರೀತಿ. ಸೊ ಅವರು ವಿ ಮಸ್ಟ್ ಇಂಟೆಲೆಕ್ಚುಲಿ, ಐಡಿಯಾಲಜಿಕಲಿ, ಸಂಘಟನೆ ರೀತಿಯಲ್ಲಿ ಅವರ ಒಂದು ರೀತಿಯ ಹೇಳ್ತಿರೋ ಒಂದು ರೀತಿಯ ಕುತಂತ್ರಗಳನ್ನ ಅರ್ಥ ಮಾಡ್ಕೋಬೇಕು. ಸೊ ಅಂಬೇಡ್ಕರ್ ಯಾವತ್ತೂ ಕೂಡ ಕಾಂಗ್ರೆಸ್ ಜೊತೆ ಸೇರಿರೋಲ್ಲ. ಕಾಂಗ್ರೆಸ್ ಅನ್ನು ಸುಡ್ತಿರೋ ಮನೆ ಅಂತ ಕರೆದಿರೋ, ಯಾವಾಗಲೂ ಕೂಡ ಗಾಂಧಿವಾದನ ಪ್ರಶ್ನೆ ಮಾಡಿರೋರು, ಯಾವಾಗಲೂ ಕೂಡ ಯಥಾಸ್ಥಿತಿಗೆ ಒಂದು ಪರಿವರ್ತನೆ ಕಟ್ಟಬೇಕು ಅಂತ ಅವ್ರದ್ದೇ ಸ್ವಂತವಾಗಿ ಪೊಲಿಟಿಕಲ್ ಪಾರ್ಟಿ ಕಟ್ತಾರೆ. ಎಷ್ಟು ಒಂದಲ್ಲ, ಎರಡಲ್ಲ, 3 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಕಟ್ತಾರೆ, ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಂತ ಕಟ್ತಾರೆ, ಅವರು ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಕೊನೆಗೆ ಸಾಯಕ್ಕೆ ಮುಂಚೆ ಅದನ್ನ ಹೆಸರಿರ್ತಾರೆ. ಅವ್ರು ಯಾವಾಗಲೂ ಕೂಡ ಗಾಂಧಿ ಬಿಟ್ಟು ಅವರು ಗಾಂಧಿವಾದ, ಕಾಂಗ್ರೆಸ್ ವಿರುದ್ಧ ಚುನಾವಣೆ ನಿಂತ್ಕೊಂಡು ಸ್ಪರ್ಧೆ ಮಾಡ್ತಾರೆ. ತಂದೆ ಪೆರಿಯಾರು ಕೂಡ ಬಹಳ ಗಟ್ಟಿಯಾಗಿ ಗಾಂಧಿವಾದ ನಮಗೆ ಸೈದ್ಧಾಂತಿಕ ಶತ್ರು ಅನ್ನೋ ರೀತಿಯಲ್ಲಿ ದ್ರಾವಿಡ ಚಳವಳಿ, ದ್ರವಿಡಿಯನಿಸಮ್ ಅಂತ ಮಾಡ್ತಾರೆ. ನೋಡಿ, ತಂದೆ ಪೆರಿಯಾರ್ ಅವರು ಮುಂಚೆ ಗಾಂಧಿ ಶಿಷ್ಯರಾಗಿರ್ತಾರೆ. ಗಾಂಧಿ ಹೇಳಿದ್ದೆಲ್ಲ 1923-24 ಆ ಟೈಮ್ನಲ್ಲಿ ಗಾಂಧಿ ಹೇಳಿದ್ದೆಲ್ಲ ಸರಿ ಅಂತ ಅನ್ಕೊಂಡಿರ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಕಾಂಗ್ರೆಸ್ ಜೊತೆ ಸೇರ್ತಾರೆ. ಆಮೇಲೆ ಹೋಗ್ತಾ ವಯಕಾಮ್ ಅಂತ ಒಂದು ರೀತಿ ಅನ್ಯಾಯ ಆಗುತ್ತೆ. ಕೇರಳದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ವಯಕಾಮ್ ಟೆಂಪಲ್ ಮುಂದೆ ದಲಿತರು ಅಸ್ಪೃಶ್ಯನ ಬಿಡ್ತಾ ಇರಲ್ಲ. ಆ ಟೈಮ್ನಲ್ಲಿ ವಯಕಾಮ್ ವೀರ ಅಂತ ತಂದೆ ಪೆರಿಯಾರ್ ಜೈಲ್ಗೆ ಹೋಗ್ತಾರೆ. ಆದರೆ ಗಾಂಧಿ ಮತ್ತು ಆಳುವ ವರ್ಗದ ಜೊತೆ ಹೆಂಗೆ ಕುತಂತ್ರ ಮಾಡಿ ಅದನ್ನ ನಿಜವಲ್ಲೂ ಹತ್ತಿಕ್ತಾರೆ ಅಂತ ತಂದೆ ಪೆರಿಯಾರ್ ಗೊತ್ತಾಗುತ್ತೆ. ಮೀಸಲಾತಿ ವಿರೋಧಿ ಇದ್ರು ಅನ್ನೋ ರೀತಿಯಲ್ಲಿ ಈ ಕಾಂಗ್ರೆಸ್ ವಿರುದ್ಧ ನಿಂತು ತಂದೆ ಪೆರಿಯಾರ್ ಗಟ್ಟಿಯಾಗಿ ದ್ರಾವಿಡ ಚಳವಳಿ ಕಟ್ತಾರೆ. ಸೊ ನಮಗೆ ಮತ್ತೆ ಕಾಂಚೀರಾಮರು ಕೂಡ UP ನಲ್ಲಿ ಅವ್ರು ಹೇಳ್ತಾರೆ
ಗಾಂಧಿವಾದ ಇಸ್ ಆಧುನಿಕ ಮನುವಾದ ಅಂತ ಹೇಳ್ತಾರೆ. ಸೊ ನಮಗೆ ಗಾಂಧಿನೂ ಅಂಬೇಡ್ಕರ್, ಗಾಂಧಿನೂ ಪೆರಿಯಾರು, ಗಾಂಧಿನೂ ಸಮಾನತಾವಾದಿ ಜೊತೆಗೆ ತೊಗೊಳಕ್ಕಾಗಲ್ಲ. ನೀವು ಹಂಗ್ ಮಾಡಕ್ ನೋಡ್ತೀರಿ, ನೀವು ಗಾಂಧಿ ಅಂದ್ರೆ ನೀವು ಗಾಂಧಿವಾದ ಮುಂದುವರಿಸಿ ಯಥಾಸ್ಥಿತಿ. ನಿಮ್ಮ ಪಕ್ಷಗಳಿದೆ, ಆಳುವ ಶಕ್ತಿ ಅವರೇ. ನಿಮಗೆ 43% ಕಾಂಗ್ರೆಸ್ ತೊಗೊಂತಾರೆ, ಒಂದು 18 JDS ತೊಗೊಂತಾರೆ, ಈ ರೀತಿ ಮಾಡ್ತಾರೆ. ಬಟ್ ನಮಗೆ ಬೇಕಾಗಿರೋದು ಸಮಾಜವಾದ, ನಮಗೆ ಬೇಕಾಗಿರೋ ಪರಿವರ್ತನೆವಾದ, ನಮಗೆ ಬೇಕಾದ ಅನ್ಯಾಯ ವಿರುದ್ಧವಾದ. ನಮ್ಮ ಮಾರ್ಗದರ್ಶಕರು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ ಯಾವತ್ತೂ ಕೂಡ ಗಾಂಧಿವಾದಕ್ಕೆ ನಮಗೆ ಒಪ್ಪೇ ಇಲ್ಲ. ಅಹಿಂಸಾ ಅನ್ನೋದು ಯಾರು ತಂದಿದ್ದಾರೆ ದರ್ಶನ್ ಗೆಳೆಯ ದೇಶಕ್ಕೆ ಮತ್ತೆ ಪ್ರಪಂಚಕ್ಕೆ? ಅದು ಬುದ್ಧ ಮತ್ತು ಬಸವಾದಿ ಶರಣರು ನಮಗೆ ಅಹಿಂಸಾ ಪರಿಚಯ ಮಾಡಿದರು ಹೊರತು ಪ್ರಪಂಚಕ್ಕೆ ಅದು ಯಾವ ಒಂದು 20ನೇ ಶತಮಾನದ ಮಹಾತ್ಮ ಅಂತ ಹೇಳ್ಕೊಡೋ ವ್ಯಕ್ತಿ ಯಾರು ಕೂಡ ಅಲ್ಲ. ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ರಾಜಕೀಯ ಅಧಿಕಾರ ಇಲ್ಲದೆ ಬದಲಾವಣೆ ಸಾಧ್ಯವಿಲ್ಲ. ಈ ಮಾತನ್ನ ಅಟ್ ಪ್ರೆಸೆಂಟ್ ಎಷ್ಟು ಒಪ್ತೀರಾ ನೀವು? ಖಂಡಿತ ಸತ್ಯ, ಬಹಳ ಸತ್ಯ. ಯಾಕಂತಂದ್ರೆ ಸಮಾಜದಲ್ಲಿ ಯಾವುದೇ ಒಂದು ಬದಲಾವಣೆ ಬೇಕು ಅಂತಂದ್ರೆ ಅದು ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಇರ್ಬೇಕು, ಮತ್ತೆ ರಾಜಕೀಯ ಅಧಿಕಾರ ಇದ್ದಾಗ ಮಾತ್ರ ಒಂದು ಸಮಾಜ ಬದಲಾವಣೆ ಆಗ್ಬೋದು. ಬಟ್ ರಾಜಕೀಯದಲ್ಲಿ ಇದ್ದು ಬದಲಾವಣೆ ಆಗಿಲ್ಲ ಅಂತಂದಾಗ, ಎಲ್ಲ ಒಂದ್ ಕಡೆ ನಿಂತ್ಕೊಂಡು ನಾನು ಹೋರಾಟ ಮಾಡ್ಕೊಂಡೇ ಬದಲಾಯಿಸ್ತೀನಿ ಅಂತಂದಾಗ ಆಗುತ್ತಾ ಇದೆಲ್ಲ? ಯಾಕಂದ್ರೆ ಅಧಿಕಾರ ಇಲ್ಲ ಅಂತ ಬದಲಾವಣೆ ಸಾಧ್ಯ ಇದೆಯಾ? ದರ್ಶನ್ ತಮ್ಮ, ನೀವು ಹೇಳೋದು ಬಹಳ ಒಳ್ಳೆ ವಿಚಾರಗಳು, ಅದು ಒಳ್ಳೆ ಪ್ರಶ್ನೆ. ನಮಗೆ ಎಷ್ಟೇ ಹೋರಾಟ ಮಾಡಿದ್ರು, ಇವಾಗ ನಾನು ನೋಡ್ತಾ ಇದ್ದೀನಿ 35-40 ವರ್ಷದ ಹೋರಾಟಗಳು ನಡೀತಾ ಇದ್ದಾವೆ. ಸರ್ಕಾರಿ ಶಾಲೆಗಳಿಗೋಸ್ಕರ ಒಂದು ಹೋರಾಟ ನಾಳೆ ನನಗೆ ಕರೆದಿದ್ದಾರೆ. ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪಾವಗಾಡ ಮತ್ತು ಬೇರೆ ಬೇರೆ ಭಾಗದ ನಾವು ಕೂಡ ಎಷ್ಟು ಕಷ್ಟದಲ್ಲಿದ್ದಾರೆ ನೋಡ್ತಾ ಇದ್ದೀವಿ. ಭ್ರಷ್ಟಾಚಾರ ಎಷ್ಟು ತುಂಬಿ ತಿಳುತ್ತಾ ಇದೆ, ಪರಿಸರದ ಮೇಲೆ ಮೈನಿಂಗ್ ಲಾಬೀಸ್ ಎಷ್ಟಾಗ್ತಾ ಇದೆ, ಎಲ್ಲ ರೀತಿ ಧ್ವಂಸ ಆಗ್ತಾ ಇದೆ. ಇದರ ವಿರುದ್ಧ ನಾವು ಎಷ್ಟೇ ಹೋರಾಟ ಮಾಡಿದ್ರು ಈ ಒಂದು ಅಧಿಕಾರದಲ್ಲಿರೋ ರಾಜಕಾರಣಿಗಳು ಕೇರ್ಲೆಸ್ ಮಾಡ್ತಾರೆ, ಸರಿಪಡಿಸಲ್ಲ. ಇವಾಗ ಸ್ಟೂಡೆಂಟ್ಸ್ಗಳಿಗೆ ಆ ಹುದ್ದೆ ತುಂಬಿಸೋದು ಕೂಡ ಇದಾಗ್ತಾ ಇಲ್ಲ. ಎಲ್ಲ ಒಂದು ಹೋರಾಟಗಳು ನಾವು ಬೆಂಬಲಿಸಿದ್ದೀವಿ. ಬಟ್ ಯಾವಾಗ ನಿಜವಾಗ್ಲೂ ಶಾಶ್ವತವಾದ ಪರಿಹಾರ ಇದೆ ಅಂದರೆ ನಾವು ಕೂಡ ಪೊಲಿಟಿಕಲ್ ಆಗಿ ಜಾಗೃತಿಯಾಗಿ ಪೊಲಿಟಿಕಲ್ ಸ್ಟ್ರೆಂತ್ ಮುಖಾಂತರ ಅಧಿಕಾರ ಹಿಡಿಯೋರಾಗಬೇಕು, ಕಾನೂನು ರೂಪಿಸೋರಾಗಬೇಕು, ಕುರ್ಚಿ ಅಲ್ಲಾಡಿಸೋರಾಗಬೇಕು. ಅವಾಗ ಏನಾಗತ್ತೆ ಅಂದರೆ ಆಳುವ ಶಕ್ತಿಗಳಿಗೆ ಅಯ್ಯೋ ಈ ರೀತಿ ಕೆಲಸ ನಾನು ಮಾಡಿದ್ರೆ ಅಥವಾ ಈ ರೀತಿ ಕೆಲಸ ನಾನು ಮಾಡದೇ ಇದ್ರೆ ನಾಳೆ ದಿನ ಇನ್ನೊಬ್ಬ ನನ್ನ ರಿಪ್ಲೇಸ್ ಮಾಡ್ತಾನೆ, ಇನ್ನೊಬ್ಬ ಅಥವಾ ಇನ್ನೊಬ್ಳು ಯಾರೋ ಒಬ್ರು ಬೇರೆ ರಿಪ್ಲೇಸ್ ಮಾಡ್ತಾರೆ. ನಾನು ಒಂದು ರೀತಿ ಮಾಡಲೇಬೇಕು, ಇಲ್ಲ ಅಂದರೆ ನಮ್ಮ ಪೊಲಿಟಿಕಲ್ ಅಸ್ತಿತ್ವಕ್ಕೆ ಧಕ್ಕೆ ಬಂದ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಕೆಲಸ ಆದರೂ ಆಗ್ಬೋದು. ಇನ್ನೊಂದು ಏನಂದರೆ ಮುಂದೆ ನಾವು ಕೂಡ ಒಂದು ಗಟ್ಟಿ ಶಕ್ತಿಯಾಗಿ ಇರೋ ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡ್ಬೋದು, ಬೇಕಾಗಿರೋ ಕಾನೂನುಗಳನ್ನ ತರಬಹುದು, ರೈತ ವಿರೋಧಿ ಕಾನೂನುಗಳನ್ನ ಕಿತ್ತಾಕ್ಬೋದು. ಎಷ್ಟೋ ಒಂದು ರೀತಿ ವಿಚಾರಗಳು ನಾವು ತರ್ತಾ ಮಹಿಳೆಯರಿಗೆ ದೊಡ್ಡ ಮಟ್ಟಕ್ಕೆ ಒಂದು ಸಮಾಜಕ್ಕೆ ನ್ಯಾಯ ಒದಗಿಸ್ಬೋದು. ನೋಡಿ, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಟು ಓಪನ್ ಆಲ್ ಲಾಕ್ಸ್ ಅಂಡ್ ಡೋರ್ಸ್ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಅವ್ರು ಅಂಬೇಡ್ಕರ್ ಹೋರಾಟ ಮಾಡಿದ್ದು ಏನು ಗೊತ್ತಾ? ನಾವೆಲ್ಲ ಇಷ್ಟು ಒಂದು ನೀವೆಲ್ಲ ನಮ್ಮ ಚಳುವಳಿನಿರೋದು 10,000-100,000 ಹೋರಾಟ ಮಾಡ್ತಾ ಇರ್ತೀವಿ. ಬಾಬಾ ಸಾಹೇಬ್ರು ಮಾಡಿರೋದು 2 ಮುಖ್ಯವಾದ ಹೋರಾಟ: ಮಹತ್ ಸತ್ಯಾಗ್ರಹ, ಕಲರಾಮ್ ಟೆಂಪಲ್ ಎಂಟ್ರಿ. ಅವ್ರಿಗೆ ಗೊತ್ತಾಯ್ತು ಹೋರಾಟ ಎಷ್ಟೇ ಮಾಡಿದ್ರು ಅದರಿಂದ ಶಾಶ್ವತ ಪರಿಹಾರ ಇಲ್ಲ. ಸೊ 1935 ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಕಟ್ತಾರೆ. ಅವಾಗ 17 ಸೀಟ್ 15 ಸೀಟ್ ಅವರ ಸೀಟ್ ಸೇರಿ ಗೆಲ್ತಾರೆ. ಸೊ ನಮಗೆ ಕರ್ನಾಟಕಕ್ಕೆ ನಿಜವಾಗ್ಲೂ ಸಂವಿಧಾನದ ವಿಚಾರ ನಾವು ಎತ್ತಿ ಹಿಡಿಬೇಕು ಅಂದರೆ, ನಿಜವಾಗ್ಲೂ ಜನರ ಬದುಕನ್ನು ಉತ್ತಮಗೊಳಿಸ್ಬೇಕು ಅಂದರೆ, ನಿಜವಾಗ್ಲೂ ಇವತ್ತಿನ ದಿನ 100,000 ವರ್ಷ 1,000 ವರ್ಷ 10,000 ವರ್ಷಗಳು ಆಗ್ತಿರೋ ಅನ್ಯಾಯಗಳನ್ನ ಸರಿಪಡಿಸ್ಬೇಕು ಅಂದರೆ, ಅಸಮಾನತೆ ಅನ್ಯಾಯದ ವ್ಯವಸ್ಥೆ ಕಿತ್ತಾಕ್ಬೇಕಂದ್ರೆ ನಾವು ಪೊಲಿಟಿಕಲ್ ಪವರ್ ಹಿಡಿಬೇಕು. ದಟ್ ಮಸ್ಟ್ ಬಿ ದ ಲಾಂಗ್ ಟರ್ಮ್ ಗೋಲ್. ಆವಾಗ ಏನಾಗುತ್ತೆ ಅಂದರೆ ಆಳುವ ಶಕ್ತಿಗಳು ಎಚ್ಚೆತ್ಕೊಂತಾರೆ, ಮತ್ತು ಜನರಿಗೂ ಅವರ ಒಂದು ವಿಚಾರಗಳು ಮಂಡನೆ ಮಾಡೋಕ್ಕೆ ಒಂದು ಗಟ್ಟಿಯಾದ ಶಕ್ತಿ ಬರುತ್ತೆ, ಮತ್ತು ಕಾನೂನುಗಳು ಬರ್ತವೆ. ನಮಗೆ ಇವತ್ತಿನ ದಿನ ಎಲ್ಲ ಸರಿ ಪಡ್ಬಿಡೋದು ನಮ್ಮ ಜೀವನಕ್ಕೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ನಮಗಾಗಿರೋ ಅನ್ಯಾಯಗಳು ಆಗದಿರೋ ನಾವು ನೋಡ್ಕೋಬೋದು. ಇಲ್ಲ ಒಂದು ಕಡೆ ಚೇತನ್ ಅವರು RSS ವಿರುದ್ಧವಾಗಿ ಮಾತಾಡ್ತಾರೆ, ಕೆಲವೊಂದು ಕಡೆ RSS ನ ಸಿದ್ಧಾಂತಗಳನ್ನು ಸಹ ಒಪ್ಕೊಳ್ಳೋದಿಲ್ಲ. ಮತ್ತೆ ಆ ಬ್ಯಾನ್ ವಿಚಾರ ಅಂತ ಬಂದಾಗ ಅದನ್ನ ನೀವೇ ವಿರೋಧ ಮಾಡ್ತೀರಾ. ಯಾಕಂತಾರೆ ಒಂದ್ ಕಡೆ ಪರನೂ ಮಾತಾಡ್ತೀರಾ, ವಿರೋಧ ಅಂತ ಮಾತಾಡ್ತೀರಾ. ಒಂದ್ ಕಡೆ ಬ್ಯಾನ್ ಅಂತ ಬಂದಾಗ ಅದನ್ನ ಒಪ್ಕೊಳ್ಳೋದಿಲ್ಲ, ಯಾಕೆ ಅಂತ? ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ RSSನ ಸಿದ್ಧಾಂತ ಮತ್ತೆ ವಿಚಾರ ನಾನು ಒಪ್ಪೋನಲ್ಲ. ನಾನು ಅವ್ರು ನೋಡೋ ಇತಿಹಾಸದ ರೀತಿ ನಾನು ನೋಡಲ್ಲ. ಅವರು ಮಾಡೋ ಅವರ ಸೈದ್ಧಾಂತಿಕ ಶತ್ರುಗಳು ನಾನು ನೋಡಲ್ಲ. ಅವರ ಒಂದು ರೀತಿ ಅವರು ಕಂಡ ಒಂದು ಹಿಂದೂ ರಾಷ್ಟ್ರದ ಕನಸು ನಂದಲ್ಲ. ಆದರೆ ಅವ್ರಿಗೂ ಕೂಡ ಅಸ್ತಿತ್ವದಲ್ಲಿರಕ್ಕೆ, ಅವರ ವಿಚಾರ ಮಂಡನೆ ಮಾಡೋಕ್ಕೆ, ಅವರ ಸಿದ್ಧಾಂತಗಳನ್ನ ಕಾನೂನು ಅಡಿಯಲ್ಲಿ ಪಸರಿಸಕ್ಕೆ ಎಲ್ಲ ರೀತಿ ಹಕ್ಕಿದೆ. ದೇ ಹ್ಯಾವ್ ಅ ಡೆಮೊಕ್ರಾಟಿಕ್ ರೈಟ್.
ಅವರನ್ನ ಈ ಮನುವಾದಿ ಕಾಂಗ್ರೆಸ್ ಬಂದು ಅವರನ್ನ ಉದ್ದೇಶಪೂರ್ವಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವರನ್ನೇ ಬ್ಯಾನ್ ಮಾಡಕ್ ಹೊರಟಿದಾರಲ್ಲ, ಅದು ಕಾನೂನಿನ ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯದ ನೇರವಾದ ಉಲ್ಲಂಘನೆ. ಅದು ಒಂದು ರೀತಿ ಅನ್ಡೆಮೊಕ್ರಾಟಿಕ್, ಅದು ಒಂದು ಸರ್ವಾಧಿಕಾರಿ, ಅದು ಒಂದು ಪ್ರಜಾಪ್ರಭುತ್ವ ವಿರುದ್ಧ. ನಮಗೆ ನಾನು ಹೇಳಿದ್ದೀನಿ, RSS ಹ್ಯಾಸ್ ಅ ರೈಟ್ ಟು ಎಕ್ಸಿಸ್ಟ್. ವಿಚಾರದಲ್ಲಿ ಪ್ರಶ್ನೆ ಮಾಡೋಣ, ಬಟ್ ಬ್ಯಾನ್ ಕಲ್ಚರ್ ನಾನು ಒಪ್ಪೋನಲ್ಲ. ನನಗೆ ನಮ್ಮ ವಿಚಾರದಲ್ಲಿ ಕಾನ್ಫಿಡೆನ್ಸ್ ಇದೆ. ಸಮಾಜದ ವಿಚಾರನೇ ಸಂವಿಧಾನ ಹೇಳೋದು, ಸಮಾಜದಿಂದನೇ ಪರಿವರ್ತನೆ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ಆ ವಿಚಾರದಲ್ಲಿ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವು ವಿಚಾರ ನಾನು ಮಂಡಿಸಿ ನಾವು ಜನರ ಮುಂದೆ ಇಟ್ಟು ಎಲ್ಲ ಲೀಡರ್ಸ್ ನಮ್ಮೆಲ್ಲ ಜೊತೆಗೆ ಬಂದು ನಾವು ಒಂದು ಪರಿವರ್ತನೆ ಕಟ್ತೀವಿ. ನಾವು ಯಾರನ್ನು ಬ್ಯಾನ್ ಮಾಡೋ ಪ್ರಶ್ನೆ ಮಾಡಲ್ಲ. ಅವರು ಡೆಮೊಕ್ರಾಟಿಕ್ ಅವ್ರವ್ರು ಹೇಳ್ಕೊಳ್ಳಿ ಅವರ ರೀತಿ. ಬಟ್ ಈ ರೀತಿ ನನಗೇನು ಬೇಜಾರಾಯಿತು ಅಂದರೆ, ಎಷ್ಟೋ ಒಂದು ರೀತಿ ಆಳುವ ಶಕ್ತಿಗಳು ದಲಿತ ಸಂಘಟನೆಗಳನ್ನ ದುರ್ಬಳಕೆ ಮಾಡಿಕೊಂಡು RSS ವಿರುದ್ಧ ಅವನ್ನ ಬ್ಯಾನ್ ಮಾಡಕ್ ಹೋಗಿ ಈ ರೀತಿ ಒಂದು ರೀತಿ ಐಡೆಂಟಿಟಿ ಪಾಲಿಟಿಕ್ಸ್, ಸ್ವಾರ್ಥದ ಪಾಲಿಟಿಕ್ಸ್ ಮಾಡಿದ್ದು ಬಹಳ ತಪ್ಪು. ಅದನ್ನ ನಾವು ಸೈದ ಒಪ್ಪಲ್ಲ. ಕೋರ್ಟ್ಸು ಅದನ್ನ ಎತ್ತಿಡ್ತಿದೆ, ನೀವು ಬ್ಯಾನ್ ಮಾಡಕ್ಕಾಗಲ್ಲ ಅಂತ. ಸೊ ದಿಸ್ ಬ್ಯಾನ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್. ವಿಚಾರಗಳು ಎವ್ರಿಬಡಿ ಹ್ಯಾಸ್ ರೈಟ್ ಟು ದರ್ ವಿಚಾರ. ನಾನೇನು ಕಮ್ಯುನಿಸ್ಟ್ ವಿಚಾರಗಳು ನಾನು ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಜಾತಿ ಬಗ್ಗೆ, ಲಿಂಗದ ಬಗ್ಗೆ, ಭಾಷೆ ಬಗ್ಗೆ, ಸಾಂಸ್ಕೃತಿಕ ವಿಚಾರ ಬಗ್ಗೆ ಅವ್ರಿಗೆ ಅರಿವಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಬ್ಯಾನ್ ಮಾಡಕ್ಕಾಗತ್ತ? ಕಾಂಗ್ರೆಸ್ಸು 140 ವರ್ಷಗಳಿಂದ ಅನ್ಯಾಯದ ಪರನೇ ಮಾಡ್ಕೊಂಡು ಬಂದಿದೆ. ಅವ್ರು ವೈಯಕ್ತಿಕವಾಗಿ ಬೆನಿಫಿಟ್ ಮಾಡಿದ್ದಾರೆ, ಅವರನ್ನ ಬ್ಯಾನ್ ಮಾಡಕ್ಕಾಗತ್ತ? ಕ್ಯಾನ್ ಬ್ಯಾನ್ ದಮ್. ಡೆಮೊಕ್ರಾಟಿಕ್ ಯು ಹ್ಯಾವ್ ಅ ರೈಟ್ ಟು ಫೈಟ್. ನೋ ಬ್ಯಾನ್ ಕಲ್ಚರ್ ನಾನು ಒಪ್ಪಕ್ಕಾಗಲ್ಲ. ಚೇತನ್ ಅವರು ಎಡಪಂಥೀಯ, ಬಲಪಂಥಿ ಅಥವಾ ಕಮ್ಯುನಿಸ್ಟ್ ಯಾರ ಪರವಾಗಿ ನಿಲ್ತಾರೆ? ನಾವು ಎಡಪಂಥಿ ಕಮ್ಯುನಿಸ್ಟು ಅಲ್ಲ, ಬಲಪಂಥಿ ಹಿಂದುತ್ವವಾದಿನೂ ಅಲ್ಲ, ಮಧ್ಯಪಂಥಿ ಯಥಾಸ್ಥಿತಿ ಮನುವಾದದ ಅವಕಾಶವಾದಿನೂ ಅಲ್ಲ. ನಮ್ದಾದ ಒಂದು ಸತ್ಯಪಂಥೀಯ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮ್ ಮತ್ತೆ ಸಮಾಜದ ಪರಿಕಲ್ಪನೆ, ಸಂವಿಧಾನ ಪರಿಕಲ್ಪನೆ. ಸೊ ನಮ್ದೇ ಒಂದು ಸಿದ್ಧಾಂತ ಇದೆ. ಇವಾಗಿರೋ ಸಿದ್ಧಾಂತ ಬಿಟ್ಟು ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧ, ಅಸಮಾನತೆ ವ್ಯವಸ್ಥೆ ವಿರುದ್ಧ ಒಂದು ಉತ್ತಮ ಸಮಾಜದ ಕನಸು, ಅದೇ ಸಮಾಜ. ಸೊ ನಾವೆಲ್ಲ ಬೇರೆ ಬೇರೆ ಜಾತಿಗಳು, ಲಿಂಗದಲ್ಲಿ, ಧರ್ಮಗಳಲ್ಲಿ ಊರಿಗೆ ಹುಟ್ಟಿದೀವಿ. ಅದ್ಯಾವುದೋ ನಮ್ಮ ಆಯ್ಕೆ ಅಲ್ಲ. ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ ಅದು ನಮ್ಮ ಕೈಯಲ್ಲಿದೆ. ಹುಟ್ಟಿದ ಮೇಲೆ ಒಂದು ಸಮಾಜದ ಪರವಾಗಿ ಕೆಲಸ ಮಾಡಿದ್ರೆ, ಸಮಾನತಾವಾದಿಗಳಾಗಿದ್ರೆ ಸಂವಿಧಾನ ಎತ್ತಿ ಹಿಡಿಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸಮಾಜ ದಿನನಿತ್ಯ ಭಾರತ ಮತ್ತೆ ಕರ್ನಾಟಕ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಿದೆ. ಜೊತೆಗೆ ಒಂದಷ್ಟು ಅನ್ಯಾಯ ಆದಾಗ ಹೋರಾಟಗಳು ಕೂಡ ನಡೀತಾ ಇದೆ. ಎಲ್ಲ ಒಂದ್ ಕಡೆ ಈಗ ರಾಜ್ಯದಲ್ಲಿ ಈಗಲೂ ಕೂಡ ಮರ್ಯಾದೆ ಹತ್ಯೆ ಅಂತಕ್ಕಂಥದ್ದು ಈಗಲೂ ಕೂಡ ನಿಲ್ಸಿಲ್ಲ. ಸೊ ಇದು ಯಾಕೆ ಇರಬಹುದು ಅಂತ, ಯಾಕಂತಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಪಿಡುಗಂತ ಮರ್ಯಾದೆ ಹತ್ಯೆ. ಸೊ ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ಇತ್ತೀಚೆಗೂ ನಡೀತಾ ಇದೆ. ಇಲ್ಲೇ ನಮ್ಮ ರಾಜ್ಯ ಅಂತಲ್ಲ, ಇಂಡಿಯಾ ಭಾರತ ಅಂತ ತಗೊಂಡ್ಕೊಂಡು ಸಾಕಷ್ಟು ಕಡೆ ಈಗಲೂ ಕೂಡ ಆಗ್ತಾ ಇದೆ. ಯಾಕೆ ಇರಬಹುದು ಇವೆಲ್ಲ? ಮರ್ಯಾದೆ ಹತ್ಯೆ ಅನ್ನೋ ಹೆಸರೇ ನಮಗೆ ಬಹಳ ಒಂದು ರೀತಿ ಅದು ಒಂದು ಸರಿ ಅನ್ಸಲ್ಲ. ಯಾಕಂದ್ರೆ ಮರ್ಯಾದೆಯಿಂದ ಹತ್ಯೆ ಮಾಡೋದು ಹೆಂಗ್ ಸಾಧ್ಯ? ಬಟ್ ಏನಾಗತ್ತೆ ಅಂದ್ರೆ, ನಾನು ಹುಬ್ಳಿನಲ್ಲಿ ಒಂದು ಘಟನೆ ನಡೀತು ಇತ್ತೀಚೆಗೆ. ಅದ್ರಲ್ಲಿ ಏನಾಗಿದೆ ಅಂದ್ರೆ, ಒಂದು ಪ್ರಭಾವಿ ಸಮುದಾಯದ, ಒಂದು ಲಿಂಗಾಯತ ಸಮುದಾಯದ ಹುಡುಗಿ ಒಂದು ದಲಿತ ಸಮುದಾಯದ ಹುಡುಗನ್ನ ಮದುವೆ ಮಾಡ್ಕೊಂಡು ಪ್ರೀತಿಯಿಂದ ಇದ್ರು. ಅವಳು 7 months ಪ್ರೆಗ್ನೆಂಟ್ ಆಗಿತ್ತು. ಆದ್ರೆ ಆ ಹುಡುಗಿ ತಂದೆನೆ ಆ ಹುಡುಗಿನ, ಅವ್ರ ತಂದೆ ಮತ್ತೆ ಫ್ಯಾಮಿಲಿ ಸೇರಿ ಅವರೆಲ್ಲ ಬಸವ ತತ್ವ, ಬಸವ ಧರ್ಮದಲ್ಲಿ ಒಪ್ಕೊಂಡು ಬದುಕ್ತಾ ಇದ್ರು. ಆದ್ರೆ ಆ ಹುಡುಗಿ ಫ್ಯಾಮಿಲಿನೇ ಆ ಹುಡುಗಿನ ಸಾಯಿಸಿದ್ದಾರೆ. ಸೊ ಈ ರೀತಿಯ ಘಟನೆಗಳು ಇವತ್ತಿಗೂ ಜೀವಂತವಾಗಿದೆ. ಇವತ್ತು ನಡೀತಾ ಇರೋದು ಬಹಳ ದೊಡ್ಡ ಮಟ್ಟದ ಅನ್ಯಾಯ. ಇದೇ ಕಳೆದ ಒಂದು ತೆಲಂಗಾಣದಲ್ಲಿ ಕಳೆದ ಒಂದು ವಾರದಿಂದ ಒಂದು ಘಟನೆ ಆಗಿತ್ತು. ಏನು ಅಂತಂದ್ರೆ, ದೇವಸ್ಥಾನಕ್ಕೆ ನವದಂಪತಿ ಅಂತ ಹೋಗ್ತಾರೆ. ದೇವಸ್ಥಾನ ಅಂದ್ರೆ ತುಮಕೂರಿನಲ್ಲಿ ಆಗಿದ್ದು. ತೆಲಂಗಾಣದಲ್ಲಿ ಕೂಡ ಬೇರೆ ವಿಚಾರ ಆಗಿತ್ತು. ತುಮಕೂರಿನಲ್ಲಿ ನವದಂಪತಿ ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಮೈ ಮೇಲೆ ದೇವ್ರು ಬಂದಂತೆ ವರ್ತನೆ ಮಾಡಿ ಅವ್ರು ನೀಚೆ ಕಳಿಸೋ ಪ್ರಯತ್ನ ಮಾಡ್ತಾರೆ. ಇದೇ ತೆಲಂಗಾಣದಲ್ಲಿ ಒಂದು ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಒಬ್ಬ ಮಹಿಳೆ ತಮ್ಮ ಮಗುವನ್ನ 2 ತಿಂಗಳು ಕೂಸನ್ನ ಕಾಲಿಂದ ಒದ್ದು ಸಾಯಿಸ್ತಾರೆ. ಅಂದ್ರೆ ಕಾನೂನು ಈಗಲೂ ಕೂಡ ಸಡಿಲಿಕ್ಕೆ ಆಗ್ಬೇಕನ್ನೋದು ಇದೆಯಾ? ಯಾಕಂತಂದ್ರೆ ಈ ರೀತಿಯಾದ ಘಟನೆಗಳಿಗೆ ಯಾವ್ದು ಕಾನೂನಿನ ಭಯ ಅನ್ನೋದು ಇಲ್ಲ ಒಂದ್ ಕಡೆ ಕಾನೂನು ಸ್ವಲ್ಪ ಸಂವಿಧಾನ ಕೂಡ ಬದಲಾವಣೆ ಆಗ್ಬೇಕನ್ನೋದು ಒಪ್ಕೊಂತೀರಾ? ಸಂವಿಧಾನ ಬದಲಾವಣೆ ಅನ್ನೋಕ್ಕಿಂತ ನಮಗೆ ತಿದ್ದುಪಡಿ ಅನ್ನೋದು ನ್ಯಾಚುರಲ್ ಆಗಿ ಒಂದು 106 ಅನ್ನೋದು ಬಂದಿದ್ದಾವೆ. ನಮಗೆ ನಿಜವಾಗ್ಲೂ ಸೆಕ್ಯುಲರ್ ಮತ್ತೆ ಸೋಷಿಯಲಿಸ್ಟ್ ಅನ್ನೋ ಒಂದು ಪದಗಳು ಸಂವಿಧಾನ ಪೀಠಿಕೆ ಸೇರಿಸಿರೋದೆ ಒಂದು 42ನ ಅಮೆಂಡ್ಮೆಂಟ್ ಇಂದ. ಸೊ ಅದು ಕೂಡ 1976 ಸಂವಿಧಾನ ಬಾಬಾ ಸಾಹೇಬ್ರ ಕಂಡು ಕನಸು ಏನಂದ್ರೆ, ಹಂಗೆ ಇಟ್ಕೊಳ್ಳೋದಲ್ಲ, ಪೂಜೆ ಮಾಡೋದಲ್ಲ, ಅಥವಾ ಅದನ್ನ ಒಂದು ರೀತಿ ಹಿಂದುತ್ವದ ಕಡೆನೋ, ಕಮ್ಯುನಿಸ್ಟ್ ಕಡೆನೋ, ಮನುವಾದದ ಕಡೆನೋ ಸೆಳೆಯೋದಲ್ಲ. ಸಂವಿಧಾನದ ಕಾಲಕ್ರಮೇಣ ಇನ್ನೂ ಉತ್ತಮಗೊಳಿಸಿ, ತಿದ್ದುಪಡಿಯಾಗಿ ಇನ್ನೂ ಉತ್ತಮಗೊಳಿಸಿ, ಇನ್ನೂ ಸಮಾನತೆ ಪರ, ಇನ್ನೂ ನ್ಯಾಯದ ಪರ, ಇನ್ನೂ ಒಂದು ರೀತಿ ಸಮಾಜದ ಪರ ದೃಷ್ಟಿಕೋನ ಮಾಡೋದು, ಅದು ಒಂದು ನ್ಯಾಚುರಲ್ ಪ್ರೋಗ್ರೆಸ್. ಪ್ರತಿ ಒಂದು ಘಟನೆ ನೀವು ಉದಾಹರಣೆ ಕೊಟ್ಟಿರೋದು ಒಂದೊಂದಾಗಿ ನಡೀತಾರೆ. ಒಂದೊಂದು ಅದರದೇ ಆದ ಚೌಕಟ್ಟಿರುತ್ತೆ, ಅದರದೇ ಆದ ಒಂದು ರೀತಿಯ ಸಮಸ್ಯೆಗಳಿರ್ತವೆ. ಬಟ್ ಇದಕ್ಕೆಲ್ಲ ಮೂಲ ನಾನು ನೋಡೋದು ಒಂದು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಒಂದು ರೀತಿ ನನ್ನ ಜನರ ತಲೆನಲ್ಲೂ ಇದೆ
ಮತ್ತು ಸಮಾಜದ ವ್ಯವಸ್ಥಿತವಾಗೂ ಇದೆ. ಜನರ ತಲೆಯಲ್ಲಿ ಇರೋದನ್ನ ನಾವು ಯಾರು ಅದಕ್ಕೆ ಬದಲಾಯಿಸಕ್ಕೆ ಆಗಲ್ಲ, ಬದಲಾಯಿಸಕ್ಕೆ ಹೋಗ್ಲೂಬಾರ್ದು. ನಮ್ಮ ಮನಸ್ಸನ್ನ, ನಮ್ಮ ವ್ಯಕ್ತಿತ್ವನ, ನಮ್ಮ ಯೋಚನೆ, ನಮ್ಮನ್ನ ವೈಯಕ್ತಿಕ ವಿಕಾಸ ಮಾಡ್ತಾ ಬರ್ಕೊಬರ್ಬೇಕು. ಆದರೆ ಈ ವ್ಯವಸ್ಥಿತ ಅನ್ಯಾಯ ಇದೆಯಲ್ಲ ದರ್ಶನ್ ತಮ್ಮ, ಈ ವ್ಯವಸ್ಥಿತ ಅನ್ಯಾಯನ ನಾವೆಲ್ಲರೂ ಸೇರಿ ಅದನ್ನು ಕಿತ್ತಾಕ್ಬೇಕು, ಪ್ರತಿರೋಧ ತರಬೇಕು, ಪರಿವರ್ತನೆ ತರಬೇಕು. ಎಲ್ಲ 7 ಕೋಟಿ ಜನ ನಾವು ಯಾವಾಗ ವ್ಯವಸ್ಥಿತ ಅನ್ಯಾಯಗಳಿಗೆ ಒಂದು ಉತ್ತಮ ರೀತಿ ನಾವು ಕೆಲಸ ಮಾಡ್ತೇವೆ, ಕ್ಲಾಸ್ಗಳ ಜಾಗೃತಿ, ಎಲ್ಲ ರೀತಿ ಪರಿವರ್ತನೆ, ಎಲ್ಲ ರೀತಿ ಆಗಬೇಕಾಗಿರೋ ಕಾನೂನು, ಶಿಕ್ಷಣ, ಆರೋಗ್ಯದ ಅಭಿವೃದ್ಧಿ, ಎಲ್ಲ ರೀತಿ ಉತ್ತಮಗೊಳಿಸ್ತಾ ಬಂದಾಗ ಪ್ರಜ್ಞೆ, ಅರಿವು, ಜಾಗೃತಿ ಬಂದಷ್ಟು ವೈಯಕ್ತಿಕ ತಲೆನಲ್ಲಿರೋ ವಿಚಾರಗಳು ಬದಲಾಗ್ತಾ ಬರ್ತವೆ. ಸೊ ಕಾನೂನು ಗಟ್ಟಿಯಾಗಿ ಮಾಡಬೇಕು, ಅದ್ರ ಜೊತೆ ಇಂಪ್ಲಿಮೆಂಟು ಮಾಡಬೇಕು, ಅದ್ರ ಜೊತೆ ಜಾಗೃತಿನೂ ಮೂಡಿಸ್ಬೇಕು, ಅದ್ರ ಜೊತೆ ಸಮಾಜದ ಕಡೆ ನಾವೆಲ್ಲ ನಡೆದರೆ ಇದು 10,000 12,000 ವರ್ಷದ ಅಸಮಾನತೆ ಏನಿದೆಯೋ, ಯಾವಾಗ ನಾವು ಕಾಡಿಂದ ನಾವು ನಾಡಾಗಿ ಆದಿವಾಸಿಗಳಿಂದ ಕೃಷಿ ಅನ್ನೋದು ಶುರುವಾಯಿತು, ಅವಾಗಿಂದ ಈ ಅಸಮಾನತೆಗಳು ಬಂದಿದೆ. ಅಲ್ಲಿಂದ ನಾವು ಅದನ್ನು ತೆಗೆದಾಕ ನಮ್ಮ ಉದ್ದೇಶ ಆಗಬೇಕು, ಒಂದು ವ್ಯಕ್ತಿನ ಬದಲಾಯಿಸೋದಲ್ಲ, ಈ ಅನ್ಯಾಯದ ವ್ಯವಸ್ಥೆನ ಬದಲಾಯಿಸಬೇಕು. ಸೊ ಆ ರೀತಿಯಲ್ಲಿ ನಾವೆಲ್ಲ ಯಾರ್ಯಾರು ನಿಂತ್ಕೊಂತಾರೋ ನಮ್ಮ ಜೊತೆ, ನಾವೇನು ಎಲ್ಲರೂ 100ಕ್ಕೆ 100 ಜನ ಎಲ್ಲರೂ ನಮ್ಮ ಜೊತೆ ಬಂದ್ಬಿಡ್ತಾರೆ ಅಂತ ನಾನು ಪ್ರಮೇಯ ಇಲ್ಲ. ನಮಗೆ 100ರಲ್ಲಿ 2 ಬರಲಿ, 1 ಬರಲಿ, 3 ಜನ ಬರಲಿ, ಹಂತ ಕಟ್ತಾ ಬರೋಣ, ನಾವು ಗಟ್ಟಿಯಾಗಿ ಪರಿವರ್ತನೆ ಮಾಡೋಣ. ಬಲಪಂಥಿಯವರು ಕೂಡ ಒಂದೇ ದಿನ ಎಲ್ಲರೂ BJP ಜೊತೆ ನಿಂತಿಲ್ಲ. 1980 ಶುರುವಾಯಿತು, ಹಂತವಾಗಿ ಕಟ್ಟಿದ್ರು. 1 2 3 4 ನಿಸ್ವಾರ್ಥವಾಗಿ ತ್ಯಾಗದ ರೀತಿಯಲ್ಲಿ ಅವರು ನಮ್ಗೆ ಇಷ್ಟ ಇದ್ದರೂ ಸಿದ್ಧಾಂತ ಇರ್ಬೋದು, ಆದರೆ ಅವರೆಲ್ಲ ಕಟ್ತಾ ಬಂದಿದ್ದಾರೆ. ಇವತ್ತು 38% ವೋಟ್ ತಗೊಂತಾರೆ ದೇಶದಲ್ಲಿ. ದೇಶ ಅಂದ್ರೆ ಎಲ್ಲ ಕಡೆ ಪ್ರಧಾನಮಂತ್ರಿ ಹಿಡಿದು ಎಲ್ಲ ಭಾಗದಲ್ಲೂ ಅವರಿದ್ದಾರೆ. ಅವರು 38% ವೋಟ್ ತಗೊಂತಾರೆ ಅಂದ್ರೆ ನಾವು ಯಾಕೆ 2-3 ತೊಗೊಳಕ್ಕಾಗಲ್ಲ? ನಾವು ಯಾಕೆ 4 ಜನ ತೊಗೊಳಕ್ಕೆ? ನಾವು ಕೆಲಸ ಮಾಡ್ತೀವಿ, ನಮ್ಮ ಸಮಾಜದ ಪರಿವರ್ತನೆ ಅಂತ ಗಟ್ಟಿಯಾಗಿ ನಿಂತ್ಕೊಂತೀವಿ. ಸೊ ಹಂತ ಕಟ್ಟೋಣ, ಜಾಗೃತಿ ಮೂಡಿಸೋಣ. ವ್ಯವಸ್ಥಿತ ಅಸಮಾನತೆ, ಅನ್ಯಾಯ ನಮ್ಮ ಶತ್ರು ಹೊರತು ನಾವು ಯಾರ ತಲೆ ಮೊಳಗು ನಾವು ಜನನ ಬದಲಾಯಿಸೋ ಪ್ರಶ್ನೆ ಅಲ್ಲ, ವ್ಯವಸ್ಥೆನ ಪರಿವರ್ತಿಸೋ ನಮ್ಮ ಉದ್ದೇಶ. ಚೇತನ್ ಅವರ ಸಿದ್ಧಾಂತಗಳೇನಿದೆ, ಸಿದ್ಧಾಂತಗಳನ್ನ ಎಲ್ಲ ಒಂದ್ ಕಡೆ ಸಮಾಜ ಮತ್ತೆ ಯುವಕರೇನಿದೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದಾರೆ ಅಂತ. ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿಚಾರಗಳಿಗೆ ಸಮಾಜಕ್ಕೆ ಬಹಳ ಬೆಂಬಲ ಬರ್ತಾ ಇದೆ ದರ್ಶನ್. ಮುಂಚೆ ಒಂದು ಕನ್ಫ್ಯೂಷನ್ ಇತ್ತು, ಮುಂಚೆ ಒಂದು ಇದೇನಿದು, ಇವನು ಯಾಕೆ ಹೇಳ್ತಾ ಇದ್ದಾನೆ, ಇವನ ಉದ್ದೇಶ ಏನು, ಇವನು ಏನು ಹೇಳ್ತಾ ಇದ್ದಾನೆ, ಮತ್ತೆ ಮೀಡಿಯಾನು ಅದನ್ನ ಬಹಳ ಎಲ್ಲೋ ಒಂದ್ ಕಡೆ ನಾನು ಏನೋ ವಿವಾದಾತ್ಮಕವಾಗಿ ಹೇಳ್ತಾ ಇದ್ದೇನೆ ಅಂತ ಬಿಂಬಿಸ್ತಾ ಇತ್ತು. ಆದ್ರೆ ಇವಾಗ ಸಮಾಜಕ್ಕೆ ಎಸ್ಪೆಷಲಿ ನಾನು ಹೇಳ್ತೀನಿ, ಹೆಚ್ಚು ಕಮ್ಮಿ 1.5-2 ವರ್ಷಗಳಿಂದ ಚೇತನ್ ಹೇಳೋದ್ರಲ್ಲಿ ಏನೋ ಸತ್ಯ ಇದೆ, ಚೇತನ್ ಹೇಳೋದ್ರಲ್ಲಿ ಏನೋ ಒಳ್ಳೇದಿದೆ. ಇದು ನಮ್ಮ ಕರ್ನಾಟಕಕ್ಕೆ ಬಹಳ ಬಲಿಷ್ಠ. ಇದು ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಇದು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಇದು ಒಂದು ಜನಾಂಗದಕ್ಕೆ ಸೀಮಿತ ಅಲ್ಲ. ಇದು ನಮ್ಮ ಇಡೀ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ವಿರುದ್ಧ ಇಡೀ ಸಮಾಜಕ್ಕೆ ಸೇರಿದ್ದು ಅಂತ ಜನರಿಗೂ ಅರಿವಾಗ್ತಾ ಇದೆ, ಒಪ್ತಾ ಇದ್ದಾರೆ. ನಮಗೆ ಯುವಕರ ವಿಚಾರಗಳು ನಾವು ಎತ್ತಿ ಹಿಡಿಬೇಕು. ಯುವಕರಿಗೆ ಅವ್ರಿಗೆ ಆಗ್ತಿರೋ ಹುದ್ದೆಗಳಲ್ಲಿ ಸಮಸ್ಯೆ, ನಾನು ಕೂಡ ಹೋರಾಟ ಮಾಡ್ತಾ ಇದ್ದೀನಿ. ಯುವಕರೇ ನಾವು ಇವೆಲ್ಲ ಗಟ್ಟಿಯಾಗಿ ನಿಂತು ನಾವೆಲ್ಲ ಸಮಾಜಕ್ಕೆ ನಿಂತ್ಕೊಂಡು ನಾವು ಪರಿವರ್ತನೆ ಮಾಡಿ ಒಂದು ವ್ಯಾಸ್ಟ್ ಅಮೌಂಟ್ ಮೇಲೆ ವೋಟ್ಸ್, ನಾನು ಹೇಳಿದೆ 35-40 ವಯಸ್ಸು ಒಳಗಿರೋರೆ ಹೆಚ್ಚು ಕಮ್ಮಿ 60-67%, 2/3 ಪಾಪ್ಯುಲೇಷನ್ ಇದೆ. ಸೊ ಯುವಕರು ಗಟ್ಟಿಯಾಗಿ ನಿಂತು ನಾವೆಲ್ಲರೂ ಸರಿ ಸಮಾನರು ಅಂತ ನಿಂತ್ಕೊಂಡ್ರೆ ಕರ್ನಾಟಕಕ್ಕೆ ಬಹಳ ಗಟ್ಟಿಯಾದ ಶಕ್ತಿಯಾಗಿ ರೂಪಿಸ್ತೀವಿ, ನಾವು ಬೆಳಿತೀವಿ, ಮತ್ತೆ ಸಂವಿಧಾನ ಎತ್ತಿ ಹಿಡಿತೀವಿ, ಮತ್ತೆ ಪ್ರಪಂಚಕ್ಕೆ ಕರ್ನಾಟಕ ಮಾದರಿ ಆಗೋ ಲಕ್ಷಣಗಳಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತಾವು ಹಿಂದೆ ಯಾವ್ದಾದ್ರು ಅಂದ್ರೆ ಮೊದಲನೇ ಹಂತವಾಗಿ ಒಂದು ಹೋರಾಟಕ್ಕೆ ಬಂದಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಹೇಳಿಕೆ ಕೊಟ್ಟಾಗ ಒಂದಷ್ಟು ಟೀಕೆಗಳು ಬರ್ತಾ ಇತ್ತು. ಚೇತನ್ ಅವರು ಭಾರತೀಯರಲ್ಲ, ಅಮೆರಿಕದವರು, ಆಗ ಆ ರೀತಿಯಾಗಿ ಒಂದಷ್ಟು ಟೀಕೆಗಳು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ತಾವು ಕೊಟ್ಟಂತ ಹೇಳಿಕೆಗಳನ್ನೇ ಸಾಕಷ್ಟು ತಿರ್ಚಿದ್ದಾರೆ ಅಂತಕ್ಕಂಥ ಒಂದಷ್ಟು ಮಾತಿದೆ. ಜೊತೆಗೆ ಈ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರಲ್ಲ, ನೀವು ಮಾತಾಡಿರ್ತಕ್ಕಂಥ 100% ಸತ್ಯ ಇದ್ದ ಸಂದರ್ಭದಲ್ಲೂ ಜನ ಅದನ್ನ ಒಪ್ಕೊಳ್ಳೋದಕ್ಕೆ ತಡ ಮಾಡಿದ್ರು. ಬಟ್ ಆದ್ರೆ ಈಗ ಆ ಒಂದು ಹೇಳಿಕೆಗಳನ್ನ ಒಂದಷ್ಟು ಜನ ಒಪ್ಕೋತಾ ಇದ್ರೆ, ಜೊತೆಗೆ ಆ ಹೇಳಿಕೆಗಳು ಏನಿದೆ ಅದ್ರ ಬಗ್ಗೆ ಏನೆಲ್ಲ ಯಾಕೆ ಯಾವ ಉದ್ದೇಶದಿಂದ ಇವ್ರು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಈಗೀಗ ಕೊಂಚ ಅರಿವಾಗ್ತಾ ಇದೆ. ಸೊ ನೀವು ಆ ಹೇಳಿಕೆಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ, ಅಂದ್ರೆ ಮೊದಲು ಮಾತಾಡಿದ ಸಂದರ್ಭದಲ್ಲಿ ಆ ರೀತಿಯಾದಂತ ಟೀಕೆಗಳು ಬಂದಾಗ ತಮ್ಗೆ ಯಾವ ರೀತಿಯಾಗಿ ಅನ್ಸಿದ್ದಾರೆ ಇದ್ರ ಬಗ್ಗೆ ಎಲ್ಲ? ದರ್ಶನ್ ತಮ್ಮ, ನಾನು ಇತಿಹಾಸದ ವಿದ್ಯಾರ್ಥಿ. ನಾನು ಓದ್ತಾ ಇದ್ದಾಗ ನನಗೆ ಗೊತ್ತಾಯ್ತು, ಯಾವಾಗಾದ್ರೂ ಒಂದು ಪರಿವರ್ತನೆ ಬಯಸಿದಾಗ, ಯಾಕಂದ್ರೆ ನಾನು ನಿಜ ಹೇಳ್ತೀನಿ, ನಾವು ಮಾಡ್ತಿರೋದು ಒಂದು ಅಹಿಂಸಾವಾದದ ಪರಿವರ್ತನೆಯ ಪ್ರತಿರೋಧದ ಕ್ರಾಂತಿ ದೃಷ್ಟಿನಲ್ಲಿ ಸಮಾಜನೇ ದೊಡ್ಡ ಮಟ್ಟದ ಬದಲಾವಣೆ. ಸೊ ನಾವು ಈ ಥರದ ಜನರ ಮುಂದೆ ಇಟ್ಟಾಗ ವಿರೋಧ ಬಂದೇ ಬರುತ್ತೆ, ನನಗೆ ಗೊತ್ತಿತ್ತು.
ಆಳುವ ಶಕ್ತಿಗಳಿಂದ ಬರುತ್ತೆ, ಪ್ರಭಾವಿ ಶಕ್ತಿಗಳಿಂದ ಬರುತ್ತೆ. ನನಗೆ 2 ಸಲ ಜೈಲಿಗೆ ಹಾಕಿದ್ರು, ಬರೀ ಒಂದು ಟ್ವೀಟ್ ಬರ್ತಿದ್ದಕ್ಕೆ 2 ಸಲ ಜೈಲಿಗೆ ಹಾಕಿದ್ರು. ಎಲ್ಲ ಕಾನೂನನ್ನ ಉಲ್ಲಂಘನೆ ಮಾಡಿ ಅವರೆಲ್ಲ ಒಂದು ಪ್ರೋಟೋಕಾಲ್ ಮುರಿದು ಮತ್ತೆ ನನ್ನ ದೇಶದಿಂದ ಆಚೆ ಹಾಕಕ್ಕೆ ಟ್ರೈ ಮಾಡೋದು, ಎಲ್ಲ ರೀತಿ ನಾವು ಟ್ರೈ ಮಾಡೋದು. ಬಟ್ ನನಗೆ ಗೊತ್ತಿದೆ ಇದೇ ಸಮಾಜನೇ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದು ಅಂತ ಗೊತ್ತಿದೆ. ಮತ್ತು ಇವಾಗಲೂ ಕೂಡ ಎಲ್ಲ ಜಾತಿ ಜನಾಂಗದ ಎಲ್ಲ ಧರ್ಮದವರು ಇದ್ರಲ್ಲಿ ಒಳ್ಳೇದಿದೆ ಅಂತ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದು ಹೇಳ್ಬೇಕು ಅಂದ್ರೆ ಪೊಲೀಸ್ ಠಾಣೆ ತಮ್ಗೆ ಅತಿಥಿ ಗೃಹ ತರ ಆಗೋಗಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಒಂದು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲೂ ಠಾಣೆಗೆ ಹೋಗಿ ಬರ್ತಾ ಇರ್ತಕ್ಕಂಥದ್ದು. ಸೊ ಹೇಗೆ ಅನಿಸ್ತೈತೆ ಸರ್, ಆ ಟೈಮಲ್ಲಿ ಒಂದು ಹೇಳಿಕೆ ಕೊಟ್ಟಾಗ ಕೂಡ ಒಂದು ಕಾಂಟ್ರವರ್ಸಿ ಆಗುತ್ತೆ ಅಂತಾಗ ಇದನ್ನ ಮಾತಾಡ್ಬೇಕಾ ಮುಂದೆ ಅಂತ ಮಾತಾಡದೆ ಇರೋದೇ ಒಳ್ಳೇದು ಅಂತ ಅನ್ಸಿದ್ದೀನುಂಟಾ? ನನಗೆ ಯಾವತ್ತೂ ಆ ರೀತಿ ಅನಿಸ್ಲಿಲ್ಲ. ಯಾಕಂದರೆ ನನಗೆ ಒಂದು ಚಿಕ್ಕ ವಯಸ್ಸಿನೂ ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗಲೂ ಕೂಡ ನನಗೆ ಗೊತ್ತಿತ್ತು ನಾವು ಹೋರಾಟ ಮಾಡ್ತೀವಿ, ಕರ್ನಾಟಕದಲ್ಲಿ ದೇಶ ಸೇವೆಗೆ ನಿಂತ್ಕೊತೀವಿ, ಆಳುವ ಶಕ್ತಿಗಳು ನಮಗೆ ಜೈಲಿಗೆ ಹಾಕ್ತಾರೆ ಅಂತ ನನಗೆ ಚಿಕ್ಕ ವಯಸ್ಸಿನ ಪ್ರಿಪೇರ್ ಆಗಿ ಬಂದೆ, ಮೆಂಟಲಿ ಪ್ರಿಪೇರ್ಡ್ ಆಗಿದ್ದೆ. ಬಟ್ ಈ ವಿಚಾರಗಳು ಭಾಳ ಒಳ್ಳೆ ವಿಚಾರಗಳು ನನಗೂ ಗೊತ್ತಿತ್ತು. ಸೊ ಆ ಕಾನ್ಫಿಡೆನ್ಸಿಂದ ಮತ್ತೆ ನನ್ನ ಜೊತೆ ಕೆಲವು ಪ್ರಭಾವಿ ಶಕ್ತಿಗಳು ನಮ್ಮ ವಿರುದ್ಧ ಇದ್ದಿರ್ಬೋದು, ಬಟ್ ನಮ್ಮ ಜೊತೆ ಯಾವಾಗಲೂ ಚಳುವಳಿಯ ಶಕ್ತಿಗಳು ನಮ್ಮ ಜೊತೆ ಯಾವಾಗಲೂ ನಿಂತ್ಕೊಂಡಿದೆ. ದರ್ಶನ್ ತಮ್ಮ ನಾನು ಜೈಲ್ಗೆ ಹೋದಾಗ ನಮ್ಮ ದಲಿತ ಶಕ್ತಿಗಳು ಎಲ್ಲ ನಮ್ಮ ಜೊತೆ ನಿಂತಿದ್ರು, ನಮ್ಮ ರೈತ ಕಾರ್ಮಿಕ ವರ್ಗ ನಮ್ಮ ಜೊತೆ ನಿಂತ್ಕೊಂಡು, ಯುವಕರು, ವಿದ್ಯಾರ್ಥಿ, ಮಹಿಳಾ ಸಂಘಟನೆ, ಭಾಷೆಯ ಪ್ರಾದೇಶಿಕ ಸಂಘಟನೆಗಳು. ಈ ಸಲ ಒಂದು ಸಮಾನತೆ ಸಭೆ ಮಾಡಿದ್ವಿ ಬೆಂಗಳೂರಿನಲ್ಲಿ. ಎಲ್ಲ ಭಾಗಗಳಿಂದ ಎಲ್ಲ ಲೀಡರ್ಸ್ಗಳು ನಮ್ಮ ಜೊತೆ ಗಟ್ಟಿಯಾಗಿ ನಮ್ಮ ಜೊತೆ ನಿಂತ್ಕೊಂಡಿದ್ರು, ಎಲ್ಲ ಚಳುವಳಿಗಳು. ಸೊ ನನಗೆ ಯಾವತ್ತಾರು ಬದಲಾವಣೆ ಆಗತ್ತೆ ಅಂದರೆ ಚಳುವಳಿಗಳು, ಹೋರಾಟಗಾರರು, ಒಂದು ಸಮಾಜಮುಖಿ ಚಿಂತಕರು ಎಲ್ಲರೂ ಒಗ್ಗಟ್ಟಾಗಿ ನಾವು ಸಮಾಜಕ್ಕೆ ನಿಂತ್ಕೊಂಡಾಗಲೇ ಬದಲಾವಣೆ ಆಗುತ್ತೆ. ಸೊ ಅವ್ರ ಒಂದು ರೀತಿ ಈ ಒಂದು ಪ್ರಭಾವಿ ಶಕ್ತಿಗಳು ಎಲ್ಲೇ ನಮ್ಮ ಬುಡಕ್ಕೆ ಬರ್ತಾ ಇದೆಯಲ್ಲಪ್ಪ ಇದು ಅಂತ ಬಂದಾಗ ಅದು ಒಂದು ರೀತಿ ಬ್ರಹ್ಮಾಸ್ತ್ರ ಬಿಡೋಕ್ಕೆ ಒಂದು ಪ್ರಯತ್ನ ಪಟ್ಟಿತ್ತು. ನನಗೆ ಗೊತ್ತಿತ್ತು ಅದಾಗತ್ತೆ ಅಂತ. ಬಟ್ ಇವಾಗ ಎಲ್ಲರಿಗೂ ಗೊತ್ತಿದೆ ಈ ವಿಚಾರಗಳು. ಎಲ್ಲ ನಮ್ಮ ಸೈದ್ಧಾಂತಿಕ ವಿರೋಧಿಗಳಿಗೂ ಗೊತ್ತಿದೆ ಚೇತನ್ ಹೇಳೋದ್ರಲ್ಲಿ ಸತ್ಯ ಇದೆ, ಚೇತನ್ ಹೇಳೋದ್ರಲ್ಲಿ ಒಳ್ಳೇದಿದೆ, ಚೇತನ್ ವಿಚಾರಗಳಲ್ಲಿ ಏನಾದರೂ ನಮ್ಮ ರಾಜ್ಯಕ್ಕೆ ಭಾಳ ಒಳ್ಳೇದಾಗತ್ತೆ ಅಂತ ಕಾನ್ಫಿಡೆನ್ಸ್ ಬರ್ತಾ ಇದೆ. ಅದಕ್ಕಿಂತ ಸಂತೋಷ ನನಗೆ ಯಾವುದೂ ಇಲ್ಲ. ನಾನು ಕೂಡ ಜಾಸ್ತಿ ಪಡೆದಿದ್ದೀನಿ ದರ್ಶನ್ ತಮ್ಮ ಈ ಸಮಾಜದಲ್ಲಿ. ಅದೇ ನನ್ನ ಬೆವರು ಶ್ರಮದಿಂದ ಅಲ್ಲ, ಅದು ಈ ಒಂದು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆಯಿಂದ ನಾನು ಜಾಸ್ತಿ ಪಡೆದಿದ್ದೀನಿ. ನಾವೆಲ್ಲರೂ ಜಾಸ್ತಿ ನಾನು ವಾಪಸ್ ಕೊಡೋದು ನನ್ನ ಕರ್ತವ್ಯ ಇದೆ. ನಾನು ಜಾಸ್ತಿ ವಾಪಸ್ ಕೊಡೋದು ನಾವೆಲ್ಲರೂ ನಿಂತು ಅದನ್ನು ಜನರ ಟಿವಿ ಮತ್ತು ಎಲ್ಲರೂ ನಾವೆಲ್ಲ ಜೊತೆಗೆ ನಿಂತು ಒಂದು ಸಮಾಜದ ಕಡೆ ನಮ್ಮ ನಡಿಗೆ ಇರಲಿ ಅಂತ ಹೇಳಕ್ ಇಷ್ಟ. ಎಲ್ಲ ಒಂದ್ ಕಡೆ ಚೇತನ್ ಅವ್ರು ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕಾಗಿತ್ತು, ತಮ್ಮ ನಿಲುವುಗಳು ಮತ್ತು ಸಿದ್ಧಾಂತಗಳಿಂದ ಎಲ್ಲ ಒಂದ್ ಕಡೆ ಹಿಂದೆ ಉಳ್ಕೊಂಡ್ರು ಅಂತ. ರಾಜಕೀಯದಲ್ಲಿ ನಾನು ಒಂದು ಎಲೆಕ್ಷನ್ ನಿಂತ್ಕೊಳ್ಳೋ ನನಗೇನು ಆಸೆ ಇಲ್ಲ, ಆ ಯೋಚನೆ ಇಲ್ಲ. ನಾನು MLA, ಮಿನಿಸ್ಟರ್, MP ಇದ್ಯಾವುದು ಆಗೋದು ನನ್ನ ಉದ್ದೇಶ ಅಲ್ಲ. ನಮಗೆ ಕರ್ನಾಟಕದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ 224 ಕ್ಷೇತ್ರಗಳು ಪ್ರತಿಯೊಂದು ಕಡೆನೂ ದರ್ಶನ್ ತಮ್ಮ ಬಹಳ ಒಂದು ಡೈನಾಮಿಕ್ ಆಗಿರೋ, ಸಮಾಜಮುಖಿ ಇರೋ, ಎಲ್ಲ ಜಾತಿ ಜನಾಂಗ ಧರ್ಮದ ಲಿಂಗದವರಿಂದ ಬರೋರು, ನಮಗೆ ಮಿನಿಸ್ಟರ್ಗಳು, ಮುಖ್ಯಮಂತ್ರಿ ಆಗುವ ಎಲ್ಲ ರೀತಿ ಪೊಟೆನ್ಷಿಯಲ್ ಇರೋ ವ್ಯಕ್ತಿಗಳಿದ್ದಾರೆ. ಅವರು ಒಂದು ರೀತಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವರು ಒಂದು ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವರು ಒಂದು ರೀತಿ ಜನಪರ ನಿಸ್ವಾರ್ಥವಾಗಿ ನಿಂತಿದ್ದಾರೆ. ಅಂಥವ್ರಿಗೆ ಒಂದು ವೇದಿಕೆ ಕೊಡಬೇಕು. ಅವರೆಲ್ಲರೂ ಕೂಡ ನಮ್ಮ ಒಂದು ಮಿನಿಸ್ಟರ್ಗಳು, MLAಗಳು ಮತ್ತು ಎಲ್ಲ ಒಂದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲ್ಲ ರೀತಿ ಆಗೋ ಒಂದು ಸಾಧ್ಯತೆಗಳು ನಾವು ಮಾಡಿಕೊಡ್ಬೇಕು. ಸೊ ಆ ಉದ್ದೇಶ ನಂದು ಹೊರತು ನಾನು ವೈಯಕ್ತಿಕವಾಗಿ ಪೊಲಿಟಿಕಲ್ ಆಗಿ ಬೆಳೆಯೋದು. ಮುಂದೆ ಅವಕಾಶ ಸಿಕ್ಕರೆ ರಾಜಕೀಯಕ್ಕೆ ಚೇತನ್ ಅವರು ಬರಬಹುದು. ನಾನಂತೂ ವೈಯಕ್ತಿಕವಾದ ನಾನು ಚುನಾವಣೆ ಗೆಲ್ಲಬೇಕು, ಬೆಳಿಬೇಕು ಅಂತ ನನ್ನ ಉದ್ದೇಶ ಯಾವುದೂ ಇಲ್ಲ. ಕರ್ನಾಟಕಕ್ಕೆ ಏನು ಒಳ್ಳೇದಾಗತ್ತೆ, ಕರ್ನಾಟಕಕ್ಕೆ ಹೆಂಗೆ ಒಳ್ಳೇದು ಮಾಡ್ಬೋದು, ಮತ್ತು ಕರ್ನಾಟಕಕ್ಕೆ ಹೆಂಗೆ ಒಂದು ಸಮಾಜ ಕಟ್ಬೋದು, ಆ ಒಂದು ಕೆಲಸದಲ್ಲಿ ಶ್ರಮದಲ್ಲಿ ನಾನು ಇದ್ದೇ ಇರ್ತೀನಿ. ನಮ್ಮ ಮಾದರಿ ಕಾಂಚೀರಾಮ್ ಅಂತವರು ಕೆಲಸದಲ್ಲಿ ಮುಂದೆ ಇರ್ಬೋದು, ಅಧಿಕಾರದಲ್ಲಿ ಹಿಂದೆ ಇದ್ರು. ನಾವು ಕೂಡ ಕೆಲಸದಲ್ಲಿ ನಾವು ಮುಂದುವರೆದು ಅದನ್ನು ಒಂದು ಜನಪರವಾಗಿ ಕೆಲಸ ಮಾಡೋದಕ್ಕೆ ನಾನು ಯಾವಾಗಲೂ ಇರ್ತೀನಿ. ಅದಕ್ಕೋಸ್ಕರ ಉದ್ದೇಶ ಇಟ್ಕೊಂಡೇ ಬಂದಿತ್ತು. ಅಧಿಕಾರ ನಾನು ಯಾವತ್ತೂ ಬಯಸೋನಲ್ಲ, ಅಧಿಕಾರ ನಾನು ಹಿಡಿಯೋನಲ್ಲ. ಅಧಿಕಾರ ನಮ್ಮ ಸಿದ್ಧಾಂತ ಹಿಡಿಬೇಕು. ಅಧಿಕಾರ ನಮ್ಮ ಕರ್ನಾಟಕದ ಸಮಾಜವಾದಿಗಳು, ಸಮಾನತಾವಾದಿಗಳು ಅಧಿಕಾರಕ್ಕೆ ಬರಬೇಕು ಹೊರತು ನಾನು ವೈಯಕ್ತಿಕವಾಗಿ ಪೊಲಿಟಿಕಲ್ ಪವರ್ ಉದ್ದೇಶ ನಂದ. ಸಮಾಜ ಎಷ್ಟೇ ಬೆಳವಣಿಗೆ ಆದ್ರೂ ಜೊತೆಗೆ ಸಂವಿಧಾನ ಭಾರತ ದೇಶ ಭದ್ರವಾಗಿದ್ರು ಕೂಡ ಈಗಲೂ ಕೂಡ ಅಂಬೇಡ್ಕರ್ ಅವರ ತತ್ವಗಳು ಮತ್ತು ಅವ್ರ ಸಿದ್ಧಾಂತನ ಜನ ಒಪ್ಕೊಳ್ಳೋದಕ್ಕೆ ತುಂಬಾ ಆಲೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಅಂತಂದಾಗ ಅಂಬೇಡ್ಕರ್ ಅವ್ರು ಕೇವಲ ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಜನಾಂಗದವರಿಗೆ ಸೀಮಿತ ಮಾಡಿಬಿಟ್ಟಿದ್ದಾರೆ. ಸೊ ಈ ರೀತಿಯಾದ ನೋಡಿದಾಗ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ತಪ್ಪಿದೆಯಾ ಅಂತಕ್ಕಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಅವರೇ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ದರ್ಶನ್ ತಮ್ಮ, ಇವಾಗ ಅಂಬೇಡ್ಕರ್ ಅನ್ನೋ ವ್ಯಕ್ತಿ 1956 ತೀರ್ಕೊಂತಾರೆ. ಬಟ್ ಅವರ ವಿಚಾರಗಳು 106 ವರ್ಷ ಮುಂದಾಲೋಚನೆ ಇತ್ತು. ಕಾಂಚೀರಾಮ್ ಅವರು ಒಂದು ಹೇಳ್ತಾರೆ, ಅಂಬೇಡ್ಕರ್ ಡೆಡ್
ಈಸ್ ಅ ಸ್ಟ್ರಾಂಗರ್ ಮೋರ್ ಟ್ರಾನ್ಸ್ಫಾರ್ಮೇಟಿವ್ ಫೋರ್ಸ್ ದನ್ ಅಂಬೇಡ್ಕರ್ ಅಲೈವ್. ಸೊ ಬಾಬಾ ಸಾಹೇಬ್ ಬದುಕಿದ್ದಾಗ ಭಾಳ ದೊಡ್ಡ ಮಟ್ಟದ ಲೀಡರ್ ಆಗಿದ್ರು. ಬಟ್ ಅವರು ತೀರ್ಕೊಂಡಾಗಿ ಒಂದು ಫೆನಾಮಿನಾನ್ ಆಗಿದ್ದಾರೆ ಇವಾಗ 30, 40, 50, 60, 70 ವರ್ಷಗಳಿಂದ. ನಮಗೆ ಅಂಬೇಡ್ಕರಿಸಮ್ ಬೇಕು ಹೊರತು ಬಾಬಾ ಸಾಹೇಬ್ರ ಫೋಟೋಗಳಲ್ಲ, ಬಾಬಾ ಸಾಹೇಬ್ ಸ್ಟ್ಯಾಚ್ಯೂಗಳಲ್ಲ. ನಮ್ಗೆ ಅಂಬೇಡ್ಕರಿಸಮ್ ಬೇಕು. ಆ ಅಂಬೇಡ್ಕರಿಸಮ್ ಏನದು? ಸಿ, ನಾವೆಲ್ಲರೂ ಕೂಡ ಡೆಮಾಕ್ರಸಿ ವಿ ಮಸ್ಟ್ ಇಂಟರ್ಪ್ರೆಟ್ ಐಡಿಯಾಸ್. ಸೊ ನಮಗೆ ಅಂಬೇಡ್ಕರಿಸಮ್, ಪೆರಿಯಾರಿಸಮ್, ಕುವೆಂಪುಯಿಸಮ್, ಮತ್ತು ಬೇರೆ ಬೇರೆ ಕಾಂಚೀರಾಮಿಸಮ್, ಮತ್ತು ಈ ರೀತಿ ನಮ್ಮ ಇಸಮ್ಗಳು ಬೇಕು. ನಾನು ಅದನ್ನು ಏನು ಹೇಳ್ತೀನಿ, ಬುದ್ಧ ಬಸವ ಇಸಮ್ ಏನು ಅಂದರೆ ಕಾನ್ಸ್ಟಿಟ್ಯೂಷನಲಿಸಮ್. ನನ್ನ ಪ್ರಕಾರ ಈಕ್ವಾಲಿಟಿ ಇನ್ ಸೊಸೈಟಿ. ಇತ್ತೀಚೆಗೆ ವಿರೋಧ ಪಕ್ಷ ಅಂದರೆ ಈಗ ಆಡಳಿತ ಪಕ್ಷ ಏನಿದೆ, ವಿರೋಧ ಪಕ್ಷಗಳನ್ನು ಹೇಳ್ತಾ ಹೋಗುತ್ತೆ, ಏನು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಇವರು ಮೀರ್ತಾ ಇದ್ದಾರೆ ಅಂತ ಆಡಳಿತ ಪಕ್ಷ ಹೇಳುತ್ತೆ. ಬಟ್ ಆಡಳಿತ ಪಕ್ಷ ಅಂಬೇಡ್ಕರ್ ಅವ್ರ ಸಿದ್ಧಾಂತವನ್ನು ಫಾಲೋ ಮಾಡ್ತಿದ್ಯಾ ಅಂತ? ಖಂಡಿತ ಅಂಬೇಡ್ಕರ್ ವ್ಯಕ್ತಿ ಬೇಕು ಹೊರತು ಅವ್ರಿಗೆ ಅಂಬೇಡ್ಕರ್ ವಿಚಾರ ಬೇಡ. ಅಂಬೇಡ್ಕರ್ ವ್ಯಕ್ತಿ ಯಾಕೆ ಬೇಕು ಗೊತ್ತಾ? ಅಂಬೇಡ್ಕರ್ ವ್ಯಕ್ತಿಯಿಂದ ಅಂಬೇಡ್ಕರ್ ಜನಾಂಗದ ಮತಗಳು ಬರ್ತವೆ ಅಂತ ಬೇಕು ಅವ್ರಿಗೆ. ಆದರೆ ನಮಗೆ ಬಾಬಾ ಸಾಹೇಬ್ರ ವಿಚಾರ ಇದ್ದರೆ ನಾವು ಒಂದು ಉತ್ತಮ ಸಮಾಜ ಪರಿವರ್ತನೆ ತರ್ಬೋದು. ಇವತ್ತು ಯಾರು ಕೂಡ ನೀವು ಅಂಬೇಡ್ಕರ್ ಫೋಟೋ ಹಾಕ್ಬಿಟ್ಟು ನೀವು ಒಂದು ರೀತಿ ಒಂದು ಹಾರ ಹಾಕಿದ ತಕ್ಷಣ ನೀವು ಅಂಬೇಡ್ಕರ್ ವಾದಿ ಅಂತ ಯಾವ ಜನಾಂಗದವರು ಒಪ್ಪಲ್ಲ. ಅವ್ರು ನಿಮ್ಮ ಯೋಚನೆಗಳು ಏನು, ನಿಮ್ಮ ವಿಚಾರಗಳು ಏನು, ಪ್ರತಿ ಒಂದು ಇಶ್ಯೂನಲ್ಲಿ ಯಾವ ದೃಷ್ಟಿಯಿಂದ ನೋಡ್ತೀರಾ ನೀವು, ಅದೆಲ್ಲ ಗಮನಿಸ್ತಾರೆ ನಮ್ಮ ಜನ. ಸೊ ಈ ಥರ ಜಾಸ್ತಿ ಭಾಳ ಒಳ್ಳೆ ಜಾಗೃತಿ ಆಗ್ತಾ ಇದೆ, ಭಾಳ ಒಳ್ಳೆ ಅರಿವು ಬರ್ತಾ ಇದೆ. ನಮಗೆಲ್ಲ ಜನನೂ ಬೇಕು, ಬಟ್ ನಮಗೆ ಈ ಅನ್ಯಾಯದ ವ್ಯವಸ್ಥೆ ಕಿತ್ತಾಕಬೇಕು. ಸೊ ಆ ದಿಕ್ಕಿನಲ್ಲಿ ನಮ್ಗೆ ಎಲ್ಲರೂ ಬೇಕು. ನಮ್ಮವ್ರು ಅಂದರೆ ಯಾರು? ನಮ್ಮ ಜಾತಿಯವರಲ್ಲ, ನಮ್ಮ ಧರ್ಮದವರಲ್ಲ, ನಮ್ಮ ಭಾಷಿಕರಷ್ಟೇ ಅಲ್ಲ. ನಮ್ಮವರಂದರೆ ಯಾರು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತು ಸಂವಿಧಾನದ ಪೀಠಿಕೆಯನ್ನು ಎತ್ತಿ ಹಿಡಿಯೋ ಮನುಷ್ಯರು ನಾವೆಲ್ಲ ನಮ್ಮವರೇ. ಸೊ ಆ ಸಮಾಜ ದಿಕ್ಕಿನಲ್ಲಿ ನಾವು ಅಂಬೇಡ್ಕರ್ ತಂದರೆ ನಾವು ಒಂದು ಪರಿವರ್ತನೆ ತರ್ಬೋದು. ನಮಗೆ ಬಾಬಾ ಸಾಹೇಬರು ಯಾವತ್ತೂ ಕೂಡ ಯಾವಾಗಲೂ ಹೇಳಿದ್ರು ಹೀರೋ ವರ್ಷಿಪ್ ಅನ್ನೋದನ್ನು ಎಷ್ಟು ಅಪಾಯಕಾರಿ ಪ್ರಜಾಪ್ರಭುತ್ವಕ್ಕೆ. ಸೊ ಅವ್ರು ಯಾವತ್ತೂ ಒಂದು ಸ್ಟ್ಯಾಚ್ಯೂಗಳು ಬಯಸಿರೋರಲ್ಲ, ಅವ್ರು ಯಾವತ್ತೂ ಒಂದು ಫೋಟೋ ಬಯಸಿರೋರಲ್ಲ, ಅವ್ರು ಯಾವತ್ತೂ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ. ಅವ್ರಿಗೆ ಏನು ಬೇಕಾಗಿತ್ತು ಅಂದರೆ ಒಂದು ಉತ್ತಮ ಸಮಾಜ. ಸೊ ಆ ಉತ್ತಮ ಸಮಾಜ ಅನ್ನೋದಕ್ಕೋಸ್ಕರ ಅವ್ರ ಜೀವ ಪೂರ ಒಂದು 65 ವರ್ಷ ಅವರು ಅದಕ್ಕೆ ತುಡಿತದಿಂದ ಕೆಲಸ ಮಾಡ್ತಾರೆ. ನಾವು ಕೂಡ ಒಂದು ಬಾಬಾ ಸಾಹೇಬ್ರ ವಿಚಾರ ಅಂದರೆ ನಾವು ಕೂಡ ಒಂದು ಸಮಾಜ ಕಡೆ ಕೆಲಸ ಮಾಡಿದ್ರೆ ಆ ಕನಸನ್ನು, ಅಂಬೇಡ್ಕರ್ ಕನಸನ್ನು ನಾವು ನನಸು ಮಾಡ್ಬೋದು. ಆ ದಿಕ್ಕಿನಲ್ಲಿ, ಆ ಡಿರೆಕ್ಷನ್ನಲ್ಲಿ ನಾವು ಹೋಗ್ತಾ ಕೆಲಸ ಮಾಡ್ತಾ ಹೋಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚಿನ ರಾಜಕೀಯ ಕುರ್ಚಿ ಗುದ್ದಾಟ ನೋಡೋದಾದ್ರೆ ನಮ್ಮ ಕಾಂಗ್ರೆಸ್ನ ಆಡಳಿತ ಪಕ್ಷ ಏನಿದೆ, ಯಾಕೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕುರ್ಚಿಗಾಗಿ ಗುದ್ದಾಟ, ಒಂದ್ ಕಡೆ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು, ಯಾಕೆ ಇಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ವ? ನಮ್ಮ ರಾಜಕೀಯ ಪಕ್ಷ ಏನಿದೆ, ಆಡಳಿತ ಪಕ್ಷ, ಇಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ವ ಅಂತ? ದರ್ಶನ್ ತಮ್ಮ, ಈ ಮನುವಾದಿ ಗಾಂಧಿವಾದಿ ಪಕ್ಷಗಳು, ಆಡಳಿತ ಪಕ್ಷ, ರಾಜ್ಯ ಸರ್ಕಾರದ ಪಕ್ಷ ಅಂತ ಇರ್ಬೋದು, ಮತ್ತೆ ಆ ಥರ ಒಂದು ಆ ಸಿದ್ಧಾಂತದಿಂದ ಯಥಾಸ್ಥಿತಿ ಎತ್ತಿ ಹಿಡಿಯೋ ಪಕ್ಷಗಳು ಯಾವಾಗಲೂ ಪವರೇ ಅವರ ಉದ್ದೇಶ. ನಾನು ಹೇಳಿದಲ್ಲ, ಸಿದ್ಧಾಂತಗಳು ನ್ಯಾಯಕ್ಕೋಸ್ಕರ ಬಲಪಂಥಿ ಹಿಂದುತ್ವ, ನ್ಯಾಯಕ್ಕೋಸ್ಕರ ಎಡಪಂಥಿ ಕಮ್ಯುನಿಸ್ಟ್, ನ್ಯಾಯಕ್ಕೋಸ್ಕರ ನಮ್ಮ ಸತ್ಯಪಂಥಿ ಅಂಬೇಡ್ಕರ್ ಪೆರಿಯಾರ್ವಾದ, ನಾವೆಲ್ಲ ಪರಿವರ್ತನೆಗೋಸ್ಕರ ನಿಂತಿರೋದು. ಬಟ್ ಈ ಮನುವಾದಿ ಗಾಂಧಿವಾದಿ ಯಥಾಸ್ಥಿತಿ ಪಕ್ಷಗಳು ಇದೆಯಲ್ಲ, ರಾಜ್ಯ ಸರ್ಕಾರ ಅಂತ, ಆ ಪಕ್ಷಗಳು ನಿಂತಿರೋದು ಬರೀ ಅಧಿಕಾರಕ್ಕೋಸ್ಕರ. ನಾವು ಪವರಲ್ಲಿ ಹಿಡಿದ್ರೆ ಪವರ್ ಹಿಡಿಬೇಕು ಅನ್ನೋ ಉದ್ದೇಶ, ಪವರ್ ಹಿಡಿಬೇಕು ಅನ್ನೋ ಒಂದು ಸ್ವಂತ ಒಂದು ವೈಯಕ್ತಿಕ ಗುರಿ, ಅವರ ಪರ್ಸ್ನಲ್ ಲಾಭ ಪಡೆಯೋಕ್ಕೋಸ್ಕರ ಉದ್ದೇಶ. ಸೊ ಅವ್ರಿಗೆ ಯಾವ ಬದಲಾವಣೆ ತರ್ತೀರ, ಯಾವ ಪರಿವರ್ತನೆ ತರ್ತೀರ? ಯಾವುದೂ ಇಲ್ಲ. ಇವಾಗ ಹೆಚ್ಚು ಕಮ್ಮಿ 3 ವರ್ಷ ಆಗ್ತಾ ಬಂತು. ಅವರಿಂದ ಏನು ಒಂದು 5 ಸ್ಕೀಮ್ಗಳು ತಂದು ಅದು ನೆಟ್ಟಿಗೆ ನಡ್ಸೋಕ್ಕಾಗ್ತಾ ಇಲ್ಲ. ಆ 5 ಸ್ಕೀಮಿಂದ ಏನು ಒಂದು ಉತ್ತಮ ಸಮಾಜ ಬಂದ್ಬಿಡ್ತಾ? ನೀವು ಅಧಿಕಾರಕ್ಕೆ ಬಂದಿರ್ಬೋದು, ಅದರಲ್ಲಿ 2 ಮಾತಿಲ್ಲ, ಬಹುಮತದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರ, ಆದರೆ ನಮ್ಮ ಸಮಾಜದ ಸಮಸ್ಯೆಗಳು ನೀವು ಯಾವ ಪರಿಹಾರ ಕೊಡ್ತಾ ಇಲ್ಲ. ನಾನು ಮುಂಚೆಯಿಂದನೂ ಗೊತ್ತಿತ್ತು, ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕ್ಕೆ, ನಿಮ್ಮ ಕುರ್ಚಿ ಒಂದು ಪಡೆಯೋಕ್ಕೋಸ್ಕರ, ನಿಮ್ಮ ಪರ್ಸ್ನಲ್ ರೀತಿಗೋಸ್ಕರ ನೀವು ಮಾಡ್ತಾ ಇದ್ದೀರ. ಅಂಥವರು ನಿಜವಾಗ್ಲೂ ರಾಜಕೀಯದಲ್ಲಿ ಇರೋದ್ರಿಂದನೇ ನಮಗಿವತ್ತು ರಾಜಕೀಯ ಎಷ್ಟು ಹಾಳಾಗೋಗಿದೆ ವ್ಯವಸ್ಥೆ, ಪೊಲಿಟಿಕಲ್ ವ್ಯವಸ್ಥೆ. ಬಿಕಾಸ್ ನೀವು ಯಾವಾಗ ನಿಮ್ಮ ವೈಯಕ್ತಿಕ ಕುರ್ಚಿ ಒಂದು ಉಳಿಸ್ಕೊಳ್ಳೋಕ್ಕೋ ಅಥವಾ ಕುರ್ಚಿ ಹಿಡಿಯೋಕ್ಕೋ ನಿಮ್ಮ ಉದ್ದೇಶ ಆಗತ್ತೋ, ಅವಾಗ ಏನಾಗತ್ತೆ ಅಂದರೆ ಕುತಂತ್ರಗಳು ಬಳಸ್ಕೊತೀರ. ಜನರ ಸಮಸ್ಯೆಗಳು ಬಗೆಹರಿಸಲ್ಲ, ನೀವು ಜನರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡಲ್ಲ. ಇಟ್ಸ್ ಆಲ್ ಅಬೌಟ್ ಪರ್ಸ್ನಲ್ ಗ್ರೋತ್. ಸೊ ನಮ್ಮ ಸಿದ್ಧಾಂತಗಳು, ನಮ್ಮೊಬ್ಬರದೇ ಅಲ್ಲ, ಸಿದ್ಧಾಂತದ ಮೇಲೆ ನಿಂತಿರೋ ಯಾವುದೇ ಒಂದು ಚಳುವಳಿ ಆಗಿರ್ಬೋದು, ರೈಟ್ ವಿಂಗ್, ಲೆಫ್ಟ್ ವಿಂಗ್, ಟ್ರೂತ್ ವಿಂಗ್, ನಾವೆಲ್ಲ ಒಂದು ರೀತಿಯಲ್ಲಿ ಒಂದು ಉತ್ತಮ ಸಮಾಜ ಕೆಲಸ ಮಾಡ್ತೀವಿ. ನಮ್ಮ ಪರ್ಸ್ನಲ್ ಗ್ರೋತ್ ಮುಖ್ಯ ಅಲ್ಲ, ತ್ಯಾಗದಿಂದ ಸಮಾಜದ ಬೆಳವಣಿಗೆ ಮುಖ್ಯ.
ಸೊ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತಾ ಬರ್ತೀವಿ. ಸೊ ನಮಗೆ ಈ ಮನುವಾದಿ ಗಾಂಧಿವಾದಿ ಪಕ್ಷಗಳು ಯಾರು ಸಂವಿಧಾನ ಅವ್ರದ್ದು ಅಂತ ಹೇಳ್ಕೊಂತಾರೋ ಆಡಳಿತ ಪಕ್ಷ, ನೀವು ಸಂವಿಧಾನ ಯಾವತ್ತೂ ಎತ್ತಿ ಹಿಡಿತಾ ಇಲ್ಲ. ನೀವು ಯಾರು ಅಂಬೇಡ್ಕರ್ ಅಂತ ಹೇಳ್ತಿರೋ, ನೀವು ಅಂಬೇಡ್ಕರ್ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ? ಅಂಬೇಡ್ಕರ್ ಫೋಟೋ ಅಲ್ಲ, ಅಂಬೇಡ್ಕರ್ ವಿಚಾರಗಳು ನಮ್ಗೆ ಬೇಕಾಗಿದೆ. ನೀವು ಯಾರು ಒಂದು ರೀತಿ ನಾವೇ ಒಂದು ರೀತಿ ಸಮಾಜದ ಸ್ವಾತಂತ್ರ್ಯ ಕೊಡಿಸಿದೀವಿ ಅಂತ ಹೇಳ್ಕೊಡ್ತೀರ, ನೀವಲ್ಲ ಅಧಿಕಾರದ ಫಲಾನುಭವಿಗಳಷ್ಟೇ. ನಿಮ್ಮ ಕೊಡುಗೆ ಬಹಳ ಕಡಿಮೆ. ಅಧಿಕಾರ ಹಿಡಿದಿರೋದು, ಸ್ವಾರ್ಥ ಲಾಭ ಪಡೆದಿರೋದು ಬಹಳ ಜಾಸ್ತಿ. ನಾವು ಒಂದು ರಾಜ್ಯಕ್ಕೆ ನಿಜವಾಗ್ಲೂ ಒಂದು ಉತ್ತಮ ಸಮಾಜದ ಶಕ್ತಿ ನಾವು ಕಟ್ತಾ ಬರೋಣ. ಉತ್ತಮ ಸಮಾಜದ ಸಮಾಜದ ಶಕ್ತಿ ನಾವು ಜನರ ಮುಂದೆ ಇಡೋಣ. ನಾವು ಗಟ್ಟಿಯಾಗಿ ಒಳ್ಳೆ ಕ್ಯಾಂಡಿಡೇಟ್ಸ್ ಇಟ್ಟು ಪರಿವರ್ತನೆ ಮಾಡೋ ಲಕ್ಷಣ ಸಾಧ್ಯತೆಗಳು ಇದೆ. ನಮಗೆ ಜನ ಎಲ್ಲೇ ಹೋದ್ರೂ ನಾವು ಈ ಪಕ್ಷಗಳಿಗೆ ಮತ ಹಾಕ್ತಿರೋದು ಯಾಕೆ ಅಂದರೆ ಅವ್ರ ಮೇಲೆ ನಂಬಿಕೆಯಿಂದ ಅಲ್ಲ, ಅನಿವಾರ್ಯತೆಯಿಂದ. ನಮ್ಮ ಬೇರೆ ಒಂದು ರೀತಿ ಪ್ಲಾಟ್ಫಾರ್ಮ್ಗಳು, ವೇದಿಕೆಗಳಿಲ್ಲ, ಆಪ್ಷನ್ಗಳಿಲ್ಲ ಅಂತ ಮಾಡ್ತಾ ಇದ್ದಾರೆ. ಜನರಿಗೆ ಒಂದು ಆಪ್ಷನ್ ಕೊಡೋಣ, ಜನರಿಗೆ ಉತ್ತಮವಾದ ಆಪ್ಷನ್ ಕೊಡೋಣ, ಉತ್ತಮವಾದ ನಾಯಕರಿಗೂ ಅವಕಾಶ ಕೊಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಜನ ನಮ್ಗೆ ಖಂಡಿತ ಕೈ ಹಿಡಿತಾರೆ ಅಂತ ನಂಬಿಕೆ ನನಗಿದೆ. ರಾಜ್ಯದಲ್ಲಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆ ಜಯಭರಿಯನ್ನು ಬರೆಸ್ತು. ಅದರಲ್ಲಿ ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದರು. ಎಲ್ಲ ಒಂದು ಕಡೆ ಈ ಬಾರಿ ಕಾಂಗ್ರೆಸ್ ಅಧಿಕಾರ ಬರೋದಕ್ಕೆ ಅಹಿಂದ ಮತಗಳ ಕಾರಣ, ಮತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಅನ್ನೋದು ಈ ಒಂದು ಮತಗಳೇ ಕಾರಣ. ಎಲ್ಲ ಒಂದು ಕಡೆ ಒಕ್ಕಲಿಗ ನಾಯಕ ಡಿ ಕೆ ಶಿವಕುಮಾರ್ ಅವರು CM ಸ್ಥಾನ ಕೊಡಬೇಕು ಅಂತೇಳಿ ಹೋರಾಟಗಳು ನಡೀತಿದೆ. ಯಾಕೆ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನಾಯಕನಿಗೆ ಒಂದು CM ಸ್ಥಾನ ಕೊಡಬಾರದು ಅಂತ? ನೋಡಿ ದರ್ಶನ್, ಈ ಐಡೆಂಟಿಟಿ ಪಾಲಿಟಿಕ್ಸು, ಈ ಒಂದು ರೀತಿ ಒಂದು ಜಾತಿಯ ಪಾಲಿಟಿಕ್ಸು ಅಥವಾ ಒಂದು ಜಾತಿಗೋಸ್ಕರ ಪಾಲಿಟಿಕ್ಸು, ಇದು ಒಂದು ರೀತಿ ಮನುವಾದ ಮಾಡ್ಕೊಂಡು ಬರ್ತಾ ಇದೆ. ನಮಗೆ ನಾವು ನೋಡಿದ್ರೆ ಆಗಲಿ, ನಮ್ಗೆ ಯಾರು ಅವರ ಪಕ್ಷದ ಒಳಗೆ ಯಾರಾಗ್ತಾರೋ ಆಗಲಿ, ಆದರೆ ಇವತ್ತಿಗೂ ಒಂದು ದಲಿತು ಅಥವಾ SC ಅಥವಾ ಆದಿವಾಸಿ ಸಮುದಾಯದಲ್ಲಿ ಹುಟ್ಟಿರೋ ವ್ಯಕ್ತಿ ಆ ಪಕ್ಷದಿಂದ ಬಂದಿರೋರು CM ಆದರೂ ಕೂಡ ಯಾವ ಪರಿವರ್ತನೆ ಇಲ್ಲ. ಅವರ ವೈಯಕ್ತಿಕ, ಅವರ ಫ್ಯಾಮಿಲಿ, ಅವ್ರಿಗೆಲ್ಲ ಒಂದು ರೀತಿ ಬಿಲ್ಡಪ್ ಹೆಡ್ಲೈನ್ಸ್ ಬರೋದು ಹೊರತು, ಅವ್ರಿಗೂ ಒಂದು ರೀತಿ ಮುಖ್ಯಮಂತ್ರಿ ಕುರ್ಚಿನಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಸಿಗೋದು ಹೊರತು, ನಮ್ಮ ರಾಜ್ಯಕ್ಕೆ ಅಥವಾ SC ST ಜನಾಂಗದವ್ರಿಗೆ ಅಥವಾ ಅಹಿಂದ ಜನಾಂಗದವರು ಅಥವಾ ನಾವೇನು ಕರಿತೀವಿ ದಮನಿತ ಅಂತ ಏನು ಕರಿತೀವಿ, ಇದಕ್ಕೆ ಜನರಿಗೆ ನ್ಯಾಯ ಇಲ್ಲ. ನಮಗೇನು ಮಾಡಬೇಕು ಅಂದರೆ, ನಾವೊಂದು ಪರ್ಯಾಯ ಕಟ್ಟಿ ನಾಳೆ ದಿನ ಒಂದು ಸಮಾನತಾವಾದಿ ದಲಿತರು ಮುಖ್ಯಮಂತ್ರಿ ಆಗಬೇಕು, ಸಮಾನತಾವಾದಿ ಮುಸಲ್ಮಾನ ಮುಖ್ಯಮಂತ್ರಿ ಆಗಬೇಕು, ಸಮಾನತಾವಾದಿ ಬ್ರಾಹ್ಮಣ ಒಕ್ಕಲಿಗ ಲಿಂಗಾಯತ ಮುಖ್ಯಮಂತ್ರಿ ಆಗಬೇಕು, ಸಮಾನತಾವಾದಿ ಮಹಿಳೆ ಅಥವಾ ಟ್ರಾನ್ಸ್ಜೆಂಡರ್ ಮುಖ್ಯಮಂತ್ರಿ ಆಗಬೇಕು. ನಮಗೆ ಸಮಾನತಾವಾದ, ಸಮಸಮಾಜವಾದ, ಸಂವಿಧಾನದವಾದ ಯಾವುದೇ ವ್ಯಕ್ತಿಯಾಗಿದ್ರು, ಅಸ್ಮಿತೆ ಆಗಿದ್ರು, ಅಂಥವ್ರು ಮುಖ್ಯಮಂತ್ರಿ ಕೊಟ್ಟರೆ ನಮ್ಮ ರಾಜ್ಯಕ್ಕೆ ಬಹಳ ಒಳ್ಳೆ ಬೆಳವಣಿಗೆ ಆಗುತ್ತೆ. ಒಳ್ಳೆ ಜನರಿಗೆ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ನಮಗಾಗಿರೋ ಅನ್ಯಾಯಗಳು ನಮ್ಮ ಮುಂದಿನ ತಲೆಮಾರುಗಳು ಆಗದಂಗೆ ನೋಡ್ಕೋಬಹುದು. ಸೊ ವಿ ಮಸ್ಟ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಐಡಿಯಾಲಜಿ ಆ್ಯಂಡ್ ಜಸ್ಟಿಸ್ ಆ್ಯಂಡ್ ಈಕ್ವಲ್ ಸೊಸೈಟಿ ಹೊರತು ಈ ವ್ಯಕ್ತಿಗಳಿಂದ ಒಂದು ರೀತಿ ಆಗತ್ತೆ ಅಂದರೆ ಅವ್ರ ವೈಯಕ್ತಿಕ ಲಾಭ ಆಗತ್ತೆ ಹೊರತು ನಮ್ಗೆ ಯಾವ ಪರಿವರ್ತನೆ ಇಲ್ಲ. ಬಟ್ ನಮ್ಗೆ ಖಂಡಿತ ಅವ್ರ ಪಕ್ಷ ಇವಾಗ ಭಾಳ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು CM ಆಗಿದ್ದಾರೆ. ಒಂದು ಟರ್ಮ್ ಮತ್ತು 1.5 ಹೆಚ್ಚು ಕಮ್ಮಿ ಎಲ್ಲ ದೇವರಾಜ್ ಅರಸು ಏನು ಇದನ್ನು ಮಾಡಿದಾರೋ, ಏನು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ, ಬೇರೆಯವ್ರಿಗೆ ಅವಕಾಶ ಕೊಡಲಿ, ಬೇರೆಯವ್ರಾಗಲಿ, ಅವರು CM ಆಗಲಿ, ಅವ್ರಿಗೆ ಅವಕಾಶ ಕೊಡಲಿ. ಬಟ್ ನಮ್ಮ ಒಂದು ರೀತಿಯ ಉದ್ದೇಶ ಏನಂದರೆ, ಯಾರೇ ಸಮಾಜ ನಿಂತ್ಕೊಂತಾರೋ ಅಂಥವ್ರು ಲೀಡ್ ಮಾಡ್ಬೇಕು ನಮ್ಮ ರಾಜ್ಯನ ಅಂತ ಉದ್ದೇಶ. ಇತ್ತೀಚೆಗೆ ನೋಡ್ತಾ ಹೋದ್ರೆ ಒಳ ಮೀಸಲಾತಿ ರಾಜ್ಯದಲ್ಲಿ ಜಾರಿ ಮಾಡ್ತಾರೆ. ಜಾರಿ ಆಗಿದ ತಕ್ಷಣ ಒಂದಷ್ಟು ಪಂಗಡಗಳೇನಿದೆ ಅದರಲ್ಲಿ ಒಂದಷ್ಟು ಅಸಮಾಧಾನ, ಒಂದಷ್ಟು ಒಡೆದಾಟ ಶುರುವಾಗುತ್ತೆ. ಅಂದರೆ ಒಳ ಮೀಸಲಾತಿ ಜಾರಿಗೆ ತಂದಿದ್ದು ಎಲ್ಲ ಒಂದು ಕಡೆ ಇಷ್ಟು ದಿನ ಒಗ್ಗಟ್ಟಾಗಿದ್ದಂಥ ಏನು ಅಹಿಂದ ನಾಯಕರು ಅಂದರೆ ಪರಿಶಿಷ್ಟ ಪಂಗಡ ಜಾತಿ ನಾಯಕರೇನಿದ್ದಾರೆ, ಈಗ ಒಳ ಮೀಸಲಾತಿಯಿಂದ ಅವರಲ್ಲಿ ಆದಂಥ ಅಸಮಾಧಾನ ಇದೆ. ಇದು ಅವಶ್ಯಕತೆ ಇತ್ತ ಈಗ ಪ್ರೆಸೆಂಟ್ ತರ್ತಕ್ಕಂಥ? ದರ್ಶನ್ ತಮ್ಮ, ಒಳ ಮೀಸಲಾತಿ ನಮಗೆ ಬೇಕೇ ಬೇಕು. ಒಳ ಮೀಸಲಾತಿ ಅಂದರೆ ಸಾಮಾಜಿಕ ನ್ಯಾಯದ ಒಂದು ಮುಂದುವರೆದ ಒಂದು ಭಾಗ. ಅದು SC-ನಲ್ಲೂ ಬೇಕು, ST-ನಲ್ಲೂ ಬೇಕು, ಪ್ರವರ್ಗ 1 ಮತ್ತು 2A ಒಳ ಮೀಸಲಾತಿ ನಮಗೆ ಬೇಕಿದೆ. ನಮ್ಮವರಂದ್ರೆ ಯಾರು? ನಮ್ಮವರಂದ್ರೆ ನಾವೆಲ್ಲ ಎಲ್ಲ OBC-ಗಳ ಒಂದೇನಾ? ನಮ್ಮವರಂದ್ರೆ ಎಲ್ಲ SC-ಗಳು ನಮ್ಮವರ, ಎಲ್ಲ ST-ಗಳು ನಮ್ಮವರ, ಅಥವಾ ಜನರಲ್ಲಿರೋ ನಮ್ಮವರ, ಅಥವಾ ಎಲ್ಲ ನಮ್ಮ ಜಾತಿಯವ್ರು ನಮ್ಮವರ? ಇದೆಲ್ಲ ನಮ್ಮವರಲ್ಲ. ನಮ್ಮವರಂದ್ರೆ ಯಾರು ಅಂದರೆ, ಯಾರು ಒಂದು ಸಮಾಜ ಸಮಾನತೆಗೋಸ್ಕರ ನಿಂತಿರೋ, ನ್ಯಾಯ ವೈಜ್ಞಾನಿಕತೆ ಸಂವಿಧಾನ ಪೀಠಿಕೆ ಎತ್ತಿಡಿಯೋ ಮನುಷ್ಯರು ನಾವೆಲ್ಲ ನಮ್ಮವರು. ಸೊ ನಮಗೆ ಈ ರೀತಿ ಒಳ ಮೀಸಲಾತಿಯ ನಡೀತಿರೋ ಸಂಘರ್ಷ ಇದು ಇವತ್ತು ನೆನ್ನೆ ಅಲ್ಲ, ಇದು 35-40 ವರ್ಷಗಳಿಂದ ನಡೆದಿದೆ. ನಮಗೆ ನ್ಯಾಯ ಬೇಕು. ಯಾಕಂದರೆ ಈ ವ್ಯವಸ್ಥೆಯಲ್ಲಿ ಒಂದು ಶ್ರೇಣಿಕೃತ ವ್ಯವಸ್ಥೆ ಇದೆ. ಸೊ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ ನಮಗೆ ಬೇಕೇ ಬೇಕು. ಅದಕ್ಕೆ ನಾನು ಹಿಂದೆನೂ ನಿಂತಿದ್ದೀನಿ, ಇವಾಗಲೂ ನಿಂತಿದ್ದೀನಿ, ಮುಂದೆನೂ ನಿಂತಿರ್ತೀನಿ, ಅದ್ರಲ್ಲಿ 2 ಮಾತಿಲ್ಲ. ಆದರೆ ನಮ್ಮ ಜನ ಅಂದರೆ ಬರೀ ನಮ್ಮ ಒಂದು ರೀತಿ ನಮ್ಮ ಜಾತಿಗೆ ಸೀಮಿತ ಮಾಡ್ಕೊಳಕ್ಕಾಗಲ್ಲ.
ನಮ್ಮ ಜನ ಅಂದ್ರೆ ಎಲ್ಲರೂ ನಮ್ಮವರೇ, ಮುಖ್ಯವಾಗಿ ಸಮಾನತೆ ನಂಬಿರೋರು ಎಲ್ಲರೂ ನಮ್ಮವರೇ ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟ. ಪ್ರಮುಖವಾಗಿ ಸರ್, ರಾಜ್ಯದಲ್ಲಿ ಇತ್ತೀಚೆಗೆ ಹೆಚ್ಚಾಗಿರ್ತಕ್ಕಂಥದ್ದು ಉದ್ಯೋಗ ಅವಕಾಶಗಳ ಕೊರತೆ. ಒಂದು ಕಡೆ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾರೆ. ಸರ್ಕಾರಗಳು ಯಾವುದೇ ರೀತಿಯಾದ ಅದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಹೊಸ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ. ಮತ್ತೆ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ಬೇಕಾದಂಥ ವಿರೋಧ ಪಕ್ಷದವರು ಕೂಡ ಇದೇ ರೀತಿಯಾಗಿ ಹಿಂದೆ ಮಾಡಿದ್ರು, ಯಾವುದೇ ರೀತಿಯಾದ ಉದ್ಯೋಗ ಕೊಡ್ಲಿಲ್ಲ. ಯಾಕೆ ನಮ್ಮ ಕರ್ನಾಟಕ ರಾಜ್ಯ ಅಂತ ಬಂದಾಗ ಬೇರೆ ನಾರ್ತ್ ಏನೋ ಸ್ಟೇಟ್ ಇದೆಯಾ, ಸೌತ್ ಸ್ಟೇಟ್ ಅಂತಂದಾಗ ಕರ್ನಾಟಕ ನಂಬರ್ 1. ಸೊ ಇಂಥ ರಾಜ್ಯದಲ್ಲೇ ಈ ರೀತಿಯಾಗಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡೋದು ಕಡಿಮೆ ಆಗ್ತಾ ಇದೆ, ಯಾಕೆ ಅಂತ? ಯಾವುದೇ ಒಂದು ಹುದ್ದೆ ನಾವು ಸೃಷ್ಟಿ ಮಾಡಬೇಕು, ಪೌರ ಕಾರ್ಮಿಕರಿಗೆ ಕಾಯಂ ಮಾಡ್ತಾರೆ ಅಂತ ಹೇಳಿದ್ರು, ಮಾಡಿಲ್ಲ. ಎಷ್ಟೋ ಒಂದು ರೈತ ವಿರೋಧಿ ಕಾನೂನುಗಳು ತೆಗೆದಾಕ್ತಾರೆ ಅಂತ ಹೇಳಿದ್ರು, ಮಾಡಿಲ್ಲ. ಎಷ್ಟೋ ಒಂದು ರೀತಿ ಸಮಸ್ಯೆಗಳು, ಶಿಕ್ಷಣ, ಆರೋಗ್ಯದ ಬಗ್ಗೆ ಗಮನನೇ ಇಲ್ಲ. ಮೈನಿಂಗ್ಗಳಿಗೆ, ಈ ಲಾಬಿಗಳಿಗೆ ಇನ್ನೂ ಸುಲಭ ಮಾಡಿಕೊಟ್ಟಿದ್ದಾರೆ. ನಮಗೆ ಕರಪ್ಷನ್ ಅನ್ನೋ ತುಂಬಿ ತುಳ್ತಾ, ಕರಪ್ಷನ್ ವಿರುದ್ಧ ಹೋರಾಟ ಮಾಡಿರೋರು ಇನ್ನೂ ಹೆಚ್ಚು ಮಾಡ್ತಾ ಇದ್ದಾರೆ ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ, ಕಾಂಟ್ರಾಕ್ಟ್ ಬೇರೆ ಬೇರೆಯವ್ರು ಹೇಳ್ತಾರೆ. ನಮಗೆ ಬಹಳ ಮುಖ್ಯವಾಗಿ ಸ್ಟೂಡೆಂಟ್ಸ್ಗೂ ಕೂಡ ಹೋರಾಟಗಳು ನಾವು ಎತ್ಕೊಳ್ಳೋದು ಬಹಳ ಮುಖ್ಯ, ಸ್ಟೂಡೆಂಟ್ಸ್ಗೂ ನ್ಯಾಯ ಒದಗಿಸೋದು ಬಹಳ ಮುಖ್ಯ. ಆದರೆ ಹುದ್ದೆಗಳು ತುಂಬಿಸ್ಬೇಕು ಅಂದರೆ ದುಡ್ಡು ಬೇಕಾಗತ್ತೆ. ಇವರು ರಾಜ್ಯ ಸರ್ಕಾರ ಈ 5 ಸ್ಕೀಮ್ಗಳನ್ನ SC SP TSP ಹಣನ ತಗೊಂಡು ದುರ್ಬಳಕೆ ಮಾಡಿ ಅದಕ್ಕೆ ದುಡ್ಡು ಹಾಕ್ತಾ ಇದ್ರೆ ಅವ್ರದ್ದು ದುಡ್ಡೇ ಇಲ್ಲ. ದುಡ್ಡು ಎಲ್ಲಿಂದ ತರಬಹುದು? ಯಾಕೆಂದ್ರೆ ಯಾಕೆ ದುಡ್ಡು ಬೇಕು ಸರ್ಕಾರಕ್ಕೆ ಅಂದರೆ, ಈ ಥರ ಹುದ್ದೆಗಳು ಫಿಲ್ ಮಾಡಿದಾಗ ಅವ್ರಿಗೆ ಸಂಬಳಗಳು ಕೊಡಬೇಕು. ಅವ್ರವ್ರಿಗೆ ಒಂದು ಯು ನೀಡ್ ಮನಿ ಟು ಫಂಕ್ಷನ್ ಆಸ್ ಎ ಸೊಸೈಟಿ ಆ್ಯಂಡ್ ಬಿಲ್ಡ್ ಅ ಬೆಟರ್ ಸೊಸೈಟಿ. ಮತ್ತು ಮುಖ್ಯವಾಗಿ ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಥರ ತೆರಿಗೆ ವಿಧಿಸೋಕ್ಕೆ ಹಕ್ಕಿದೆ. ಸೊ ನಮಗೆ ತೆರಿಗೆ ಹಣದಿಂದ ದುಡ್ಡು ಬೇಕು ಸರ್ಕಾರಕ್ಕೆ. ಇವಾಗ ಯಾವುದೇ ಪಕ್ಷ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, JDS ಬರಲಿ, ಅವ್ರ ಹತ್ರ ಇರೋ 4 ಲಕ್ಷ ಕೋಟಿ ಬೊಕ್ಕಸದೆ. ಅದನ್ನು ಹೆಚ್ಚಳ ಮಾಡಬೇಕು. ಹೇಗೆ? ಇವ್ರೇನು ಮಾಡ್ತಾ ಇದ್ದಾರೆ ಅಂದರೆ, ಬಸ್ ದರ ಜಾಸ್ತಿ ಮಾಡಿದ್ದಾರೆ. ಇವ್ರೇನು ಮಾಡಿದ್ರೆ ಮೆಟ್ರೋ ದರ ಜಾಸ್ತಿ ಮಾಡಕ್ಕೆ ಬರ್ತಾರೆ. ನಂದಿನಿ ಹಾಲ್ ಮೇಲೆ ದರ ಜಾಸ್ತಿ ಮಾಡಿದ್ರು. ಈ ಥರದ GST ಅನ್ನೋದು ಕೂಡ ಅದು ಒಂದು ಕೇಂದ್ರ ಸರ್ಕಾರ ಸೃಷ್ಟಿ ಮಾಡಿತ್ತು, ಅದೆಲ್ಲ ಒಂದು ರೀತಿ ಇದೆ. ಇವೆಲ್ಲ ಜನಸಾಮಾನ್ಯರ ಮೇಲೆ ತೆರಿಗೆ, ಇವೆಲ್ಲ ಒಂದು ಮಿಡ್ಲ್ ಕ್ಲಾಸು, ಒಂದು ವರ್ಕಿಂಗ್ ಕ್ಲಾಸು, ಒಂದು ಪೂರ್ಗಳ ಮೇಲೆ ಜೀವನ ಇನ್ನೂ ಕಷ್ಟ ಮಾಡುತ್ತೆ. ಅದು ನ್ಯಾಯ ಅಲ್ಲ. ನಾವೇನು ಮಾಡ್ಬೇಕು ದರ್ಶನ್ ತಮ್ಮ ಅಂದರೆ, 1% ಉಳ್ಳವರು ಇದಾರಲ್ಲ, ಅವ್ರ ಹತ್ರ 40-50% ದುಡ್ಡಿದೆ. ಅವ್ರನ್ನ ಬೇರೆ ಬೇರೆ ಕಡೆ ಸದಾಶಿವ ನಗರ, ಕುಮಾರ ಪಾರ್ಕ್ ಬೈಸ್, HSR, ಡಾಲರ್ಸ್ ಕಾಲನಿ, ಈ ರೀತಿ ದೊಡ್ಡ ದೊಡ್ಡ ಮನೆಗಳು ವಾಸ ಮಾಡ್ತಾ ಇದ್ದಾರೆ. ಇವರೇ ಲಾಭ ಪಡ್ತಾ ಇದ್ದಾರೆ. ಇವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು ಇವ್ರಿಗೆ ಸೀಟ್ ಪಡೆದು ಎಲ್ಲ ರೀತಿ ಬೆನಿಫಿಟ್ ಆಗ್ತಾ ಇದೆ. ನಾವೇನು ಮಾಡಬೇಕಂದ್ರೆ ಅವ್ರ ಮೇಲೆ ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಡಬೇಕು ಅಂತ ನಾವು ಬೇರೆ ಬೇರೆ ರೀತಿ ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಳ ಮಾಡೋದು, ಐಷಾರಾಮಿ ಗಾಡಿ ಟ್ಯಾಕ್ಸ್ ಹೆಚ್ಚಳ ಮಾಡೋದು, ಮೈನಿಂಗ್ ಮೇಲೆ ಟ್ಯಾಕ್ಸ್ಗಳು ಹೆಚ್ಚಳ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಕೂಡ ದೊಡ್ಡ ಮಟ್ಟಕ್ಕೆ ಬೆನಿಫಿಟ್ಸು ರಾಷ್ಟ್ರೀಕರಣ ಮಾಡೋದು, ಸ್ಟೇಟ್ ರಾಷ್ಟ್ರೀಕರಣ ಮಾಡೋದು. ನಮಗೆ ಬೇರೆ ಬೇರೆ ಸ್ಲ್ಯಾಬ್ ಸಿಸ್ಟಮ್, IT BT ಟ್ಯಾಕ್ಸ್ ಯಾವುದು ಸ್ಟೇಟ್ ಗವರ್ಮೆಂಟ್ಗೆ ಹೋಗ್ತಾ ಇಲ್ಲ, ನಾವು ಅದನ್ನು ಒಂದು ಸ್ಲ್ಯಾಬ್ ಸಿಸ್ಟಮ್ ಮಾಡಿ ನೀವು ಕರೆಂಟು, ಕ್ಲೌಡು ಅದರ ಮೇಲೆ ಏನು ಮಾಡ್ತಾರೋ ಟ್ಯಾಕ್ಸ್ ಜಾಸ್ತಿ ಮಾಡೋದು. ಇದೆಲ್ಲ 1% ಉಳ್ಳವರ ಮೇಲೆ ತೆರಿಗೆ ಜಾಸ್ತಿ ಮಾಡಿ ಅದನ್ನು ತಗೊಂಡು ಅದನ್ನು 4 ಲಕ್ಷ ಕೋಟಿ ಬೊಕ್ಕಸನ್ನು ಹೆಚ್ಚಳ ಮಾಡಿ ಅದನ್ನು ಜನರಿಗೋಸ್ಕರ ಮರು ಹಂಚಿಕೆ ಮಾಡೋದು. ಬೇರೆ ಬೇರೆ ಒಳ್ಳೆ ಸ್ಕೀಮ್ಗಳು, ಜನಪರ ಯೋಜನೆಗಳಿಂದ ಮತ್ತೆ ಹುದ್ದೆಗಳು ತುಂಬಿಸೋ ರೀತಿ ವಿ ಮಸ್ಟ್ ಎಕ್ಸ್ಪ್ಯಾಂಡ್ ದ ಗವರ್ಮೆಂಟ್ ಬಟ್ ಕ್ಲೀನ್ ಅಪ್ ದ ಗವರ್ಮೆಂಟ್. ಭ್ರಷ್ಟಾಚಾರ ವಿರುದ್ಧನೂ ಕೂಡ ನಾವು ಭ್ರಷ್ಟಾಚಾರ ವಿರುದ್ಧ ನಾವು ನಿಂತ್ಕೋಬೇಕು, ಭ್ರಷ್ಟಾಚಾರ ಕಿತ್ತಾಕ್ಬೇಕು. ಸೊ ಲೋಕಾಯುಕ್ತನ ಬಲಪಡಿಸೋದು. ಟ್ರಿಕಲ್ ಡೌನ್ ಎಕನಾಮಿಕ್ಸ್ ವರ್ಕ್ ಆಗಿಲ್ಲ ದರ್ಶನ್ ತಮ್ಮ, ಟ್ರಿಕಲ್ ಡೌನ್ ಆಂಟಿ ಕರಪ್ಷನ್ ವರ್ಕ್ ಆಗೋ ಸಾಧ್ಯತೆಗಳಿದೆ. ಸೊ ಇದೆಲ್ಲ ಕೂಡ ಸೈಮಲ್ಟೇನಿಯಸ್ ಪ್ರಾಸೆಸ್ಗಳು ನಡೀತಾ ಇದ್ರೆ ನಾವು ಒಂದು ರೀತಿ ಬಲಿಷ್ಠವಾದ ಕರ್ನಾಟಕ ಆಗ್ಬೋದು. ನಿಜವಾಗ್ಲೂ ನೀವು ನಂಬರ್ 1 ಅಂತ ಏನು ಹೇಳ್ತೀರಾ, ನಂಬರ್ 1 ನಾವು ಒಂದು ರೀತಿ ನಮ್ಮ ಆಗಬೇಕು ಅಂತ ನಮ್ಮ ಉದ್ದೇಶ. ಆ ನಂಬರ್ 1 ಆಗಬೇಕು ಅಂದರೆ ನಾವು ಸಮಾಜದ ಕಡೆ ಕೆಲಸ ಮಾಡಬೇಕು. ವಿ ನೀಡ್ ಗವರ್ಮೆಂಟ್ ನೀಡ್ಸ್ ಮನಿ. ಗವರ್ಮೆಂಟ್ ಮನಿ ಎಲ್ಲಿಂದ ತರುತ್ತೆ? ಟ್ಯಾಕ್ಸ್ ದ 1% ರಿಚೆಸ್ಟ್. ಆಗ್ಲೇ ಹೇಳಿದ್ರಿ ಅಂದ್ರೆ ಗ್ಯಾರಂಟಿಯಿಂದ ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ ಅಂತ. ಬಟ್ ಇದೇ ಸರ್ಕಾರ 5 ಪಂಚ ಗ್ಯಾರಂಟಿ ಏನಿದೆ, ಪಂಚ ಗ್ಯಾರಂಟಿ ಕೊಟ್ಟು ಮಹಿಳಾ ಸಬಲೀಕರಣ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದೇ ರಾಜ್ಯ ಸರ್ಕಾರ. ಯಾಕೆ ಇದನ್ನ ತಾವು ವಿರೋಧ ಮಾಡ್ತೀರಾ? ಅಂದ್ರೆ ಹೇಳಿದ್ರಲ್ಲ ಅಂದ್ರೆ ಪಂಚ ಗ್ಯಾರಂಟಿಯಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ, ತಮ್ಮ ವಿರೋಧ ಆದ್ರೆ ಏನು ಇದಕ್ಕೆ ಅಂತ? ದರ್ಶನ್ ತಮ್ಮ, ನಮಗೆ ಪಂಚ ಗ್ಯಾರಂಟಿಗಳಿಂದ ವಿರೋಧ ಇಲ್ಲ, ಆದರೆ ಈ ತರ ಟಿಂಕರಿಂಗ್, ತ್ಯಾಪೆ ಹಚ್ಚೋ ಸಣ್ಣ ಪುಟ್ಟ ಸ್ಕೀಮಿಂದ ಪರಿವರ್ತನೆ ಇಲ್ಲ. ಸೊ ಮಹಿಳಾ ಸಬಲೀಕರಣ ನಮ್ಮ ಬಹಳ ಮುಖ್ಯ ಉದ್ದೇಶ. ನೀವು ಬಸ್ ಕೊಡೋದು ಫೈನ್, ಬಟ್ ಅಷ್ಟೇ ಸಾಲದು. ನಾವು ಬೇರೆ ಬೇರೆ ರೀತಿ ನಮಗೆ ಲಿಂಗ ಸಮಾನತೆ ಮಾಡೋದು ಬಹಳ ದೊಡ್ಡ ಮಟ್ಟದ ಯೋಜನೆಗಳು ಬೇಕು. ಓವರ್ ಆಲ್ ಸಿಸ್ಟಮನ್ನು ಇಂಪ್ರೂವ್ ಮಾಡಬೇಕು, ಒಂದು ಪರಿವರ್ತನೆ ತರಬೇಕು. ಇದೆಲ್ಲ ನಮಗೆ ಬೇಕಾಗತ್ತೆ. ಮತ್ತೆ ನೀವು ದುಡ್ಡನ್ನು, ನೀವು ಪಂಚ ಗ್ಯಾರಂಟಿನೂ ಕೂಡ ನೀವು ಎಲ್ಲಿಂದ ತಂದಿದ್ದೀರ ದುಡ್ಡು? ನೀವು ಅದನ್ನು ಪ್ರೀ ಪ್ಲಾನ್ ಯಾಕೆ ಮಾಡಿಲ್ಲ?
ನೀವು ಇವಾಗ SC ST TSP ಹಣ ದಲಿತರ ಆದಿವಾಸಿಗಳ ದುಡ್ಡನ್ನ ನೀವು 25,000 ಕೋಟಿ 40,000 ಕೋಟಿ ದುರ್ಬಳಕೆ ಮಾಡ್ತೀರಲ್ಲ. ಸೊ ವಾಟ್ ಆರ್ ಯು ರಿಯಲಿ ಡೂಯಿಂಗ್? ನೀವು ಇದನ್ನ ಪ್ಲಾನ್, ನೀವು ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ ಹೆಂಗೆ? ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ರೀತಿ ಕ್ಯಾಂಡಿಡೇಟ್ಸ್ ಯಾರ್ಯಾರು ಇರ್ತಾರೆ ಅವ್ರಿಗೆ ಮಾತ್ರ 60 ಕೋಟಿ 100 ಕೋಟಿ ಸಾವಿರಾರು ಕೋಟಿ ಇರೋ ಕ್ಯಾಂಡಿಡೇಟ್ಸ್ಗೆ ದುಡ್ಡು ಕೊಡ್ತಾರೆ, ಅವರೆಲ್ಲ ಅವಕಾಶ ಕೊಡ್ತಾರೆ. ಅವ್ರು ಯಾಕೆ ಅವ್ರು ಎಷ್ಟು ತೆರಿಗೆ ಕಟ್ತಾ ಇದ್ದಾರೆ? ಅವ್ರು ಅದೆಲ್ಲ ಎಲ್ಲ ಹೋಗಿ ಸ್ವಿಸ್ ಬ್ಯಾಂಕ್ ಅಕೌಂಟ್ ನಲ್ಲಿ ಇಟ್ಬಿಟ್ಟು ಅದು ಒಂಥರ ಕೊಳ್ತೋಗ್ತಾ ಇದೆ ದುಡ್ಡು. ಹಂಗಾಗಕ್ಕಾಗಲ್ಲ. ವಿ ಮಸ್ಟ್ ಬೂಸ್ಟ್ ದಿ ಎಕಾನಮಿ, ವಿ ಮಸ್ಟ್ ಬಿಲ್ಡ್ ಈಕ್ವಲ್ ಸೊಸೈಟಿ. ಸೊ ಎಲ್ಲ ರೀತಿ ಐದು ಸ್ಕೀಮ್ಗಳು ವಿರುದ್ಧ ಅಲ್ಲ, 5 ಸ್ಕೀಮ್ ಬೇಕು, ಸಾಲದು ಅನ್ನೋದು ನನ್ನ ವಾದ. ಈ 5 ಟಿಂಕರಿಂಗ್ ಸ್ಕೀಮ್ಸ್ಗಳಿಂದ ನೀವು ಅಧಿಕಾರಕ್ಕೆ ಬಂದಿದ್ದೀರಾ, ಬಟ್ ಯು ಹ್ಯಾವ್ ನಾಟ್ ಥಾಟ್ಫುಲಿ ಪ್ಲಾನ್ಡ್ ಫ್ಯೂಚರ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ. ನಮಗೆ ಪೊಲೀಸ್ ಸುಧಾರಣೆನೂ ಬೇಕು, ಅದು ಜೆಂಡರ್ ಸೆನ್ಸಿಟಿವಿಟಿ ಓವರ್ ಆಲ್ ಅದು ಕೂಡ ಬೇಕು. ಶಿಕ್ಷಣ ಆರೋಗ್ಯದ ಪರಿವರ್ತನೆ ಬೇಕು, ಅದಕ್ಕೆ ದುಡ್ಡು ಬೇಕು. ಕರಪ್ಷನ್ ಒಂದು ಪರಿವರ್ತನಾ ಪರಿಸರವಾದ ಬೇಕು. ರೈತರ ಕಾರ್ಮಿಕರಿಗೆ ಜೆಂಡರ್ ಇಕ್ವಾಲಿಟಿ, ಎಲ್ಲ ರೀತಿ ನಮಗೆ ದಮನಿತ ಸಮುದಾಯಗಳ ನ್ಯಾಯ, ನಮ್ಗೆ ಎಲ್ಲ ರೀತಿ ಉದ್ಯೋಗ ಸೃಷ್ಟಿ ಮಾಡಬೇಕು. ಸರೋಜಿನಿ ಮಹಿಳೆಯರು ಕೂಡ ನಮ್ಮ ಕನ್ನಡದ ಬಗ್ಗೆ, ಕರ್ನಾಟಕದ ಒಂದು ರೀತಿ ಸ್ಥಳೀಯರಿಗೆ ಯಾವ ಯೋಜನೆಗಳು ನೀತಿಗಳು ನೀವು ಒಂದು ಬೆಳಿಗ್ಗೆ ತಂದ್ಬಿಟ್ಟು ಮಧ್ಯಾಹ್ನ ಅಷ್ಟೊತ್ತಿಗೆ ಯಾರೋ ಒಬ್ರು ಟ್ವೀಟ್ ಬರೆದಿದ್ದಾರೆ ಅಂತ ನೀವು ಅದನ್ನ ಸ್ಕ್ರಾಪ್ ಮಾಡ್ಬಿಡ್ತೀರಲ್ಲ. ನಮಗೆ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಕರ್ನಾಟಕದ ಒಂದು ಸ್ಥಳೀಯ ಒಂದು ಉದ್ಯೋಗ ಪ್ರಾತಿನಿಧ್ಯಕ್ಕೋಸ್ಕರ ಸರೋಜಿನಿ ಮಹಿಷಿ ರಿಪೋರ್ಟ್, ದಿಸ್ ಇಸ್ ಅನ್ ಇನ್ಎಫೆಕ್ಟಿವ್, ದಿಸ್ ಇಸ್ ಅ ಒಂದು ಕವರ್ಡಿಸ್, ಮತ್ತೆ ದಿಸ್ ಇಸ್ ಒಂದು ಕಾಳಜಿ ಇಲ್ಲದೆ ಇರೋ ಸರ್ಕಾರ ಅಂತ ಹೇಳಿದ್ರೆ ಸುಳ್ಳು. ಸದ್ಯ ಈಗ ರಾಜ್ಯ ಅಂತ ಹೋಗ್ಬಿಟ್ರೆ, ಅಂದ್ರೆ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಒಂದು ಉದ್ಯೋಗ ಆಕಾಂಕ್ಷೆಗಳ ಹೋರಾಟ ಏನಿದೆ, ಅದರಲ್ಲಿ ಒಂದಷ್ಟು ರಾಜಕೀಯ ನಾಯಕರು ಕೂಡ ಒಂದಷ್ಟು ಹೇಳಿಕೆಯನ್ನು ಕೊಡ್ತಾರೆ. ಒಳ ಮೀಸಲಾತಿ ಜಾರಿಯಿಂದ ಉದ್ಯೋಗಗಳ ಸೃಷ್ಟಿ ಏನೋದು ವಿಳಂಬ ಆಗ್ತಾ ಇದೆ ಅಂತ. ಯಾವ ರೀತಿಯಾಗಿ ಇದೊಂದು ಎಫೆಕ್ಟ್ ಆಗ್ತಿದೆ ಅಂತ? ಈ ಸರ್ಕಾರ ಉದ್ದೇಶಪೂರ್ವಕವಾಗಿ ಸ್ಟಾಲ್ ಮಾಡ್ತಾ ಇದೆ, ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವ್ದಾದ್ರೂ ಒಂದು ಯೋಜನೆ ಮಾಡಿದ್ರೆ ದೇರ್ ಡೂ ನಥಿಂಗ್. ಸರ್ಕಾರ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರ್ಬೋದು, ಬಟ್ ಎಫೆಕ್ಟಿವ್ ಆಗಿ ಜನಪರವಾಗಿ ಯೋಜನೆ ನೀತಿ ಕಾನೂನುಗಳು ತರ್ತಾ ಇಲ್ಲ, ಇರೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಮುಂದೆ ತರ್ತಾ ಇದ್ದಾರೆ. ಯಾಕೆ ಇದನ್ನ ಮಾಡ್ತಾ ಇಲ್ಲ ಅಂದ್ರೆ ಅವ್ರಿಗೊಂದು ಸಿದ್ಧಾಂತ ಇಲ್ಲ, ಅವ್ರಿಗೆ ಅಧಿಕಾರನೇ ಸಿದ್ಧಾಂತ. ಸೊ ಅವರ ಉದ್ದೇಶ ಏನಂದ್ರೆ ಹಿಂಗೆ ಮುಂದೆ ತಳ್ಕೊಂಡು ಸ್ಟಾಲ್ ಮಾಡಿ, ಆಮೇಲೆ ಅಷ್ಟೊತ್ತಿಗೆ 28 ಎಲೆಕ್ಷನ್ ಬರುತ್ತೆ, ಅಷ್ಟೊತ್ತಿಗೆ ನಾವು ಇನ್ನೂ ಒಂದು ಸ್ವಲ್ಪ ವೋಟ್ ಆಗಿ ನಾವು ಅಧಿಕಾರ ಮತ್ತೆ ಬರ್ಬೋದು. ಅಧಿಕಾರ ಅನುಭವಿಸೋದು, ಅಧಿಕಾರದಲ್ಲಿ ಮಜಾ ಮಾಡೋದು ಅವ್ರ ಉದ್ದೇಶ. ನಮಗೆ ಸಿದ್ಧಾಂತ ಇರೋದ್ರಿಂದ ಇದನ್ನ ಮಾಡ್ಕೊಂಡು ನೆಕ್ಸ್ಟ್ ಪಟ ಒಂದು ಕೆಲಸಗಳಾಗಿ ಜನಪರವಾಗಿ ಕೆಲಸ ಮಾಡೋದು ನಮ್ಮ ಉದ್ದೇಶ. ಸೊ ಅವ್ರಿಗೆಲ್ಲೋ ಒಂದ್ ಕಡೆ ಒಳ ಮೀಸಲಾತಿ ತಂದ್ರೆ ಅವಾಗ ಅವ್ರಿಗೆ ವೋಟ್ ಬ್ಯಾಂಕಿಗೆ ಅಪ್ಸೆಟ್ ಆಗತ್ತೆ ಅಂತ ಅವ್ರಿಗೊಂದು ಭಯ ಇರ್ಬೋದು. ಬಟ್ ನಾವು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡೋರಲ್ಲ, ನಮ್ಮ ಸಿದ್ಧಾಂತದ ನೆಲೆಗಟ್ಟಿ ಇರೋರು, ನಾವು ನ್ಯಾಯಕ್ಕೋಸ್ಕರ ನಿಂತಿರೋ. ಸೊ ನ್ಯಾಯಕ್ಕೋಸ್ಕರ ಯಾವುದೇ ಒಂದು ಯೋಜನೆಗಳಿದ್ರೂ ಕೂಡ ಸಮಾಜ ದಿಕ್ಕಿನಲ್ಲಿ ನಾವು ಅದನ್ನು ಕಾರ್ಯರೂಪಕ್ಕೆ ತಂದು ಗೆಟ್ ಇಟ್ ಇಂಪ್ಲಿಮೆಂಟೆಡ್, ಗೆಟ್ ಇಟ್ ಡನ್, ಬಿಲ್ಡ್ ಎನ್ ಈಕ್ವಲ್ ಸೊಸೈಟಿ. ಒಂದು ಆಡಳಿತ ಪಕ್ಷ ತುಂಬ ಬಲಿಷ್ಠವಾಗಿ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕನ್ನ ಬಲಿಷ್ಠವಾಗಿ ವಿರೋಧ ಪಕ್ಷ ಇರಬೇಕು ಅಂತ ಹೇಳ್ತಾರೆ. ನಮ್ಮ ರಾಜ್ಯದಲ್ಲಿ ಸದ್ಯದ ವಿರೋಧ ಪಕ್ಷ ಅಷ್ಟು ಬಲಿಷ್ಠವಾಗಿದೆಯಾ ಅಂತ? ಖಂಡಿತ ಇಲ್ಲ. ನಮಗೆ ಆಡಳಿತ ಪಕ್ಷನೂ ಇನ್ಎಫೆಕ್ಟಿವ್ ಆಗಿದೆ, ವಿರೋಧ ಪಕ್ಷಗಳು ಕೂಡ ಆ ಸಮಾಜದ ಸಮಸ್ಯೆಗಳನ್ನ ಎತ್ತಿ ಹಿಡಿದು ಒಂದು ಜನಪರವಾಗಿ ಕೆಲಸ ಮಾಡ್ತಿರೋಂಗೆ ನನಗೆ ಕಾಣಿಸ್ತಾ ಇಲ್ಲ. ಸೊ ನಮಗೆ ಇಡೀ ಡೆಮಾಕ್ರಸಿ ಇಸ್ ಪ್ರಾಬ್ಲಮ್. ಅಂಡ್ ಅದು ಒಂದು ರೀತಿ ಅದು ಪ್ರಜಾಪ್ರಭುತ್ವ ಒಳ್ಳೇದೇ ಅಲ್ಲ. ಆಡಳಿತ ಪಕ್ಷನೂ ಇದಾಗಿಲ್ಲ, ವಿರೋಧ ಪಕ್ಷನೂ ಗಟ್ಟಿಯಾಗಿಲ್ಲ. ನಮಗೆ ಬೇಕಾಗಿರೋದು ಒಂದು ಆಲ್ಟರ್ನೇಟಿವ್ ಪಾಲಿಟಿಕ್ಸ್, ಪರ್ಯಾಯ ಪಾಲಿಟಿಕ್ಸ್ ಬೇಕಾಗಿದೆ. ಈ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಬಂದರೆ ನಮ್ಮ ದೇಶದಲ್ಲಿ ಏನು ಗೊತ್ತಾ ಭಾಳ ವಿಶೇಷ ದರ್ಶನ್ ತಮ್ಮ, ಇಲ್ಲಿ 2 ಪಕ್ಷಗಳು ಮಾತ್ರ ಇಲ್ಲ. ನೀವು ಅಮೆರಿಕ ದೇಶ ನೋಡಿ, ಅದರಲ್ಲಿ 95-99% ಜನನೇ ಅವರು ಇದಕ್ಕೆ ವೋಟ್ ಹಾಕ್ತಾರೆ, 2 ಪಕ್ಷಕ್ಕೆ ವೋಟ್ ಹಾಕ್ತಾರೆ. ಅದಕ್ಕೆ ಅಲ್ಲಿ ಆ ದೇಶ ಒಂದು ರೀತಿ ಬೆಳೆಯ ದೇಶ ಅಲ್ಲ, ಅವರ ಡೊಮೆಸ್ಟಿಕ್ ಪಾಲಿಸೀಸ್ ಎಲ್ಲ ರೀತಿ ಸಮಸ್ಯೆಗಳಿದೆ. ನಾವೇನ್ ಮಾಡಬೇಕು ನಮ್ಮ ದೇಶದಲ್ಲಿ ಅಂದ್ರೆ, ಇನ್ನು 2,900 ಪಕ್ಷಗಳು ರಿಜಿಸ್ಟರ್ ಆಗಿದ್ದಾವೆ, ಹೆಚ್ಚು ಕಮ್ಮಿ 2,500 ಪೊಲಿಟಿಕಲ್ ಪಾರ್ಟೀಸ್ ಇದ್ದಾವೆ. ನೀವು ನಿಜವಾಗ್ಲೂ ಉತ್ತಮವಾದ ವಿಚಾರ ಇದ್ದರೆ, ನಿಮಗೆ ನಿಜವಾಗ್ಲೂ ಒಂದು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಇದ್ದರೆ, ನೀವು ಜನ ಜೊತೆ ಸೇರಿ ನೀವು ಒಂದು ಪೊಲಿಟಿಕಲ್ ಪಾರ್ಟಿ ಕಟ್ಬೋದು, ನೀವು ಕೂಡ ಸ್ಪರ್ಧೆ ಮಾಡ್ಬೋದು ಅಂತ ಎಲ್ಲ ರೀತಿ ಡೆಮೊಕ್ರಾಟಿಕ್ ಎಲೆಕ್ಷನ್ ಕಮಿಷನ್ ಅಪ್ರೂವಲ್ ಇದೆ, ಸಾಧ್ಯತೆಗಳಿದೆ. ಸೊ ನಾವು ಈ ಆಡಳಿತ ಪಕ್ಷನ ಪ್ರಶ್ನೆ ಮಾಡೋದ್ ಜೊತೆ, ಈ ವಿರೋಧ ಪಕ್ಷಗಳನ್ನ ಪ್ರಶ್ನೆ ಮಾಡೋದ್ ಜೊತೆ, ಈ 2,900 ಪಕ್ಷಗಳು ಎಲ್ಲಾರನ್ನೂ ಪ್ರಶ್ನೆ ಮಾಡೋದ್ ಜೊತೆ, ಸಂವಿಧಾನ ಎತ್ತಿ ಹಿಡಿತಿರೋರು ಯಾರಾದರೂ ಇದ್ರೆ ಅದು ಸಮಾಜ ಸಮಾನತಾವಾದಿಗಳು ಮಾತ್ರ ಅಂತ ಹೆಮ್ಮೆಯಿಂದ ನಾವು ಜನರ ಮುಂದೆ ಇಟ್ಟರೆ, ಕೆಲಸ ಮಾಡಿದ್ರೆ ಜನ ನಮ್ಮ ಕೈ ಹಿಡಿತಾರೆ, ನಮ್ಗೆ ಅವಕಾಶ ಕೊಡ್ತಾರೆ. ಅದು ಇವತ್ತಲ್ಲ ನಾಳೆ ಆಗಲಿ, 20 ವರ್ಷ ಆಗಲಿ, 200 ವರ್ಷ ಆಗಲಿ. ಆದರೆ ನಾವು ಒಂದು ಸಂವಿಧಾನದಲ್ಲಿ ನಮ್ಮ ಉತ್ತಮ ದೇಶದ ಪರಿಕಲ್ಪನೆ ನಮ್ಮ ಬುನಾದಿ ಇದೆಯೋ ಅದರ ಮೇಲೆ ನಾವು ಕಟ್ತಾ ಬರ್ಬೋದು. ನಾವು ಒಂದು ಪೊಲಿಟಿಕಲ್ ಪ್ಲಾಟ್ಫಾರ್ಮ್, ಆಲ್ಟರ್ನೇಟಿವ್ ಪಾಲಿಟಿಕ್ಸ್ ಅಂತ ಕಟ್ಟಿ
ನಾವು ಹಂತ ಹಂತವಾಗಿ ಕಟ್ತಾ ಬರ್ತೀವಿ. ಕಾಂಶಿರಾಮ್ಜಿ ಹೇಳ್ತಾರೆ, ಮೊದಲು ನಾವು ಸೋಲ್ತೀವಿ, ಆಮೇಲೆ ನಾವು ಸೋಲಿಸ್ತೀವಿ, ಆಮೇಲೆ ನಾವು ಗೆಲ್ತೀವಿ. ಸೊ ಆ ದಿಕ್ಕನ್ನ ನಾವು ಹೋಗ್ತಾ ಕೆಲಸ ಮಾಡ್ತಾ ಬರಬೇಕು. ಇತ್ತೀಚೆಗೆ ಒಂದು ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರತಕ್ಕಂಥ ಯುದ್ಧ ಭಾರತದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತಯಾರಿಗಳಿರ್ಬೋದು, ಯಾವುದು ಕೂಡ ನಮ್ಮ ಒಂದು ಭಾರತ ಸರ್ಕಾರದಿಂದ ಯಾವುದೇ ರೀತಿಯ ಕ್ರಮಗಳು ಕೂಡ ಆಗ್ತಾ ಇಲ್ಲ, ಅದಕ್ಕೆ ತಯಾರಿ ಕೂಡ ಆಗ್ತಾ ಇಲ್ಲ. ಅಂದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ? ನನಗೆ ಈ ವಿಚಾರದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ದೇಶಗಳು ದರ್ಶನ್ ತಮ್ಮ ಪ್ರಪಂಚದಲ್ಲೇ ಬಹಳ ದೊಡ್ಡ ಭಯೋತ್ಪಾದನೆ ದೇಶಗಳು ಅಂತ ಹೇಳಿದ್ರೆ ಸುಳ್ಳಲ್ಲ. ಇದೇನು ಫೆಬ್ರವರಿ 28 ಶುರುವಾಗಿರೋದಲ್ಲ. 20, 50, 100 ವರ್ಷಗಳಿಂದ ಈ ದೇಶಗಳು ಪ್ರಪಂಚದಾದ್ಯಂತ ಅಲ್ಲೋಲ ಕಲ್ಲೋಲ ಮಾಡಿ ಒಂಥರ ಹಿಂಸಾತ್ಮಕವಾಗಿ ದಾಳಿಗಳು ಮಾಡಿ ಅಮಾಯಕರು, ಸಿವಿಲಿಯನ್ಸ್ಗಳು, ಮಕ್ಕಳನ್ನ ಕೊಂದಾಗ್ತಾ ಬರ್ತಾ ಇದ್ದಾರೆ. ಈ ವಿಚಾರದಲ್ಲಿ ಭಾರತ ಒಂದು ಗಟ್ಟಿಯಾಗಿ ಅಹಿಂಸೆ ಅನ್ನೋದು ಪ್ರಪಂಚಕ್ಕೆ ಸಾರಿರೋ ದೇಶ ಯಾವ್ದಾದ್ರು ಇದೆ, ಬುದ್ಧ ಬಸವ ಮುಖಾಂತರ, ಅದು ನಮ್ಮ ಭಾರತನೇ. ಸೊ ನಾವು ಗಟ್ಟಿಯಾಗಿ ಇವತ್ತು 140 ಕೋಟಿ ಜನ ಇದ್ದೀವಿ. ನಾವು ಯಾವ ದೇಶದ ಮೇಲೂ ನಾವು ದಾಳಿ ಮಾಡಿಲ್ಲ, ಯಾವ ದೇಶದ ಮೇಲೂ ನಾವು ಬಾಂಬ್ ದಾಳಿ ಮಾಡೋ ಪ್ರಶ್ನೆ ಬಂದಿಲ್ಲ ಯಾವತ್ತು. ನಾವು ಮಾದರಿ ದೇಶ ಆಗಿ, ಮಾದರಿ ಪ್ರಜಾಪ್ರಭುತ್ವ ಆಗಿ ಈ ಅಮೆರಿಕ ಇಸ್ರೇಲಿನ ದಾಳಿನ ಪ್ರಶ್ನೆ ಮಾಡಬೇಕು, ದೊಡ್ಡ ಮಟ್ಟದ ಧ್ವನಿ ಎತ್ತಬೇಕು. ನಮ್ಮ ದೇಶನೇ ಮಾದರಿ ದೇಶ, ನಾವು ಇದಕ್ಕೆ ಪೀಸ್ ಮೇಕರ್ಸ್ ಆಗಿ ನಾವು ನಿಂತ್ಕೋಬೇಕು. ಈ ಒಂದು ವಸಾಹತುಶಾಹಿ ಅನ್ಯಾಯದ ವಿರುದ್ಧ, ಸಾಮ್ರಾಜ್ಯಶಾಹಿ ಅನ್ಯಾಯದ ವಿರುದ್ಧ ಭಾರತ ಒಂದು ಮುಂಚೂಣಿಯಾಗಿ ಒಂದು ರೀತಿ ಆಂಟಿ ಕಲೋನಿಯಲ್, ಆಂಟಿ ಇಂಪೀರಿಯಲ್ ಲೀಡರ್ಶಿಪ್ನಲ್ಲಿ ಭಾರತ ನಿಂತಿರಬೇಕು. ಸೊ ಇವತ್ತು ನಮ್ಮ ಪ್ರಧಾನಮಂತ್ರಿ ಅವರ ಮೌನ ಅದು ಶಕ್ತಿ ಅಲ್ಲ, ಅದೆಲ್ಲ ಒಂದು ಕಡೆ ಒಂದು ಮಟ್ಟಿಗೆ ವೀಕ್ನೆಸ್ ಅನ್ನೋದು ನಾನು ಕಾಣ್ತಾ ಇದೆ. ನಾವು ಅಡ್ಗೋಡೆ ಮೇಲೆ ದೀಪ ಇಡೋದಲ್ಲ, ನಾವು ಗಟ್ಟಿಯಾಗಿ ಅಮೆರಿಕ ಮತ್ತು ಇಸ್ರೇಲ್ನ ಪ್ರಶ್ನೆ ಮಾಡಿ ನಾವು ನಿಂತ್ಕೊಂಡು, ನಾವು ದೇಶ ಬಲಿಷ್ಠ ದೇಶ, ನಮ್ಮ ದೇಶ ಯಾವ ಅನ್ಯಾಯನೂ ಒಪ್ಪಲ್ಲ, ಯಾವುದೇ ಅನ್ಯಾಯ ನಾವು ಖಂಡಿಸ್ತೀವಿ ಅನ್ನೋ ರೀತಿಯಲ್ಲಿ ಗಟ್ಟಿಯಾಗಿ ನಿಂತರೆ ನಾವು ಕೂಡ ಡಿಪ್ಲೊಮಸಿ ಮುಖಾಂತರ ಎಲ್ಲ ಒಂದು ರೀತಿ ಬಲಿಷ್ಠ. ಏನು ಸ್ಪೇನ್ ನಿಂತಿದೆ ಇವತ್ತಿನ ದಿನ, ಸ್ಪೇನ್ ಅನ್ನೋ ಸಣ್ಣ ದೇಶ, ಅವರು ಕೂಡ ಅಮೆರಿಕನ್ ಪ್ರಶ್ನೆ ಮಾಡಿದ್ದಾರೆ. ಸ್ಕ್ಯಾಂಡಿನೇವಿಯನ್ ದೇಶಗಳು ನಿಂತಿದ್ದಾರೆ, ಅವರು ಅಮೆರಿಕನ್ನ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಬೇರೆ ಬೇರೆ ದೇಶಗಳು ಒಂದು ರೀತಿ ನಿಂತಿದ್ದಾರೆ. ಈ ಅಮೆರಿಕ ಏಕಾಏಕಿ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿ ನೋಡಿ, ಏನು ಗೊತ್ತಾ, ಒಂದು ಶಾಲೆ 150, 200 ಜನ ಸಣ್ಣ ಹೆಣ್ಮಕ್ಳು ಇರೋ ಶಾಲೆ ಬಾಂಬ್ ಮಾಡಿ ಅವ್ರನ್ನೆಲ್ಲ ಸಾಯಿಸಿದ್ದಾರೆ. ಇದು ನಾವು ಯಾವುದೇ ಕಾರಣಕ್ಕೂ ಈ ಥರದ ಒಪ್ಪಕ್ಕಾಗಲ್ಲ. ಇಂಡಿಯಾ ಮಸ್ಟ್ ಬಿ ದ ಫೋರ್ಸ್ ಫಾರ್ ಗುಡ್, ಫೋರ್ಸ್ ಫಾರ್ ಚೇಂಜ್, ಫೋರ್ಸ್ ಫಾರ್ ಟ್ರೂತ್ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಮೊನ್ನೆ ಒಂದು ಇಶ್ಯೂ ಆಗಿತ್ತು, ಕಳೆದ 3-4 ದಿನದ ಹಿಂದೆ ಆಗಿರ್ತಕ್ಕಂಥದ್ದು. ಪಾಪ ಜಾಯಿಗಳ ವಿರುದ್ಧ ಒಂದು ನಟಿಯರೆಲ್ಲ ಸಿಡಿದೆದ್ದಿರ್ತಕ್ಕಂಥದ್ದು, ಅದಕ್ಕೆ ತಮ್ಮ ಬೆಂಬಲ ನೀಡಿರ್ತಕ್ಕಂಥದ್ದು. ಜೊತೆಗೆ ಕೇವಲ ಒಂದು ನಟಿಯರು ಮಾತ್ರ ಇರ್ತಕ್ಕಂಥದ್ದು, ಯಾಕೆ ಕನ್ನಡ ಚಿತ್ರರಂಗ ಎಲ್ಲ ಒಗ್ಗೂಡಿ ಇದನ್ನ ಎದುರಿಸ್ತಾ ಇಲ್ಲ ಅಂತ? ಯಾಕಂದ್ರೆ ಒಗ್ಗಟ್ಟು ಅಂತಕ್ಕಂಥದ್ದು ಕಡಿಮೆ ಆಗಿದೆಯಾ ನಮ್ಮ ಚಿತ್ರರಂಗದಲ್ಲಿ? ಕನ್ನಡ ಚಿತ್ರರಂಗದಲ್ಲಿ ಬಹಳ ಕಾಳಜಿ ಇರೋರು, ಒಂದು ಹೊಸ ಯೂತ್ಸ್ ಎಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರ್ತಾ ಇದ್ದಾರೆ. ನಮಗೆ ಬಹಳ ಸಂತೋಷ ಆಗುತ್ತೆ. ಒಂದು ಸಹಮತ ವ್ಯಕ್ತಪಡಿಸಿರ ಬೆಂಬಲ ಸೂಚಿಸಿದ್ದೀನಿ. ಅಲ್ಲಿ ನಮಗೆ ಬಹಳ ಒಂದು ಟ್ಯಾಲೆಂಟೆಡ್, ಸಮಾಜದ ಬಗ್ಗೆ ಕಾಳಜಿ ಇರೋ ಎಷ್ಟೋ ಜನ ಯಂಗ್ಸ್ಟರ್ಸ್, ವಿಮೆನ್ ಆ್ಯಂಡ್ ಮೆನ್, ಅವರೆಲ್ಲರೂ ಕೂಡ ಈ ವಿಚಾರದಲ್ಲಿ ಈ ಒಂದು ಇನ್ಅಪ್ರೋಪ್ರಿಯೇಟ್ ಆ್ಯಂಗಲ್ಸ್, ಇನ್ಅಪ್ರೋಪ್ರಿಯೇಟ್ ಒಂದು ಪೋರ್ಟ್ರೇಯಲ್ಸ್ ಅನ್ನ ಪ್ರಶ್ನೆ ಮಾಡಿದ್ದಾರೆ. ಅದನ್ನ ನಮಗೆ ಹೋರಾಟದ ಮುಖಾಂತರ, ಜಾಗೃತಿ ಮುಖಾಂತರ, ಪ್ರಶ್ನೆ ಮಾಡೋದ ಮುಖಾಂತರ ಇದೆಲ್ಲ ಒಂದು ಬದಲಾವಣೆ ಆಗೋದು ಒಳ್ಳೆ ಬೆಳವಣಿಗೆ. ನಾವು ಮುಂದಿನ ದಿನಗಳಲ್ಲಿ ಆದಷ್ಟು ನಾವು ಪ್ರೆಸೆಂಟೇಷನ್ ಮಾಡಿದ್ರೆ, ಅದು ಸ್ಕ್ರೀನ್ ಹಿಂದೆ ಇರ್ಬೋದು ಅಥವಾ ಸ್ಕ್ರೀನ್ ವಿಚಾರದಲ್ಲಿ ಹೊರಗೆ ಇರ್ಬೋದು ಅಥವಾ ಸ್ಕ್ರೀನ್ ಮೇಲೆ ಇರ್ಬೋದು, ನಾವು ಮಹಿಳೆಯರನ್ನ ನಾವು ಹೆಂಗೆ ಪೋರ್ಟ್ರೇ ಮಾಡ್ತೀವಿ ಅನ್ನೋದು ಒಂದು ಡಿಗ್ನಿಟಿಯಿಂದ, ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಮಾಡೋಕ್ಕೆ ಇದು ಒಂದು ಕಾರಣ ಆಗಿದ್ರೆ ಅದು ಭಾಳ ಒಳ್ಳೆ ಬೆಳವಣಿಗೆ. ಸೊ ಈ ವಿಚಾರದಲ್ಲಿ ನಮಗೆ ಒಂದು ರೀತಿ ಸಮಾಜಮುಖಿ ಸಿದ್ಧಾಂತ, ಸಮಾಜಮುಖಿ ಕೆಲಸಕ್ಕೆ ಚಿತ್ರರಂಗ ಸಿದ್ಧಾಂತದಲ್ಲಿ ಒಗ್ಗಟ್ಟಾಗ್ತಿರೋದು ಭಾಳ ಒಳ್ಳೆ ಒಂದು ರೀತಿ ಬೆಳವಣಿಗೆ. ಈ ರೀತಿಯ ಕೆಲಸಗಳು ಇನ್ನೂ ಹೆಚ್ಚೆಚ್ಚಾಗಲಿ. ಸಿನಿಮಾದವರ ಮಾತಿಗೆ ಸಮಾಜನೂ ಕಿವಿ ಕೊಟ್ಟು ಕೇಳಿಸ್ಕೊಳ್ಳುತ್ತೆ, ಮತ್ತು ಮಾಧ್ಯಮದವರು ಅದನ್ನು ತೋರಿಸುತ್ತೆ. ಸೊ ನಾವು ಕೂಡ ರೆಸ್ಪಾನ್ಸಿಬಲ್ ಆಗಿ ಮಾತಾಡಿ, ಜನಪರವಾಗಿ ಮಾತಾಡಿ, ಒಂದು ಸಮಾಜದ ಒಳಿತಿಗಾಗಿ ಮಾತಾಡಿದ್ರೆ ಮತ್ತು ಕೆಲಸ ಮಾಡಿದ್ರೆ ಅದು ನಮ್ಮ ಕರ್ನಾಟಕಕ್ಕೆ ಭಾಳ ಒಳ್ಳೆಯದಾಗೋ ಒಂದು ದಿಕ್ಕಿನಲ್ಲಿ ನಾವು ಹೋಗೋಕ್ಕೆ ಸಾಧ್ಯತೆಗಳು. ಪ್ರಮುಖವಾಗಿ ಹೇಳಬೇಕು ಅಂತಂದರೆ, ಒಂದು ಮಠ ಅಂತ ಬಂದಾಗ ಸಾವಿರಾರು ವಿದ್ಯಾರ್ಥಿಗಳು ಹೊರ ಬರ್ತಾರೆ. ಅರೆ, ತಾವು ಹೇಳಿದಾಗ ಸಮಾಜದ ನಿರ್ಮಾಣ ಅಂತ ಏನಿದೆ, ಒಂದು ಸಿದ್ಧಾಂತ ಏನಿದೆ, ಒಂದು ಮಠಗಳ ಮುಖಾಂತರ ಮಠಾಧೀಶರು ಏನಿದೆ ಅವ್ರ ಮೂಲಕನೂ ಸಹ ಒಂದು ಸಮಾಜ ನಿರ್ಮಾಣದ ಬಗ್ಗೆ ವ್ಯಕ್ತಪಡಿಸ್ಬೋದಂತಲ್ಲ. ಈ ರೀತಿಯಾಗಿ ಕೂಡ ಒಂದು ಸಮಾಜ ಬದಲಾವಣೆಗೆ ಪ್ರಯತ್ನ ಪಡಬಹುದಲ್ಲ. ನಮಗೆ ಬಹಳ ಜನ ಮಠದಲ್ಲಿ ಒಂದು ರೀತಿ ಮಠದ ಗುರುಗಳಾಗಿರ್ಬೋದು, ಮಠಾಧಿಪತಿಗಳಾಗಿರ್ಬೋದು, ಮತ್ತು ಎಲ್ಲ ಒಂದು ರೀತಿ ಜನಪರವಾಗಿರೋ ಮನುಷ್ಯರು ನಮ್ಮ ಜೊತೆ ನಿಂತಿದ್ದಾರೆ. ನಮಗೆ ಯಾರೂ ಕೂಡ ನಮ್ಮ ಕಣ್ಣಲ್ಲಿ
ಶ್ರೇಷ್ಠ ಮನುಷ್ಯ ಅಂತ ನಾನು ನೋಡಲ್ಲ, ಯಾರು ಕೂಡ ಕನಿಷ್ಠ ಮನುಷ್ಯ ಅಂತ ನಾವು ನೋಡಲ್ಲ. ನಾವೆಲ್ಲರೂ ಸರಿ ಸಮಾನ ಅಂತ ನಮ್ಮ ಸಂವಿಧಾನನೇ ಹೇಳಿದೆ. ನಮ್ಮ ಮಾದರಿಗಳು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪುಲೆ, ಕುವೆಂಪು ಇವರೆಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ. ಸೊ ಆ ದಿಕ್ಕಿನಲ್ಲಿ ಮಠಾಧಿಪತಿಗಳು ನಮ್ಮ ಜೊತೆ ನಿಂತ್ಕೊತಾರೆ. ನಾವೆಲ್ಲ ಜೊತೆಗೆ ಸೇರಿ ಈ ಉತ್ತಮ ವಿಚಾರಗಳು ನಾವು ಸಾರೋಣ. ಮತ್ತೆ ಎಲ್ಲರೂ ನಮ್ಮ ಜೊತೆ ನಿಂತ್ಕೊಂಡು, ಬಟ್ ಡೆಮಾಕ್ರಸಿನ ಒಂದು ಹೇಳ್ತೀನಿ ದರ್ಶನ್ ತಮ್ಮ, ಎಲ್ಲರಿಗೂ ಅವ್ರವ್ರದ್ದು ಏನು ಸತ್ಯನೋ ಹೇಳಕ್ಕೆ ಅವಕಾಶ ಇದೆ. ನಿಮ್ಮ ಸತ್ಯ ಅಷ್ಟು ಅತ್ಯುತ್ತಮವಾಗಿದೆ ಅಂದರೆ ನೀವು ನಿಮ್ಮ ವಿಚಾರ ಮಂಡನೆ ಮಾಡಿ. ನಮಗೆ ಗೊತ್ತಿದೆ ಸಮಾಜನೇ ಉತ್ತಮ ವಿಚಾರ, ಸತ್ಯ ಪಂಥ ಅಂತ ನಾವು ಹೇಳ್ತೀವಿ. ಸೊ ಯಾರ್ಯಾರು ನಮ್ಮ ಜೊತೆ ನಿಂತ್ಕೊಳ್ತಾರೋ, ನಾವು ಸಮಾನತೆ ಸಭೆನೂ ನಮ್ಮ ಜೊತೆ ಅನೇಕರು ಒಂದು ರೀತಿ ಧರ್ಮಗುರುಗಳು ನಮ್ಮ ಜೊತೆ ನಿಂತ್ಕೊಂಡು, ಮತ್ತು ನಾನು ಕೂಡ ಎಷ್ಟೋ ಹೋರಾಟಗಳಲ್ಲಿ, ಚಳುವಳಿಗಳಲ್ಲಿ ಅನೇಕ ಒಂದು ರೀತಿ ಮಠಾಧಿಪತಿಗಳು ಮತ್ತು ಧಾರ್ಮಿಕ ಗುರುಗಳು ಒಂದು ರೀತಿ ಕಲ್ಚರಲ್ ಆಕ್ಟಿವಿಸಮ್ ಆಗಿರ್ಬೋದು, ಒಂದು ಉತ್ತಮ ಸಮಾಜದ ಸಂವಿಧಾನದ ವಿಚಾರಗಳು ಅವರು ಎಷ್ಟೋ ಒಂದು ರೀತಿ ಒಂದು ವೈಜ್ಞಾನಿಕ ಚಿಂತನೆಗಳ ಪರವಾಗಿ ಭಾಳ ಜನ ನಿಂತಿದ್ದಾರೆ. ಸೊ ಆ ದಿಕ್ಕಿನಲ್ಲಿ ನಾವೆಲ್ಲರೂ ಜೊತೆಗೆ ಸೇರಿ ಒಂದು ಸಿದ್ಧಾಂತದ ಅಡಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಒಂದು ಉತ್ತಮ ರೀತಿ ಶಕ್ತಿ ಆಗ್ಬೋದು. ಜನರಿಗೂ ಕೂಡ ಭಾಳ ಒಳ್ಳೇದಾಗೋ ಲಕ್ಷಣಗಳಿದೆ ಅಂತ ಹೇಳಿ ಇಷ್ಟ. ನೀನು ಸಂದರ್ಶನದ ಕೊನೆ ಅಂತಕ್ಕೆ ಬಂದ್ವಿ. ತಾವು ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ರ, ತಮ್ಮ ಬೆನ್ನೆಲುಬು ಯಾರಿದ್ದಾರೆ ಸರ್? ಈಗ ನಮ್ಮ ಜೊತೆ ನಿಂತಿರೋದು ಕರ್ನಾಟಕದ ಮೂಲೆಯಲ್ಲಿ ಸಮಾನತಾವಾದಿಗಳು ನಮ್ಮ ಜೊತೆ ನಿಂತಿದ್ದಾರೆ. ಅದು ದಲಿತ ಬಹುಜನ ದಮನಿತ ಸಂಘಟನೆಗಳಾಗಿರ್ಬೋದು, ರೈತ ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ಮಹಿಳಾ ಶಕ್ತಿಗಳಾಗಿರ್ಬೋದು, ಟ್ರಾನ್ಸ್ಜೆಂಡರ್ ಆಗಿರ್ಬೋದು, ಪ್ರಾದೇಶಿಕ ಮತ್ತು ಭಾಷೆಯ ಶಕ್ತಿಗಳಾಗಿರ್ಬೋದು, ಪರಿವರ್ತನಾ ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು, ಯಾರ್ಯಾರು ನಮಗೆ ಉತ್ತಮ ಸಮಾಜದ ವಿಚಾರ ಇದ್ದರೂ ಎಲ್ಲ ನಮ್ಮ ಜೊತೆ ನಿಂತಿದ್ದಾರೆ. ಈ ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲೂ ನಿಂತಿದ್ದಾರೆ. ಸೊ ನಾವೆಲ್ಲರೂ ಜೊತೆಗೆ ಸೇರಿ ನಾವು ನಾಪಕ ಇಟ್ಕೊಳ್ಳಿ ದರ್ಶನ್ ತಮ್ಮ, ಯಾವತ್ತಾರು ಬದಲಾವಣೆ ಆಗಿದೆ ಅಂದರೆ ಕೋಟ್ಯಾಂತರ ಜನ ರಸ್ತೆಗೆ ಬಂದಿರೋದಲ್ಲ, ಬೆರಳೆಣಿಕೆಯಷ್ಟು ಜನ ನಿಂತು ಈ ದಿಕ್ಕಿನಲ್ಲಿ ಹೋದರೆ ಒಂದು ಉತ್ತಮ ಸಮಾಜ ಆಗತ್ತೆ ಅಂತ ಮನವರಿಕೆ ಮಾಡಿದ್ರೆ ಸಮಾಜನ ಅವಾಗಲೇ ಬದಲಾವಣೆ ಆಗುತ್ತೆ. ಸೊ ಆ ದಿಕ್ಕಿನಲ್ಲಿ ನಮಗೆ ಗಟ್ಟಿಯಾದ ಶಕ್ತಿಗಳಿದ್ದಾರೆ, ಎಲ್ಲ ರೀತಿ ಶಕ್ತಿಗಳಿದ್ದಾರೆ. ನಾವೆಲ್ಲ ನಿಂತು ಒಂದು ನಮ್ಮ ವೈಯಕ್ತಿಕ ವಿಕಾಸದಲ್ಲಿ ಉತ್ತಮ ಮನುಷ್ಯರಾಗೋ ಜೊತೆ ನಾವು ಕೂಡ ಒಂದು ಉತ್ತಮ ಸಮಾಜ ಕಟ್ಟೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜನತಾ ಚಾನೆಲ್ಗೆ ನಾನು ಕೂಡ ಕೃತಜ್ಞತೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ದರ್ಶನ್ ತಮ್ಮ ನೀವು ಕೂಡ ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದ್ದೀರಾ. ಸೊ ಈ ಥರ ಡಿಜಿಟಲ್ ಮೀಡಿಯಾಗಳಿಂದ ನಮಗೆ ನಮ್ಮ ವಿಚಾರಗಳು ಹೇಳೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಮತ್ತು ಡಿಜಿಟಲ್ ಮೀಡಿಯಾ ಕೂಡ ಸತ್ಯ ಮತ್ತು ಉತ್ತಮ ಸಮಾಜಕ್ಕೋಸ್ಕರ ನೀವೆಲ್ಲ ಕೆಲಸ ಮಾಡ್ತಿರೋದು ನನಗೆ ಅದರ ಬಗ್ಗೆ ಭಾಳ ಗೌರವ ಇದೆ ಸರ್. ಇನ್ನೊಂದು ಏನಂತಂದ್ರೆ, ಸಾಕಷ್ಟು ಮಠಾಧೀಶರಿರ್ಬೋದು ಅಥವಾ ಅವರ ಸಿದ್ಧಾಂತಗಳನ್ನ ತಾವು ವಿರೋಧ ಮಾಡ್ತೀರಾ. ಆ ಸಂದರ್ಭದಲ್ಲಿ ಪರಿಶಿಷ್ಟ ಜನಾಂಗದ ಯುವಕರೇ ಅವರು ಮಾತ್ರ ತಮ್ಮ ಜೊತೆಗೆ ನಿಂತ್ಕೊಂತಾರೆ. ಯಾಕೆ ಬೇರೆ ಅಂದ್ರೆ ಬಲಪಂಥಿಗೆ ಒಳಪಡ್ತಕ್ಕಂಥ ಯಾವುದೇ ಮಠ ಇರ್ಬೋದು, ಬೇರೆ ಏನೇ ಇರ್ಬೋದು, ಅದನ್ನ ಪ್ರಶ್ನೆ ಮಾಡಿದ ತಕ್ಷಣ ಯಾಕೆ ಯಾರು ತಮ್ಮ ಬೆಂಬಲವಾಗಿ ನಿಂತ್ಕೊಳಲ್ಲ ಅಂತ? ದರ್ಶನ್ ತಮ್ಮ, ನಾವು ಯಾರನ್ನು ಬಲವಂತ ಮಾಡೋ ಪ್ರಶ್ನೆ ಬರಲ್ಲ. ನಾವು ಜನನ ಕನ್ವಿನ್ಸ್ ಮಾಡಬೇಕು. ನೋಡಿ, ಮನವರಿಕೆ ಮಾಡಬೇಕು. ನಮ್ಮ ಕೆಲಸದಿಂದ, ನಮ್ಮ ವಿಚಾರಗಳಿಂದ, ನಮ್ಮ ಸೇವೆಯಿಂದ ಜನರಿಗೆ ಇದು ಸರಿ ಇದೆ ಅಂತ ಅನಿಸ್ಬೇಕು. ಸೊ ಸಮಾಜ ಡೆಮಾಕ್ರಸಿ ಅನ್ನೋದೇ ದರ್ಶನ್ ತಮ್ಮ, ಇಟ್ಸ್ ಅ ಸೈದ್ಧಾಂತಿಕ ಸಂಘರ್ಷ. ನಿಮಗಿಲ್ಲ, ನಮಗೆ ನಿಜವಾಗ್ಲೂ ಒಳ್ಳೇದು ಅಂದರೆ ಬಲಪಂಥಿನೇ ಒಳ್ಳೇದು ಅಂದರೆ ನೀವು ಸೇರ್ಕೊಳ್ಳಿ, ನೀವು ಅಲ್ಲೇ ಒಳ್ಳೇದು ಮಾಡ್ತೀರ ನೀವು ಮಾಡಿ. ಯಾರು ಬಲವಂತ ಅವ್ರನ್ನ ಬಲವಂತ ಮಾಡಿ ನಮ್ಮ ಕಡೆ ಸೇರ್ಕೊಳ್ಳೋದಲ್ಲ. ಅಥವಾ ನೀವು ಗಾಂಧಿವಾದ ಮನುವಾದನೇ ಸರಿ ಅಂದರೆ ನೀವು ಅಲ್ಲೇ ಇರಿ. ನಮ್ಮ ಕಣ್ಣಲ್ಲಿ ಒಂದು ಸಮಾಜನೇ ಉತ್ತಮ. ನಮ್ಗೆ ಯಾರು ಬರ್ತಾರೋ ಅವರೆಲ್ಲರೂ ನಮ್ಮವರೇ, ಅವರೆಲ್ಲರೂ ಸರಿ ಸಮಾನರೇ. ಇಷ್ಟೋ ಸರಿ ಏನಾಗುತ್ತೆ ಅನ್ನೋ ಒಂದು ಅನ್ನದಾಸೋಹ ಮಾಡಿದಾಗ ದರ್ಶನ್ ತಮ್ಮ, ನಮಗೆ ಭಕ್ಷ್ಯ ಭೋಜನ ಮನೆಯಲ್ಲಿದ್ದಾಗ ಅವರೆಲ್ಲ ಬಂದು ನಮ್ಮ ಜೊತೆ ಅನ್ನದಾಸೋಹ ತಿನ್ನಲ್ಲ. ಯಾರು ಹೊಟ್ಟೆ ಹಸ್ತಿರ್ತಾರೋ ಅವ್ರು ನಮಗೆ ಫಸ್ಟ್ ಅನ್ನದಾಸೋಹಕ್ಕೆ ಬರ್ತಾರೆ. ಅದೇ ರೀತಿ ನಾವು ಸಮಾನತೆ ಅಂದಾಗ ಎಲ್ಲ ರೀತಿ ಸವಲತ್ತು ಪಡೆದು ಒಂದು ಖುಷಿ ರೀತಿಯಲ್ಲಿ ಎಲ್ಲ ರೀತಿ ಒಂದು ಸುಪತ್ಕೆನಲ್ಲಿರೋ ನಮ್ಮ ಜೊತೆ ಬರಲ್ಲ. ಆದರೆ ಯಾರು ಅನ್ಯಾಯ ಮತ್ತು ಅಸಮಾನತೆಯನ್ನು ಅನುಭವಿಸಿರೋ ನಮ್ಮ ಜೊತೆ ಫಸ್ಟ್ ಬರ್ತಾರೆ. ನಮ್ಗೆ ಎಲ್ಲರೂ ಬೇಕು, ಬಟ್ ಫಸ್ಟ್ ಬರೋರೇ ನಮ್ಗೆ ಗಟ್ಟಿ ಶಕ್ತಿಗಳು, ಅವರೇ ನಮ್ಮ ಆಧಾರ ಸ್ತಂಭಗಳು. ಸೊ ಆ ರೀತಿಯಲ್ಲಿ ನಮಗೆ ಫಸ್ಟ್ ಬರೋರು ಹೆಚ್ಚಾಗಿ ಈ ಅನ್ಯಾಯದ ವ್ಯವಸ್ಥೆಯನ್ನು ಶೋಷಿತ ವರ್ಗನೇ ಅವರು. ಬಟ್ ನಮಗೆ ಎಲ್ಲ ಮನುಷ್ಯರು ಬೇಕು, ಎಲ್ಲ ಒಂದು ಉದ್ಯೋಗದವರು ಬೇಕು, ಎಲ್ಲ ಒಂದು ಜಾತಿ ಜನಾಂಗ ಮಾತೃಭಾಷೆ ಲಿಂಗದವರು ಬೇಕು. ಸೊ ಆ ದಿಕ್ಕಿನಲ್ಲಿ ಎಲ್ಲರೂ ಜೊತೆಗೆ ಸೇರಿ ನಾವು ಸಮಾಜ ಮಾಡಿದ್ರೆ ಮುಂದಿನ ತಲೆಮಾರುಗಳು ಭಾಳ ಒಳ್ಳೇದಾಗತ್ತೆ ಅಂತ ಭರವಸೆ ನನಗಿದೆ. ಓಕೆ ಸರ್, ಕೊನೆಯದಾಗಿ ಇನ್ನೇನು ಚಿತ್ರರಂಗದ ದೂರ ಇದ್ರ ಆಗಾಗ ಒಂದು ಏನೋ ಸಣ್ಣ ಪುಟ್ಟ ಅತಿಥಿ ಪಾತ್ರಗಳಲ್ಲಿ ಕಾಣಿಸ್ಕೊಂತ ಇದ್ರಿ. ಸೊ ಮುಂದೆ ಸಿನಿಮಾಗಳು ಬರ್ತೀವಾ ಏನು? ಒಂದು ಒಳ್ಳೆ ಸಿನಿಮಾಗಳು 2 ರೆಡಿ ಆಗ್ತಾ ಇದೆ. ಒಂದು ನಾನು ಕೊನೆ ಹಂತಕ್ಕೆ ಬಂದಿದೆ, ಅದು ಇನ್ನು ಸ್ವಲ್ಪ ದಿನಕ್ಕೆ ಅದು ಫಿನಿಶ್ ಆಗುತ್ತೆ. ಈ 1-2 ತಿಂಗಳು ಮುಗಿಯುತ್ತೆ. ಮತ್ತು ಅದಾದಮೇಲೆ ಒಂದು 5-6 ತಿಂಗಳಾದಮೇಲೆ ನಾವು ಒಂದು ರೀತಿ ಅದೊಂದು ಹೆಂಗೆ ಅದು ಮುಂದೆ ತೊಗೊಂಡೋಗೋದು, ರಿಲೀಸ್ ಪ್ರಾಸೆಸ್ಸು, ಎಲ್ಲ ರೀತಿ ಪ್ರಮೋಷನ್ ಎಲ್ಲ ಪ್ಲ್ಯಾನಿಂಗ್ ಆಗುತ್ತೆ. ಸೊ ಆ ದಿಕ್ಕಿನಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೀವು ಕೂಡ ನಮಗೆ ಹೆಂಗೆ ನಮ್ಮ
ಮುಂದೆ ಬರೋ ಸಿನಿಮಾಗೆ ಹೆಂಗೆ ನೀವು ಕೂಡ ಬೆಂಬಲವಾಗಿ ನಮ್ಗೆ ಪ್ರೋತ್ಸಾಹ ಕೊಡ್ತೀರಾ, ಮತ್ತು ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡ್ತೀರಾ. ನೀವು ನೋಡಿ, ನಾವೆಲ್ಲ ಜೊತೆಗೆ ಸೇರಿ ಆ ಸಿನಿಮಾ ಅನ್ನೋದು, ನಾನು ಹೇಳಿದ್ದೀನಿ, ಅದೊಂದು ವ್ಯಾಪಾರದ ರಂಗ. ನಿಮ್ಗೆ ಇಷ್ಟ ಆದರೆ ನೀವು ನಿಂತ್ಕೊಳ್ಳಿ, ಬಟ್ ಸಿನಿಮಾ ಜೊತೆ ನಾವೆಲ್ಲರೂ ಸೇರಿ ಒಂದು ಸಮಾಜ ಕಟ್ಟೋಣ ಅಂತ ಹೇಳಿ ಇಷ್ಟ. ಕೊನೆಯದಾಗಿ ನಮ್ಮ ರಾಜ್ಯದ ಯುವಕರಿಗೆ ಏನ್ ಹೇಳ್ತೀರಾ ಸರ್? ಯುವಕರೇ, ನಿಮ್ಮೆಲ್ಲರಲ್ಲೂ ಬಹಳ ಒಂದು ಟ್ಯಾಲೆಂಟು ಇದೆ, ನಿಮ್ಮೆಲ್ಲರ ಧೈರ್ಯನೂ ಇದೆ, ಸಮಾಜದ ಬಗ್ಗೆ ಕಾಳಜಿನೂ ಇದೆ. ನಾವೆಲ್ಲರೂ ಒಗ್ಗಟ್ಟಾಗೋದು ಬಹಳ ಮುಖ್ಯ. ನಮ್ಮ ಮಾದರಿಗಳು ಯಾರು? ಯಾವ ಸಿನಿಮಾ ಸ್ಟಾರ್ಗಳಲ್ಲ, ಕ್ರಿಕೆಟ್ ಆಟಗಾರರಲ್ಲ, ಶ್ರೀಮಂತ ಉದ್ಯಮಿಗಳಲ್ಲ, ರಾಜಕಾರಣಿಗಳಲ್ಲ. ನಮ್ಮ ಮಾದರಿಗಳು ಯಾರು ಅಂದರೆ, ಯಾರು ನಿಸ್ವಾರ್ಥವಾಗಿ ಒಂದು ಸಮಾಜಕ್ಕೆ ಶ್ರಮಿಸ್ತಾರ, ಅವರೇ ನಮಗೆ ಮಾದರಿ ಆಗಬೇಕು. ಅಂಥ ಕೆಲಸದಲ್ಲಿ ನಾವೆಲ್ಲ ಅಳಿಲ್ ಸೇವೆ ಮುಖಾಂತರ ಮಾಡಿದ್ರೆ ಕರ್ನಾಟಕಕ್ಕೆ ಭಾಳ ಒಳ್ಳೆಯದಾಗತ್ತೆ. ಮತ್ತು ಈ ದಿಕ್ಕೇ ನಮ್ಮ ಸಂವಿಧಾನ ಹೇಳೋದು. ಸೊ ನಾವೆಲ್ಲ ನಿಂತು ಮುಂದುವರ್ಸಿದ್ರೆ, ನಾವೆಲ್ಲ ಒಂದು ಸೈದ್ಧಾಂತಿಕ ರೀತಿ ಮುಂದುವರ್ಸಿದ್ರೆ, ನಮಗಾಗಿರೋ ಅನ್ಯಾಯಗಳು ಮುಂದಿನ ತಲೆಮಾರುಗಳು ಆಗದೆ ನಾವು ನೋಡ್ಕೋಬೋದು. ಒಂದು ಪರಿವರ್ತನೆ ತರ್ಬೋದು, ಒಂದು ಪರ್ಯಾಯ ತರ್ಬೋದು, ಒಂದು ಪರಿಹಾರ ತರ್ಬೋದು. ಅದೇ ಸಮಾಜ. ಸೊ ಎಲ್ಲರೂ ನಾವು ಜೊತೆಗೆ ನಿಂತ್ಕೊಳ್ಳೋಣ, ಎಲ್ಲರೂ ಅಕ್ಕಪಕ್ಕ ನಿಂತು ಈ ಸಿದ್ಧಾಂತ ಮುಂದುವರ್ಸೋಣ. ಸಮಾಜ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ಇಷ್ಟೊಂದು ಸಾಕಷ್ಟು ವಿಚಾರಗಳ ಚರ್ಚೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ಸೊ ಕೇಳಿದ್ರಲ್ಲ, ಚೇತನ್ ಅವರ ಒಂದು ಮನದಾಳದ ಮಾತು, ಮತ್ತೆ ಅದ್ರ ಜೊತೆಯಲ್ಲಿ ಒಂದು ರಾಜಕೀಯ ಇರುವುದು ಮತ್ತು ಸಮಾಜ ಪರಿವರ್ತನೆಗೆ ಯಾವ ರೀತಿ ಆಗಬೇಕು, ಮತ್ತೆ ಯುವಕರು ಯಾವ ರೀತಿಯಾಗಿ ಹೋರಾಟಕ್ಕೆ ಕೈ ಜೋಡಿಸ್ಬೇಕು, ಮತ್ತೆ ಈಗ ಇತ್ತೀಚೆಗೆ ನಡೀತಾ ಇರ್ತಕ್ಕಂಥ ಒಂದಷ್ಟು ಉದ್ಯೋಗ ಅವಕಾಶ ಸೃಷ್ಟಿಗಳು ಯಾಕೆ ವಿಳಂಬ ಆಗ್ತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಇದೇ ರೀತಿಯಾದಂಥ ಮತ್ತಷ್ಟು ವಿಶೇಷ ಸಂದರ್ಶನಕ್ಕಾಗಿ ನೋಡ್ತಾ ಇರಿ ಜನತಾ ಟಿವಿ. ನಾನು ನಿಮ್ಮ ದರ್ಶನ್ ನೆಲವಾಗಿದ್ದು.